ಕನ್ನಡ ಬಂಧುಗಳಿಗೆ ದಾರಿ ಬಿಡಿ ಸಾಯಿ. ಏನೇ ಇದು ಒಳ್ಳೆ ಸರ್ಕಸ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಒಂದೊಂದೇ ತರಕಾಗಲ್ವಾ? ಒಬ್ಬರೊಬ್ಬರ ಕೇಳಿದ್ರೆ ಪರವಾಗಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ಕೇಳಿದ್ರೆ ಹಿಂಗೆ ತರಬೇಕಾಗತ್ತೆ. ನಿಮ್ ಕಾಫಿ ತಾನೇ ಬೇಕು? ಹೌದು. ತಗೊಳ್ಳಿ ನಿಮ್ ಕಾಫಿ. ತಗೊಳ್ಳಿ. ತಗೊಳ್ರಿ. ನನ್ಗೊಂದು ಕಾಫಿ ಕೊಡಪ್ಪ. ತಗೊಳ್ಳಿ ಬೇಗ 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 ತಗೊಳ್ಳಿ 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 ಬೇಗ ಬೇಗ ಕುಡೀರಿ. ತಡಗಾಬಿಟ್ರೆ ಆಮೇಲೆ ಕೋಲ್ಡ್ ಕಾಫಿ ಸ್ಪೆಷಲ್ ಬಿಲ್ ಹಾಕ್ಬೇಕಾಗತ್ತೆ. ಏನಯ್ಯ ಸರ್ವರ್? ಏನ್ರಿ ಅದು? ಎಷ್ಟೊತ್ತಯ್ಯ ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಇದೆ. ಪ್ರಾಣ ಬಿಡೋರಲ್ಲ ಈ ಹೋಟ್ಲಿಗೆ ಬರಬಾರ್ದು. ಅಲ್ಲಯ್ಯ ನಾನ್ ಕೇಳಿದ್ದು ದೋಸೆ. ನಾನ್ ಕೇಳಿದ್ದು ಚೌಚೌಬಾತ್. ನಾನ್ ಕೇಳಿದ್ದು ಇಡ್ಲಿ. ಅದೇನ್ರಿ ಅದು? ದೋಸೆ. ಅದನ್ನ ತೆಗ್ದು ಇಲ್ಲಿಡ್ರಿ. ನೀವೇನ್ರಿ ಕೇಳಿದ್ದು? ಚೌಚೌಬಾತ್. ಅದನ್ನ ತೆಗ್ದು ಅಲ್ಲಿಡ್ರಿ. ನೀವೇನ್ರಿ ಕೇಳಿದ್ದು? ಇಡ್ಲಿ. ಅದನ್ನ ತೆಗ್ದು ಇಲ್ಲಿಟ್ಕೊಡ್ರಿ. ಮುಗಿತಲ್ಲ ಬೇಗ ಬೇಕ್ತೀನಿ, ತಣ್ಣಗಾಗ್ಬಿಡತ್ತೆ. ಏನ್ ಗುರುವೆ ಒಳ್ಳೆ ಸೇರನ್ ಕೂಗ್ತಾ ಇದ್ದೀರಾ? ಕಲ್ ಸಿಗ್ತಲ್ಲಯ್ಯ. ಕಲ್ ಸಿಗದೆ ವಜ್ರಾನ ಸಿಗತ್ತೆ, ಅದನ್ನ ಕಚ್ಬೇಡಿ, ನುಂಗ್ಬಿಡಿ, ಬಾಡಿ ಕಲ್ಲಾದಂಗ ಆಗ್ಬಿಡುತ್ತೆ. ವಾಟ್ ಯು ವಾಂಟ್? ನಾನ್ ವಡೆ ಕೇಳಿದ್ರೆ ಬರೀ ಚಟ್ನಿ ಸಾಂಬಾರ್ ತಂದಿದ್ಯಲ್ಲ. ಎತ್ರಿ ಮೇಲೆ ಚಟ್ನಿ ಸಾಂಬಾರ್ರಿ. ಅಡಿ ಇರದೆ ಉದ್ದಿನೊಡೆ. ಮತ್ತೆ ಈ ತರ ಯಾಕೆ ತಂದಿದ್ಯಾ? ಗಾಳಿಗೆ ಗಾಳಿ ಪಡ್ತಾ ಹಾರೋ ಬಿಡುತ್ತೆ. ತಿನ್ನಿ. ಇದಕ್ಕೆ ತೂತಿದೆ, ಉದ್ದಿನ ವಡೆನೆ, ಅನುಮಾನನೇ ಇಲ್ಲ. ಬಾಂಬಿ ಮಾತಿಲ್ಲ, ಯಾರೋ ಕೊಳಾಯಿ ತಿರುಗಿಸಿರ್ಬೇಕು, ಅದ್ರ ನೀರ್ ಬರಲ್ಲ, ಬರೀ ಸೌಂಡೇ ಬರೋದು. ಅದಾ ಮುಸ್ಲಿಂ ಬಾಂಬ್ ಹಾಕಿರ್ತಾರ. ನೀವ್ಯಾಕೆ ತಿರುಗಿಸಕ್ ಹೋದ್ರಿ? ನೀವೇ ಗೊತ್ತಲ್ಲ ಕಣಯ್ಯ. ನೋಡಿ ಬೆಂಗಳೂರಲ್ಲಿ ಇದೆಲ್ಲ ಮಾಮೂಲಿ ಇದ್ದಿದ್ದೆ, ಇದೇನಿದು ಬರೀ ಶೋ ಕೊಡಕ್ಕಷ್ಟೇ. ನಿಮ್ಮಂತ ಲೋಕಲ್ ಬಾಡಿಗೆ ಇದು ಓಲ್ಡ್ ಮಾಡ್ಲು. ಕರ್ನಾಟಕದವರು ಭಾರಿ ಉದಾರಿಗಳು, ಎಲ್ರಿಗೂ ನೀರ್ ಕೊಟ್ಟು ಕೊಟ್ಟು ಕಡೆಯಾಗಿ ಇಷ್ಟು ನೀರ್ನಲ್ಲಿ ಇಟ್ಟವ್ರೆ. ಯಾಕೆಂದ್ರೆ ಕೈ ತೊಳಿದ ಬೇಗ ಕೈ ತೊಳ್ಕೊಳ್ಳಿ, ಇಲ್ಲ ಅಂದ್ರೆ ಏನ್ ತೊಳಿಯಕ್ಕೂ ನೀರೇ ಇರಲ್ಲ. ಸರಿ ಟವಲ್ ಕೊಡು. ಅಲ್ಲಿದೆಲ್ಲ ಒರ್ಸ್ಕೊಳಯ್ಯ. ಇದೆ ನಂದ ಹೋಟ್ಲು, ನಮ್ಮಪ್ಪಂದ. ಯಾವನೇ ಆಡಿದ್ ನಿನ್ಗೆ? ಹೌದು, ನೀನ್ ನೀರ್ ಬೇಕಾ? ಎಲ್ಲ ನೆಕ್ಕಿ ನೆಕ್ಕಿ ನೀನೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಬರ ಇಲ್ಲಿ. ಏನಯ್ಯ ಇದೆ ತಿಂಡಿ? ಅದನ್ನ ಮೊದ್ಲೇ ಕೇಳಿರ್ಬೋದಾಯ್ತಲ್ಲ, ಅದನ್ನ ಬಿಟ್ಬಿಟ್ಟು ಒಳ್ಳೆ ಡೌಗಳನ್ನ ಕದಂಗೆ ಅಂದ್ರೆ. ತಿಂಡಿ ಏನಿದೆ? ಬೋರ್ಡ್ ನೋಡು. ಏನ್ ಬರ್ದಿದೆ? ಕಸ್ತೂರಿ ಕನ್ನಡದಲ್ಲಿ ಬರೆದಿದೆ. ಆ ಕಸ್ತೂರಿ ಕನ್ನಡನ ಓದಕ್ ಬರ್ಲಿಲ್ಲ ಅಂದ್ರೆ ನೋಯುವುದು ಈ ಕನ್ನಡಿಗನ ಮನಸ್ಸು. ಅಣ್ಣ ಬೇಗ ಹೇಳು, ಏನು ಬೇಕು ತಿನಿಸು. ಹೊಸದೊಂದು ಟೇಸ್ಟು, ಕಾಸು ಕೊಟ್ರೆ ಆಗಲ್ಲ ಟೈಮ್ ವೇಸ್ಟು. ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬಂದಿದ್ದಾನೆ ಈ ಸರ್ವರ್ ಸೋಮಣ್ಣ. ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ, ಕೇಸರಿ ಬಾತ್, ವಾಂಗಿ ಬಾತ್, ಪುರಿ, ಸಾಗ್, ಚೌಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು? ನಾನೇ ಸರ್ವರ್ ಸೋಮಣ್ಣ, ಜೋಕರ್ ಅಂತಾರೆ ನನ್ನನ್ನ. ನನ್ನ ಮಾತೇನೆ ಸ್ವೀಟು, ಕೇಳೋಲ್ಲ ರೇಟು, ನಗಿಸುವೆ ನಿಮ್ಮನ್ನ. ನಾನೇ ಸರ್ವರ್ ಸೋಮಣ್ಣ, ಜೋಕರ್ ಅಂತಾರೆ ನನ್ನನ್ನ. ನನ್ನ ಮಾತೇನೆ ಸ್ವೀಟು, ಕೇಳೋಲ್ಲ ರೇಟು, ನಗಿಸುವೆ ನಿಮ್ಮನ್ನ. ಮನಸ್ಸಿದು ಅಪ್ಪಟ ಚಿನ್ನ ಅಂತಾರೆ ತಿಳಿದೋರು ನನ್ನ. ನಗಿಸುತ್ತ ನಿಮ್ಮಯ ಚಿಂತೆ ನೀಗುವೆ ಕೇಳಣ್ಣ. ನಾನೇ ಸರ್ವರ್ ಸೋಮಣ್ಣ, ಜೋಕರ್ ಅಂತಾರೆ ನನ್ನನ್ನ. ನನ್ನ ಮಾತೇನೆ ಸ್ವೀಟು, ಕೇಳೋಲ್ಲ ರೇಟು, ನಗಿಸುವೆ ನಿಮ್ಮನ್ನ. ಗೊತ್ತಾ ಸರ್, ನಾನ್ ಹುಟ್ಟಾಗ ನನ್ ಜಾತಕ ನೋಡಿ ನಮ್ಮ ಅಪ್ಪ ಹತ್ರ ಜೋಯಿಸರು ಹೇಳಿದ್ರಂತೆ, ನಿಮ್ ಮಗ 100 ಜನಕ್ಕೆ ಅನ್ನ ಹಾಕ್ತಾನೆ ಅಂತ. ಆದ್ರೆ ಆ ಮಾತು ಈ ತರಹ ನಿಜ ಆಗುತ್ತೆ ಅಂತ ಯಾರು ಕಂಡಿದ್ರು? ಹೊಸ ಹೆಂಡತಿ ಬಂದಾಗ, ಅಡಿಗೆ ಬರದೆ ನಿಂತಾಗ, ಆಪತ್ತಿಗೆ ಆಗೋನು ನಾನೇನೆ. ಆಗ ಥ್ಯಾಂಕ್ಸ್ ಹೇಳೋರು ನೀವೇನೆ. ನೆಂಟರು ಬಂದು ಕೂತಾಗ, ನಲ್ಲೆ ಒಲ್ಲೆ ಎಂದಾಗ, ನಿಮ್ಮ ಮನ ಕಾಯೋನು ನಾನೇನೆ. ನನ್ನ ಹಾಡಿ ಹೊಗಳೋರು ನೀವೇನೆ. ಶಭಾಷ್ ಸೋಮ ಎನ್ನೇ.
ಹೆಂಡತಿ ರಜಾ ಹಾಕಿದಳಂದ್ರೆ ಅತ್ತ ಅವಳು ತವರಿಗೆ ಹೋದ್ರೆ ತೀರಿಸ್ತೀನಿ ನಿಮ್ಮಯ್ಯ ತೊಂದ್ರೆ ಚಿಂತೆಯ ಬಿಡಣ್ಣ ನಾನೇ ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನ ಮಾತೇನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ಪಿಕ್ನಿಕ್ಕು ತಾಳ ಹಾಕೋ ಮ್ಯೂಸಿಕ್ಕು ಆಗ ನೋಡಿ ಈ ನನ್ನ ಟೆಕ್ನಿಕ್ ತಿಂಡಿ ಕೊಡೋ ಈ ಟಿವಿ ಮ್ಯಾಜಿಕ್ ರಾಕ್ ಅಂಡ್ ರೋಲ್ ಈ ಡಾನ್ಸು ಮಧ್ಯ ಪ್ರೇಮಿ ರೋಮಾನ್ಸು ಹೊಟ್ಟೆ ತಾಳ ಹಾಕಿದಾಗ ನಾನುಂಟು ಕಾಣಂತೆ ಎಂದೆವುದು ಈ ನಂಟು ತಿಂಡಿ ರೆಡಿ ಬನ್ನಿ ನೋಡ್ತಾ ನೋಡ್ತಾ ಹುಡುಗಿರಂದ ಚಟ್ನಿ ಜೊತೆ ಜಿಲೇಬಿ ತಿಂದ ಆದರೇನು ಸಂತೋಷದಿಂದ ನನ್ ಜೊತೆ ಆಡಣ್ಣ ನಾನು ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನ ಮಾತೇನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ನಾನೇ ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನ ಮಾತೇನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ಮನಸ್ಸಿದ್ದು ಅಪ್ಪಟ ಚಿನ್ನ ಅಂತಾರೆ ತಿಳಿದೋರು ನನ್ನ ನಗಿಸುತ್ತ ನಿಮ್ಮಯ ಚಿಂತೆ ನೀಗುವೆ ಕೇಳಣ್ಣ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ ದೋಸೆ ರವಾ ದೋಸೆ ಕೇಸರಿ ಬಾತ್ ವಾಂಗಿ ಬಾತ್ ಪೂರಿ ಸಾಗು ಚಮ್ ಚಮ್ ಚಂಪಾಕಳಿ ಚೌಚೌಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕೇರಟ್ ಹಲ್ವಾ ಬಾಸುಂದಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ ದೋಸೆ ರವಾ ದೋಸೆ ಕೇಸರಿ ಬಾತ್ ವಾಂಗಿ ಬಾತ್ ಏನ್ ಬೇಕು ಹೇಳಿ 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 ಹಾ ತಿಂಡಿ ತುಂಬಾ ಚೆನ್ನಾಗಲ್ಲ ಹೌದು ಕಣೆ ಜಯಶ್ರೀ ಅವ್ರು ಬರ್ಲಿಲ್ವೇ? ಇಲ್ಲೇ ಇದ್ದೀನಲ್ಲ. ಓ ನೀವೇನಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಹೌದು, ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ಈ ಕಾಲದಲ್ಲಿ ಕಾಲೇಜ್ ಹುಡುಗಿರಿ ಇನ್ನೇನ್ ಹೆಸರು ಕೊಂತಾರ್ರಿ. ಜಯಶ್ರೀ, ಮಾಲಾಶ್ರೀ, ವಿದ್ಯಾಶ್ರೀ, ರೂಪಶ್ರೀ, ಹಿತೇಶ್ರೀ ಅಂತ. ಹೌದು, ನೀವೇನ್ ಓದಿದ್ದೀರಾ? BA. BA ನಾ? ನಾನು AB ಓದಿದ್ದೀನಿ, ಮಿಕ್ಕಿದಿನ ಆಮೇಲೆ ಓದೋಣ ಅಂತ. ಏನಾಯ್ತು, ನಾಲಿಗೆ ಕಚ್ಕೊಂಡ್ಬಿಟ್ರಾ? ಇಲ್ಲ, ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಕ್ತು. ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಗತ್ತೆ, ಚಿಕನ್ ಸಿಗತ್ತೆ? ನೀರು ಯಾಕೆ ನಿಂತ್ಕೊಂಡಿದ್ದೀರಾ? ಇಲ್ಲಿ ನನಗೆ ನಿಮಗೂ ಮೆಣಸಿನಕಾಯಿ ಸಿಗ್ತಾ ಓ ಅಂತ ಸೈರನ್ ಹಾಕಿ ಈ ನೀರನ್ನ ತೆಗೆದು ಇಲ್ಲಿ ಇಟ್ಬಿಡ್ತೀನಿ. ನೋಡಿದೇನೆ ಇವನ್ ತಲಹಾಟೆ. ಯಾರೇ ಇವನು? ನಾನು ಹೈಲ್ಯಾಂಡ್ಸ್ ಹೋಟ್ಲು ಪ್ರೊಪ್ರೇಟರ್. ಏನು? ಅವ್ರ ಹತ್ರ ಕೆಲಸ ಮಾಡ್ತಾ ಇದೀನಮ್ಮ. ಡ್ರೆಸ್ ನೋಡಿದ್ರೆ ಗೊತ್ತಾ ಅಲ್ವೇ? ಜಾಮೂನ್ ತರ್ತೀರಾ? ಯಾಕೆ ತರ್ಲಿಲ್ವಾ? ಜಾಮೂನು ಅದು ನಮ್ಮ ಹೋಟ್ಲು ಜಾಮೂನ್ ತಿಂದು 4 ಜನ ವಿಕ್ಟೋರಿಯಾ ಹಾಸ್ಪಿಟ್ಲು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಈಗ್ಲೂ ಆಗ್ಲೋ ರೇಟ್ ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು. ಅದಕ್ಕೆ ಪರವಾಗಿಲ್ಲ, ನಿಮ್ಗೆ ಅಭ್ಯಂತರ ಎಲ್ಲ ತಂದ್ಬಿಡ್ತೀನಿ. 4 ಜಾಮೂನ್ ಆರ್ಡರ್ ವೇಟ್ ಮಾಡ್ತಾ ಇದ್ರ? ಯಾಕೆ ತಿನ್ನೋದು? ದಯವಿಟ್ಟು ಕ್ಷಮಿಸಿ, ಜಾಮೂನ್ ಇರಲಿಲ್ಲ, ಅದಕ್ಕೆ ಹಂಗೆ ಹೇಳ್ಬಿಟ್ಟೆ. ನನಗ್ ಗೊತ್ತು. ಏನ್ ಹಾಗೆ ನೋಡ್ತಾ ಇದ್ದೀರಾ? ನನಗ್ ನೀವು ತುಂಬಾ ಹಿಡ್ಸಿದ್ದೀರಾ. ನೀವು ಬಲೆ ರೀಲ್ ಬಿಡ್ತಾ ಇದ್ದೀರಾ, ಆದ್ರೂ ನಂಬ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಹೌದಾ? ನನಗೆ ಗೊತ್ತಿಲ್ದೇನೆ ನಾನು ಏನೇನೋ ಮಾತಾಡ್ತಾ ಇರ್ತೀನಿ. ಜನ ಅದನ್ನ ನೋಡಿ ನಗ್ತಾ ಇರ್ತಾರೆ. ನೀವು ಬಡಿಸ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ ಮಾತೆ ಸಾಕು ಹೊಟ್ಟೆ ತುಂಬಕ್ಕೆ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಅದೇನು ಅಂತ ನಿಧಾನವಾಗಿ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಇಂಗ್ಲಿಷ್ ಬರೋದಿಲ್ಲ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಬರ್ತೀನಿ. ಐ ಲೈಕ್ ಯುವರ್ ಇಂಡೋಸೈನ್ಸ್ ಹಂಗಂದ್ರೆ ಏನರ್ಥ? ಲೈಕ್ ಯುವರ್ ಇಂಡೋಸೈನ್ಸ್. ಐ ಲೈಕ್ ಯುವರ್ ಇಂಡೋಸೈನ್ಸ್. ಐ ಲೈಕ್ ಯುವರ್ ಇಂಡೋಸೈನ್ಸ್. ಚೇಚಿ, ಈ ಹಾಳಾದ ಇಂಗ್ಲಿಷು ಎಷ್ಟು ಸೈಕಲ್ ಹೊಡೆದ್ರು ನಾಲ್ಗಿನೇ ತಿರುಗಲ್ಲ. ಐ ಲೈಕ್ ಯುವರ್ ಇಂಡೋಸೈನ್ಸ್. ಐ ಲೈಕ್ ಯುವರ್ ಇಂಡೋಸೈನ್ಸ್. I like your Indo-science. ಸೋಮು, I like your Somu. India science. ಸೋಮು, I like your Indo-science. ಸೋಮು, I like your Indo-science. I like your Indo-science. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಇದೇನೋ ವಿಚಿತ್ರವಾಗಿದೆ.
ತಾಯಿನ ಕಂಡು ಹಿಡಿಸ್ತಿರೋ ಮಗನೂ ಉಂಟೇನೋ? ನೀವ್ ಎಲ್ಲಿದ್ದೀರಾ? ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಿ. ನೀನೇ ಈ ಪ್ರಪಂಚದಲ್ಲಿಲ್ಲ. ಐ ಲೈಕ್ ಯುವರ್ ಇಂಡೋಸೈನ್ಸ್. ಏಯ್, ಏನಾಯ್ತು ನಿನ್ಗೆ? ಅಮ್ಮ, ಅದು ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಏನು ಇದು? ಪರೀಕ್ಷೆ ಅಲ್ಲಮ್ಮ, ಕತೆ. ಚಿಜಿ ಅಲ್ಲ, ಪಾಠ. ಬ್ರಿಟಿಷ್ ಅಲ್ಲಿ ಕಿತ್ತೂರು ರಾಣಿ ಭಾರತ ದೇಶ ನೋಡಕ್ ಹೋದಾಗ, ಚಿಜಿ ಅಲ್ಲ, ಭಾರತದಲ್ಲಿ ಬ್ರಿಟಿಷರು ಕಿತ್ತೂರು ರಾಣಿ ನೋಡಕ್ ಬಂದಾಗ ಐ ಲೈಕ್ ಯುವರ್ ಇನ್ನೋಸೆನ್ಸ್. ಸಾಕು, ಸುಮ್ನಿರು, ಮಲ್ಕೋ. ಅಮ್ಮ ಒಂದ್ ನಿಮಿಷ. ಏನು ಅದು? ಅದು ಒಂದು ಹುಡುಗನ್ನ ಒಂದು ಹುಡುಗಿ ಗಿ? ಈ ಎಲ್ಲ ಗಾ ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ ಹಾ? ಕತೆಲಿ, ಚಿಜಿ ಅಲ್ಲ, ಪಾಠದಲ್ಲಿ ಅಲ್ಲ ಬಂದಿರೋರು, ಅಲ್ಲಿರೋರ್ನ ನೋಡಿ ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ ಅಂದ್ರೆ ಏನಮ್ಮ ಅದ್ರ ಅರ್ಥ? ಅಯ್ಯೋ ಹುಚ್ಚ, ನಾನ್ ಹೇಳಿದ್ದನ್ನೆಲ್ಲ ನೀನ್ ನಂಬಿರ್ಬೇಕು ಅಂತ ನಕ್ಕಿರ್ಬೇಕು ಅಷ್ಟೇ. ಹುಚ್ಚ ನಾನಲ್ಲಮ್ಮ, ನೀನು. ಅದು ಹುಡುಗ ಅಲ್ಲ, ಹುಡುಗಿ. ಹಾ. ಶ್ರೀಧರ್, ನಾವಿಬ್ರು ಈಗ ಸೇರಿ ಎಷ್ಟು ದಿವಸ ಆಗೋಯ್ತಲ್ಲ? ಕೂತ್ಕೋ. ಬಹಳ ವರ್ಷಗಳೇ ಆಗೋಯ್ತು. ಸೇರ್ಲೇ ಇಲ್ಲ. ಕಾಲೇಜ್ ಮುಗಿದ್ಮೇಲೆ ನಾವು ಸೇರ್ಲೇ ಇಲ್ಲ ಅಲ್ಲ? ಅಂದಾಗೆ ನಿನ್ ತಾಯಿ ಆಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ಸರ್ವರೇ ಕಾಣಿಸ್ತಿಲ್ವಲ್ಲ? ಸರ್ವರ್ ಯಾರೇ ಅದು? ಎಲ್ಲಿದಪ್ಪ ಆಕಾಶವಾಣಿ? ಯಾರು ಕಾಣಿಸ್ತಾನೆ ಇಲ್ಲ? ಇದೋ ಬಂದೆ. ಟೇಬಲ್ ಕ್ಲೀನ್. ಏನ್ ಬೇಕು ಸರ್ ನಿಮಗೆ? ಏನಿದೆ? ಒಂದ್ ನಿಮಿಷ ಬಂದೆ. ಏ ಶ್ರೀಧರ, ಯಾಕೋ ಹಾಗೆ ನೋಡ್ತಾ ಇದೀಯಾ? ಎಲ್ಲೋ ನೋಡಿದ್ ನೆನ್ಪು, ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಅದು ಆಮೇಲೆ ಜ್ಞಾಪಕ ಬರುತ್ತೆ, ತಗೊಳ್ಳಿ ಸರ್. ನಿಮ್ಗೆ ಏನ್ ಬೇಕು ಸರ್? ಎರಡು ಲೆಮನ್ ಜ್ಯೂಸ್. ಬೇಡ ಬೇಡ ಬೇಡ, 2 ಕಾಫಿ ತಗೊಂಡ್ ಬಾ. ಹೋಗ್ಲಿ, ಟೀನೇ ತಂದ್ಬಿಡಪ್ಪ. ಸರ್, ನಮ್ ಹೋಟ್ಲಲ್ಲಿ ಎರಡು ಒಂದೇ ತರ ಇರುತ್ತೆ. ಟೀ ಕಾಫಿ ತರ ಇರುತ್ತೆ, ಕಾಫಿ ಟೀ ತರ ಇರುತ್ತೆ. ರೇಟ್ ಒಂದೇ, ರುಚಿ ಮಾತ್ರ ಡಬಲ್. ಲಾಭ ನಿಮಗೆ ಜಾಸ್ತಿ. ಚೆನ್ನಾಗಿ ಯಾವ್ದಾರು ಒಂದು ತಗೊಂಬ ಹೋಗು. ನೆಸ್ಕತೆ. ಹರ್ಷಿಧರ, ಎಲ್ಲಿ ಇಳ್ಕೊಂಡಿದ್ಯಾ ಈಗ? ಇನ್ನೆಲ್ಲಿ? ಮಾವನ್ ಮನೇಲಿ. ಅಂದ್ರೆ ಮದ್ವೆ ಆಗೋಯ್ತೇನೋ? ಯಾವ ಮಾವನ್ ಮನೆ ಅಂತ ಕೇಳಿಲ್ವಲ್ಲಯ್ಯ? ಓಹೋ, ಎಷ್ಟ್ ಜನ ಮಾವಂದ್ರು? ಅವರು ಯಾವ್ದಾರು ಹೋಟ್ಲಲ್ಲಿ ಇರ್ತಾರೆ, ನಿಮ್ಮ ಹತ್ರ ಸುಮ್ಮನೆ ತಮಾಷೆ ಮಾಡ್ತಾರೆ ಸರ್. ತಗೊಳ್ಳಿ ಸರ್. ಸಾರಿ. ಏನೇ ಓದ್ತಾ ಇದೆಯಾ? ಯಾವುದು ಬಿಟ್ಟಿಲ್ಲ ಸರ್. ಚಂದಮಾಮ, ಬಾಲಮಿತ್ರ, ಕನ್ನಡಪ್ರಭ, ಪ್ರಜಾವಾಣಿ, ಪ್ರಜಾಮತ, ಸುಧಾ, ಮಲ್ಲಿಗೆ, ಮಯೂರ, ವಿಜಯಚಿತ್ರ, ರೂಪತರ, ಲಂಕಿ, ತರಂಗ, ತರಂಗಿಣಿ, ಅರಿಗಿಣಿ, ಅರಿಣಿ. ಈಗ ಸದ್ಯಕ್ಕೆ ಸ್ಟಾರ್ ಅಂಡ್ ಸ್ಟೈಲ್ ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಚೆನ್ನಾಗ್ ಮಾತಾಡ್ತೀಯ ಕಣೆ. ಸರಿ ಸರಿ, ಬಿಲ್ ಕೊಡಿಲಿ. ತಗೊಳ್ಳಿ ಸರ್. ಬಿಲ್ ಕೊಡ್ತೀನಿ. ನೋಡು, ನಾನ್ ಕೊಡ್ಬೇಡ. ಸರ್, ಬಿಲ್ಲು ಇನ್ನ ಕೈಯಲ್ಲಿದೆ ಸರ್. ಕೊಡಪ್ಪ ಇಲ್ಲಿ. ಶ್ರೀಧರ, ಬಾರೋ. ಅವನ್ನ ಕಳಿಸಿ ಬಂದ್ಬಿಟ್ಟ. ಎಲ್ಲೋ ಬೇಡ. ಶ್ರೀಧರ್, ಚೆನ್ನಾಗಿ ನೀನ್ ಹೇಗೋಯ್ದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಶ್ರೀಧರ. ನಿನ್ ಜೊತೆ ಬಂದವರು ತುಂಬಾ ದೊಡ್ಡ ಮನುಷ್ಯರು ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರ ಮುಂದೆ ಹೋಗೋ ಬಾರೋ ಲೋ ಅನ್ನಕ್ಕಾಗ್ಲಿಲ್ಲ. ಈಗ ಮನ್ಸು ತೃಪ್ತಿ ಆಗೋರ್ಗು ಹೋಗೋ ಬಾರೋ ಲೋ ಅನ್ನ. ಶ್ರೀಧರ, ನಿಂಗೆ ಹಳೆದೆಲ್ಲ ಜ್ಞಾಪಕ ಇದೆ ತಾನೆ? ನಾನ್ ಮಾಡ್ತಾ ಇದ್ದ ತೀಟೆ ನೋಡಿ, ಚಾಮಾನ್ ಎಷ್ಟು ಲೋ ಅಯೋಗ್ಯ, ನೀನು ಹೋಟ್ಲಲ್ಲಿ ಕಾಫಿ ಟೀ ಕೊಡಕ್ಕೆ ಲಾಯಕ್ ಅಂತ. ಹಾಗೆ ಆಗೋಗ್ಬಿಟ್ಟೆ ನೋಡಿದ್ಯಾ? ನನ್ ಕತೆ ಆಗಿರ್ಲಿ ಬಿಡು. ನೀನ್ ಚೆನ್ನಾಗಿದ್ಯಾ ತಾನೆ? ಅದ್ ಸರಿ, ಬೆಂಗಳೂರು ನೀನ್ ಬಂದಿದ್ದು ನನ್ನ ನೋಡಕ್ ತಾನೆ? ನೋಡು ಸೋಮು, ನಾನ್ ಬೆಂಗಳೂರಿಗೆ ಬಂದಿದ್ದು ನನ್ನ ಕೆಲಸದ ವಿಷಯವಾಗಿ. ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನೀನ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಲೋ ಸೋಮು, ನಾನು ಇವತ್ತು ಡ್ಯೂಟಿ ಜನ ಬೇಕಣ. ಎಲ್ಲಿ ಉಳ್ಕೊಂಡಿದ್ಯೋ? ಹೋಟೆಲ್ ಕಾವೇರಿ ಕಾಂಟಿನೆಂಟಲ್ ನಲ್ಲಿ. ಲೋ ಸೋಮು, ಕೆಲಸ ಮುಗಿದ ತಕ್ಷಣ ಸೀದಾ ರೂಮಿಗೆ ಬಂದ್ಬಿಡ. ಟೈಮ್ ಆಯ್ತು ಕಣ, ಬರ್ತೀನಿ. ಏನ್ರಿ ಬೇಕು? ಏನ್ ಬೇಕಾ? ಕಣ್ಕಂಡವ್ರ ಜೊತೆ ಹರಟೆ ಹೊಡಿತಾ ನಿಂತ್ಕೊಂಡ್ರೆ ನನ್ ಗತಿ ಅಷ್ಟೇ. ಸರ್, ಅವ್ನ್ ಕಣ್ಕೊಂಡವನಲ್ಲ ಸರ್, ನನ್ ಬಾಲ್ಯ ಸ್ನೇಹಿತ ಸರ್. ತುಂಬಾ ದಿವಸದ ಮೇಲೆ ನನಗೆ ಸಿಗ್ದ ಸರ್. ಸರಿ ಸರಿ, ಗಿರಾಕಿಗಳು ಕಾಯ್ತಾ ಇದಾರೆ, ಏನ್ ಬೇಕು ಕೇಳ ಹೋಗು. ಏಸ್ ಕಮಿನ್. ಸೋಮು, ಶ್ರೀಧರ, ಲವ್ ಹೋಟ್ಲಲ್ಲಿ ಮನಸ್ಸು ಬಿಚ್ಚಿ ಮಾತಾಡಕ್ ಆಗ್ಲಿಲ್ಲ. ಈಗ ಮನಸ್ಸು ತೃಪ್ತಿ ಆಗೋರು ಮಾತಾಡ. ಬಾರೋ ಬಾರೋ ಸೋಮು, ಬಾ ಕೂತ್ಕೋ. ಕೂತ್ಕೊಳ್ಳೋ. ಹೆದರ್ಬೇಡ. ಸ್ಪ್ರಿಂಗ್ ಬೆಡ್ ಅದು. ಆಮೇಲೆ ಏನ್ ಸಮಾಚಾರ? ಇಟ್ಕೊಳ್ಳೋ. ಶ್ರೀಧರ, ನೀನ್ ಬ್ಯಾಂಕ್ ಕೆಲ್ಸಕ್ಕೆ ಸೇರ್ಬೇಕು ಅಂತ ಇದ್ದಲ್ಲ, ಸೇರಾಯ್ತಾ? ಹೌದು ಕಣ, ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀನಿ. ಶ್ರೀಧರ, ನೀನ್ ಸುಮ್ನೆ ಸ್ಟೈಲಾಗಿ ಸೈನ್ ಹಾಕ್ಬಿಟ್ಟು ಸಂಬಳ ಕೊಟ್ಬಿಡ್ತಾರಲ್ಲ? ಎಷ್ಟೋ ಸಂಬಳ? 4,000 ರೂಪಾಯಿ. 4,000 ರೂಪಾಯ? ಯಾಕೋ? ನಂಗೂ ಸಂಬಳ ಬರುತ್ತೆ,
ಎಷ್ಟು ಸೋಮು? 400 ರೂಪಾಯಿ. ಶ್ರೀಧರ, ನಿನ್ನ ಹತ್ರ ಪಿಯೋನ್ ಕೆಲಸ ಮಾಡೋರ್ಗೆ ನಂಗಿನ್ನ ಜಾಸ್ತಿ ಸಂಬಳ ಬರುತ್ತಲ್ಲ. ಆಗ್ತೀನಿ ನೋಡು, ಬಾರ ಮೇಲೆ. ಇನ್ನು ಹುಡುಗಾಟನೆ ಬಿಟ್ಟಿಲ್ಲೋ. ಲೋ ಸೋಮು, ಇನ್ನು ನನ್ನ ತರ ಓದಿದ್ರೆ ನನ್ನ ಹಾಗೆ ಬ್ಯಾಂಕ್ ಅಲ್ಲಿ ಸೇರ್ಕೋಬೋದಾಯ್ತು ಕಣೋ. ಸೇರ್ಕೋಬೋದಾಯ್ತು. ಎಲ್ಲ ನನ್ನ ಹಣೆ ಬರ. ನೀನು ರೈಲ್ ಹೋಗೋದಕ್ಕೆ ಮುಂಚೆ ಟಿಕೆಟ್ ತಗೊಂಡೆ, ನಾನು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡೆ. ಏನ್ ಮಾಡಕ್ಕಾಗತ್ತೆ? ಇದೆಲ್ಲದಕ್ಕೂ ಕಾರಣ ಆ ಸದಾರಾಮೇನೆ. ಯಾವ ಸದಾರಾಮೇನೋ? ಅದೇ ಸದಾರಾಮಿಗೆ ಮಳದುತ್ತ ಮಲ್ಲಿಗೆ ಹೂವು ಅಂತ ನಾನು ನಾಟಕ ಮಾಡ್ದಲ್ಲ, ಅದನ್ನ ನೋಡಿ ನೀವೆಲ್ಲ ಹೊಗಳಿ ಚಪ್ಪಾಳೆ ಹೊಡೆದಲ್ಲ, ಅದಕ್ಕೆ ನನಗೆ ಗತಿ ಬಂದಿತ್ತು. ನಾವು ಹೋಗಲು ಚಪ್ಪಾಳೆ ತಟ್ಟಿದ್ರೆ ನೀನ್ ಯಾಕೋ ಈ ಸ್ಥಿತಿಗೆ ಬಂದೆ? ಅಲ್ಲೇನಪ್ಪ ಇರೋದ್ ಕನೆಕ್ಷನ್. ನಾನು ಆಕ್ಟಿಂಗ್ ಮಾಡಿ ನೋಡಿದ ತಕ್ಷಣ ಅಬ್ಬಬ್ಬಾ ಏನ್ ಆಕ್ಟಿಂಗ್ ಮಾಡ್ತಾನೆ ಇವನ್ ಅಜ್ಜಿ, ಅರೆ ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡಕ್ ಹತ್ತಾನ್ರಿವಾ, ಇವಾಗ ಸಿನಿಮಾ ಕೊಂಡ್ರೆ ದೊಡ್ಡ ಹೀರೋ ಆಗ್ತಾನ್ರಿ ಅಂತ ನೀವೆಲ್ಲ ಹೊಗಳಿ ರೈಲ್ ಹತ್ತಿಸ್ಬಿಡ್ರಿ. ಅದೇ ರೈಲ್ ಹತ್ಬಿಟ್ಟೆ ನಾನು ಗಾಂಧಿನಗರ್ಗೆ ಬಂದು ಇಳಿದಿತ್ತು. ಎಲ್ಲ ಆಫೀಸ್ಗೆ ಹೋಗಿ ನಮಸ್ಕಾರ ಸರ್ ಒಂದ್ ಪಾರ್ಟ್ ಕೊಡ್ತೀರಾ, ಅಣ್ಣ ನಮಸ್ಕಾರ ಒಂದ್ ಪಾರ್ಟ್ ಕೊಡ್ತೀರಾ ಅಂದೆ. ಮುಖ ಚೇಂಜ್ ಮಾಡ್ಕೊಂಡ್ ಬರ್ತೀರಾ ಅಂದ್ರು. ಇಲ್ಲ ಇದೇ ಮುಖದಲ್ಲಿ ಮಾಡೋದು ಅಂತ ಸ್ಟೈಲ್ ಆಗಿ ಹೇಳ್ಬಿಟ್ಟು ಅಲಿಯಕ್ ಶುರು ಮಾಡಿದೆ. 4 ವರ್ಷ ಅಲ್ದು ಚಿತ್ರಾನ್ನ ಲಾಟ್ರಿ ಆಗ್ಬಿಟ್ಟೆ. ಕಡೆಗೆ ಹೊಟ್ಟೆ ಇಟ್ಟಿಲ್ದಂಗೆ ಬೇವಿನ ಮರದ ಕೆಳಗೆ ಕೂತಿದೆ. ಬುದ್ಧನ್ಗಾಯ್ತಲ್ಲ ಹಂಗ್ ಜ್ಞಾನೋದಯ ನೋಡು. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಬೋಧಿ ಮರ. ಯಾವ್ದೋ ಒಂದ್ ಮರದ ಕೆಳಗೆ. ಸರಿ, ಏನು ಅಂತ ಜ್ಞಾನೋದಯ ಆಯ್ತು? ಇನ್ಮೇಲೆ ಅದ್ರ ಕೆಲ್ಸಕ್ಕೆ ಸೇರ್ಕೋಬೇಕು, 4 ಕಾಸು ಸಂಪಾದನೆ ಮಾಡ್ಬೇಕು, ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನೀನೇನೇ ಹೇಳೋ ಶ್ರೀಧರ, ಈ ಪ್ರಪಂಚದಲ್ಲಿ ನಾನು ಭಾರಿ ಅದೃಷ್ಟವಂತ ಕಣೋ. ಹೇಗೋ ಸೋಮು? ನಾನು ಎಷ್ಟೇ ಅಲ್ದು ಮನೆಗೆ ಹೋದ್ರು ನಮ್ಮಮ್ಮ ತಿನ್ನಕ್ಕೆ 2 ತುತ್ತು ಅನ್ನ ಹಾಕ್ತಾಳೆ. ಅದ್ ತಿಂದ್ರೆ ಸಾಕು, ಮನಸ್ಸಲ್ಲಿ ನೋವೆಲ್ಲ ಮರ್ತೋಗ್ಬಿಡ್ತೀನಿ ಕಣೋ. ಅದ್ ಸರಿ, ನೀನ್ ಹೇಗೋ ಈ ಸಲ ಕೆಲ್ಸಕ್ಕೆ ಬಂದೆ? ಅದ 1948 ಅಲ್ಲಿ PR ಪಂತೋಲವರು 23 ರೀಲ್ ಸಿನಿಮಾ ತೆಗಿತಾ ಇದ್ರ, ಹಂಗೆ ನಂದು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ. ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಅಲ್ಲಿ ನೋಡು. ಸ್ವಾಮಿ ಬಾಳೆಹಣ್ಣು ಎಷ್ಟು? 1 ರೂಪಾಯಿ. 1 ಕಾಲ. ಒಂದ್ ಕೆಲಸ ಮಾಡ್ತೀರಾ? ಏನು? 1 ರೂಪಾಯಿ ಬಾಳೆಹಣ್ಣು ನಂಗೆ ಕೊಟ್ಬಿಟ್ಟು 4 ಆಣಿದು ನೀವು ಮುರ್ಕೊಂಡು ತಿನ್ಬಿಡ್ತೀರಾ? ಈ ತರ 4 ಆಣೆ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹೋಗೆ ನೋಡಿ ಸ್ವಾಮಿ, ಬಡವ ಹೊಟ್ಟೆ ಹಸ್ವು. ಹೋಗೆ ಅಂತ ಬೆಳಗ್ಗೆ ಹೋಗೆ. ಈ 1 ರೂಪಾಯಿ ಏನಯ್ಯ ಬರ್ತದ ಈ ಕಾಲದಲ್ಲಿ? ರೋಡ್ ಲಕ್ಷ್ಮಿ, ಅಮ್ಮ ತಾಯಿ, 1 1 2. ಪರವಾಗಿಲ್ಲ. ಒಂದ್ ಕೆಲಸ ಮಾಡೋದು, ಹೊಟ್ಟೆರೊಳಗೆ ಹೋಗಿ ಹೊಟ್ಟೆ ತುಂಬಾ ಇಳಿಸುವಿ. ರಸಗೌಳ ಕಾಗೆ ನನ್ ಮಗ. ಏನ್ ಬೇಕು? ಅದೇನದು? ಹಲ್ವಾ. ಇಲ್ವಾ ಅನ್ನ ನಾನು ಹೇಳಿದ್ದು ಹಲ್ವಾ. ಹೌದಾ? ಸ್ವಾಮಿ ಒಂದ್ ಕೆಲಸ ಮಾಡಿ, 3 ಇಡ್ಲಿ 5 ಕಪ್ ಸಾಂಬಾರ್ ಕೊಡ್ತೀರಾ? 5 ಕಪ್ ಸಾಂಬಾರ್ ಬಡವಾ ಕೊಡ್ರಿ. ಎಲ್ಲಿನ ಬಂದಯ್ಯ ಇವನು? ಅಬ್ಬ, ನಾನ್ 3 ಇಡ್ಲಿ 5 ಕಪ್ ಸಾಂಬಾರ್ ತಿನ್ನ ನೋಡಿ ನನ್ನ ಒರಿಜಿನಲ್ ಚಿತ್ರಾನ್ನ ಅನ್ಕೊಂಡ್ಬಿಟ್ಟಿದ್ರು. ಒಳ್ಳೇದಾಯ್ತು, ಹೋಗಿತ್ತು. 5 ಕಪ್ ಸಾಂಬಾರ್ ಕೇಳಿದ್ರಿ, 2 ಕಪ್ ಕೊಟ್ಟಿದ್ರಲ್ರಿ. ಏನಪ್ಪಾ ಅದು ಹುಡುಕ್ತಾ ಇದ್ಯಾ? ಸರ್ ಅದು ಏನದು? ದುಡ್ಡಿದೆ ಅಂತ ತಿಳ್ಕೊಂಡು ತಿನ್ಬಿಟ್ಟೆ. ಓಹೋ, ದುಡ್ಡಿದೆ ಅಂತ ಅವ್ರು ತಿಂಡಿ ಕೊಟ್ಬಿಟ್ರು. ಈಗ ಏನ್ ವಿಷಯ? ಸರ್ ನಾಳೆ ತಂದ್ಕೊಡ್ತೀನಿ ಸರ್. ಓಹೋ, ನಾಳೆ ಬೇರೆ ಬರ್ಬೇಕು ಅಂತ ಮಾಡಿದ್ಯೇನೋ? ಕೃಷ್ಣ ಕರೆದ್ರ ಸರ್? ನೋಡ, ಇವನ್ ಒಳಗಡೆ ಕರ್ಕೊಂಡೋಗಿ ದುಡ್ಡು ವಸೂಲ್ ಮಾಡು. ಏಯ್ ಬಾರಯ್ಯ ಒಳಗಡೆ. ಸರ್ 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 ಇದೊಂದ್ಸರಿ ಬಿಟ್ಬಿಡಿ ಸರ್. ಸರ್ 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 please ಸರ್. ಒಳಗಡೆ ಕರ್ಕೊಂಡು ಅಕೌಂಟ್ ಬರೆಸ್ತಾರ? ಚಾಕ್ರಿ ಮಾಡ್ಬೇಕು. ಏನ್ ಚಾಕ್ರಿ? 10 ಕೆಜಿ ಹಿಟ್ಟು ರುಬ್ಬೇಕು, 50 ಪ್ಯಾಕೆಟ್ ನೀರು ಸೇದಬೇಕು. ಅದ್ರಲ್ಲೂ ಅಕೌಂಟ್? ಹೌದು. ಸರ್ ಒಂದ್ ಇಡ್ಲಿ ಎಷ್ಟು? 1 ರೂಪಾಯಿ. ಸಾಂಬಾರು ಫ್ರೀ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದೇ ಜನಗಳು ದುಡ್ಡಿಲ್ದೇ ಹೋಟ್ಲಿಗೆ ಯಾಕೆ ಬರ್ಬೇಕು? ತಗೊಳ್ಳಿ. ಅಯ್ಯ, ಓಹೋ, ನಿಂದು ಅದೇ ಕಥೆ. ಅದು ಸರ್ ಇದು ಜೇಬಲ್ ದುಡ್ಡು ಹಾಕೊಂಡ್ ಬಂದೆ, ಅದ್ ಕೆಳಗಡೆ ಬಿದ್ದೋಯ್ತು. ಓನ್ ಸರ್. ಇದನ್ನ ನಾನ್ ನಂಬೇಕು. ಓನ್ ಸರ್, ನೀವೇ ಬೇಕಾದ್ರೆ ಕೈ ಹಾಕಿ ನೋಡಿ. ನಿನ್ ಕೈಯೇ ಕಾಣ್ತಾ ಇದೆಯಲ್ಲಪ್ಪ, ನನ್ ಕೈ ಯಾಕೆ ಹಾಕ್ಲಿ? ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓನ್ ಸರ್, ಬಾರಿ ಬಡವಾ ಸರ್. ನೀನ್ ಹೇಳ್ತಾ ಇರೋದ್ ನಿಜಾನಾ? ಇಲ್ದೇ ನಾನೇ ಯಾಕೆ ಸರ್ ಹಿಂಗ್ ಬರ್ತಾ ಇದ್ದೆ, ಸ್ಟೈಲ್ ಆಗಿ 3 ಪೀಸ್ ಸೂಟ್ ಹಾಕೊಂಡ್ ಬರ್ತಾ ಇದ್ದೆ. ಸರ್, ನಾನ್ ಮಾಡಿರೋ ತಪ್ಪಿಗೆ 10 ಕೆಜಿ ಹಿಟ್ಟು ರುಬ್ಬಿ 50 ಪ್ಯಾಕೆಟ್ ನೀರು ಸೇರ್ಬಿಡ್ಲಾ ಸರ್? ಸ್ವಲ್ಪ ಕನ್ಸೆಷನ್ ಕೊಡಿ ಸರ್. ಏನಾದ್ರೂ ಕೆಲಸ ಕೊಟ್ರೆ ಮಾಡ್ತೀಯಾ? ಓ ಮಾಡ್ತೀನಿ ಸರ್. ಸರ್ವರ್ ಕೆಲಸ? ಓ, ಏನಾದ್ರೂ ಅನುಭವ ಇದೆಯಾ? ಅದ್ ಯಾವ ದೊಡ್ಡ ವಿಷಯ ಬಿಡಿ ಸರ್. ಯಾರ ಗಿರಾಕ್ ತಿಳ್ಕೊಂಡು ಇದು ಯಾವ ಮಾಡಿದ್ದು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಫ್ರೆಶ್ ಅಂತ ಹೇಳ್ಬಿಟ್ರೆ ಆಗೋಯ್ತು ಸರ್. ಬಹು ಚಾಲೂಕ್ ಆಗಿದ್ಯಾ? ಕೃಷ್ಣ
ಏನ್ ಸರ್? ನೋಡು ಇವನ ಹೆಸರು ಬರ್ಕೋ. ಎಸ್ ಎಸ್ ಸೋಮಣ್ಣ, SS ಸೂಪರ್ ಸರ್ವರ್ ಸೋಮಣ್ಣ ಅಂತ. ಆಗ್ಲೇ ಸರ್ವರ್ ಕೆಲ್ಸಕ್ಕೆ ಸೇರ್ಬಿಟ್ಲೇನೋ? ಸರ್ ಯೂನಿಫಾರ್ಮ್ ಹಾಕೊಂಬಿಡ, ಡ್ಯೂಟಿ 8 ಅವರ್ ತಾನೆ. ಹಾ? ಸಿನಿಮಾದಲ್ಲಿ ದೊಡ್ಡ ಹೀರೋ ಆಗಿ ಚೆಕ್ ಬುಕ್ ಪೆನ್ ಹಿಡಿಬೇಕಾದ ಕೈನಲ್ಲಿ ಇವತ್ತು ಹೋಟ್ಲ್ ಸರ್ವರ್ ಆಗಿ ಬಿಲ್ ಬುಕ್ ಪೆನ್ಸಿಲ್ ಹಿಡಿತಾ ಇದೀನಿ ಅಷ್ಟೇ. ಯೋಚನೆ ಮಾಡ್ಬೇಡ ಸೋಮು. ಅದೃಷ್ಟ ಬರ್ತಿದ್ದ ಹಾಗೆ ದುರಾದೃಷ್ಟ ಹಿಂದಿನ ಬಾಗ್ಲಿಂದ ಓಡೋಗ್ತಾ ಇರುತ್ತೆ. ನಮ್ಮ ಮನೆಗೆ ಇರೋದು ಒಂದೇ ಬಾಗ್ಲು, ಅದಕ್ಕೆ ಇನ್ನ ಅದೃಷ್ಟ ಬಂದಿಲ್ಲ ಅಂತ ಕಾಣಿಸುತ್ತೆ. ಅದ್ ಸರಿ, ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ದಲ್ಲ, ಒಂದ್ ಕಾಫಿಗೆ ಫೀಲ್ವಾ? ಓ ಸಾರಿ ಮಾ, ಒಂದ್ ನಿಮಿಷ ಬಂದ್ಬಿಟ್ಟೆ. ಬೇಗ ಬಾ. ಇವನು ನಂತರನೇ ಬಿಳಿ ಕೋಟ್ ಹಾಕ್ತಾನೆ, ನಾನ್ ಡ್ಯೂಟಿ ಟೈಮಲ್ಲಿ ಮಾತ್ರ ಹಾಕ್ತೀನಿ, ಅಷ್ಟೇ ವ್ಯತ್ಯಾಸ. ಏನು ನೋಡ್ತಾ ಇದ್ದೀಯ? ಇದರ ಈ ಕೋಟ್ ತುಂಬಾ ಚೆನ್ನಾಗಿದೆ. ಎಷ್ಟೋ ಇದ್ರ ಬೆಲೆ? ಬರೀ 2,000 ರೂಪಾಯಿ. 2,000 ರೂಪಾಯಿ? ನನ್ನ 5 ತಿಂಗಳು ಸಂಬಳ. ಶ್ರೀಧರ, ಈ ಕೋಟ್ ತಗೊಂಡ್ರೆ ಪ್ಯಾಂಟು ಶರ್ಟ್ ಫ್ರೀ ಆಗಿ ಕೊಡ್ತಾರ? ಯಾಕೆ ಹೇಳು, ಅಂಗಡಿನೇ ಕೊಟ್ಬಿಡ್ತಾರೆ. ಸರ್ ಕಾಫಿ ಸರ್. ನೋಡು ನಿನ್ ಕಾಫಿ ಬೇಕು, ಬಾ ಬಾ ಕೂತ್ಕೋ. ಕಾಫಿ ಸರ್? ಕಾಫಿ ಇಲ್ಲ, ಕಾಫಿ. ಕಾಫಿ ಅನ್ಬೇಕು. ಇಡು. ಎಷ್ಟು ಸಂಬಳ? ಡ್ಯೂಟಿ 8 ಅವರ್ ತಾನೆ? ಏನೋ ಇದೆಲ್ಲ? ಇದೆಲ್ಲ ಸರ್ವರ್ ಕುಡಿ, ಕುಡಿ. ಗೊತ್ತಲ್ಲ. ಎಷ್ಟು ಸಂಬಳ? ಅಯ್ಯೋ ಅದ್ಯಾಕೆ ಹೇಳ್ತೀರಾ ಬಿಡಿ ಸರ್. ಇದಕ್ಕಿಂತ ಸಿಟಿ ಮಾರ್ಕೆಟ್ ಅಲ್ಲಿ ತಿರುಪತಿ ಎಷ್ಟೋ ವಾಸಿ, ಕೇವಲ 800 ರೂಪಾಯಿ ಕೊಡ್ತಾರೆ. 800 ರೂಪಾಯಿ? ನನ್ನ 2 ತಿಂಗಳು ಸಂಬಳ. ಸರಿ ಸರಿ, ರೈಟ್ ಹೇಳು. ಏನಪ್ಪಾ, ಈ ಬಡವನ ಮನೆಗೆ ಯಾವಾಗ ಬರ್ತೀಯಾ? ಲೋ ಖಂಡಿತ ಬರ್ತೀನಿ ಕಣೋ. ಎಲ್ಲಿ ಬರುತ್ತೆ ಮನೆ? ನಮ್ಮ ಮನೆ ಬರಲ್ಲ, ಅಲ್ಲೇ ಇರುತ್ತೆ, ನೀನೇ ಬರ್ಬೇಕಷ್ಟೇ. ಹೋಗ್ಲಿ, ಎಲ್ಲಿ ಅಂತ ಅಡ್ರೆಸ್? ಸದಾಶಿವ ನಗರದ ಪಕ್ಕದಲ್ಲಿ ದೊಡ್ಡ ಮೋರಿ ಇದೆ. ಆ ಮೋರಿ ಪಕ್ಕದಲ್ಲಿ ಡಾಕ್ಟರ್ ತೂತಪ್ಪ ರಸ್ತೆ ಅಂತ ಇದೆ. ಸರ್ವರ್ ಯಾಕ್ರಿ ಬಡ್ಕೊಂತಾ ಇದೀರಾ? ಏನ್ರಿ ಬೇಕು? ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ? ರೂಮು ದೊಡ್ಡದಾಗಿದೆ, ಅದಕ್ಕೆ ಒಡೆ ಚಿಕ್ಕದಾಗ ಕಾಣಿಸ್ತಾ ಇದೆ. ನಾಕಣ್ಣ, ಇವಳು ನಿಮ್ ಮಗಳ? ಹೌದು. ನಿನ್ಗೆ ಗೊತ್ತಾಯ್ತು? ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ಲಲ್ಲ, ಅದಕ್ಕೆ ಗೊತ್ತಾಯ್ತು. ಜ್ಯೂಸ್ ಏನಿದೆ? ಕನ್ನಡದಲ್ಲಿ ಹೇಳ, ಇಂಗ್ಲಿಷ್ ಅಲ್ಲಿ ಹೇಳ? ಕನ್ನಡದಲ್ಲಿ ಹೇಳಪ್ಪ. ಮರದ ಮೇಲೆ ಮಹಾ ಅಳ್ಳಾಡಿಸು. ಬೇಡ ಬೇಡ, ಇಂಗ್ಲಿಷ್ ನಲ್ಲಿ ಹೇಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ? ಟ್ರೀ ಟಾಪ್, ಗ್ರೇಟ್ ಶೇಕ್. ಅದು ಬೇಡ, ಬೇರೆ ಏನಾದ್ರೂ ಇದೆಯಾ? ಮ್ಯಾಂಗೋ ಇದೆ, ಗ್ರೇಪ್ ಇದೆ. ಒಂದು ಮ್ಯಾಂಗೋ. ಯಾವತ್ತೂ ಹೊರಗೆ ಬಂದಿಲ್ಲ ಕಣೆ, ಇವತ್ತೇ ಫಸ್ಟ್ ಟೈಮ್. ಏನಮ್ಮ ಬೇಕು ನಿಮ್ಗೆ? ಇಲ್ಲಿ ಬಂದ್ ಕೇಳು. ಚಿಕ್ಕ ಬುಕ್ಕು ಬ್ಯಾಕಿಂಗ್ ಚೇನ್. ನೀವಾ? ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ. ಯೋ ಸರ್ವರ್, ಇನ್ನೇನಿದಪ್ಪ? ನಾಕಣ್ಣ, ಜ್ಯೂಸ್ ಕೊಡೋಣ, ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ? ಯಾಕೆ ಇವ್ರು ಬಂದಿದ್ದಾರೆ ಅಂತನಾ? ನನ್ಗೆ ಅವಮಾನ ಮಾಡ್ತೀಯ? ಬಾಮ ನೀನು. ಎಷ್ಟು ಕೊಪ್ಪಿದೆ ಅವನಿಗೆ. ನೋಡಿದ್ರ ಮೇಡಮ್, ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ? ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ? ಅದೇ ನನ್ ಕಷ್ಟ. ವ್ಯವಹಾರ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಬಿಲ್ ಕೊಡಯ್ಯ. ಎಲ್ಲೋ ನೋಡ್ದಂಗಿದ್ದಿಲ್ಲ ನಿಮ್ಮನ್ನ. ಲಾ 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 ಲಾ. ತಗೊಳ್ಳೆ ಆ ಬಿಲ್ನ. ಯಾಕೆ ಹೆಣ್ಮಕ್ಳ ಹತ್ರ ಗಿರಿಗಿಲಿ ಮಾಡ್ತಾ ಇದ್ಯಾ? ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯಿಲೆ ಬಾಯ್ ಆಚೆಗೆ. ನೋಡ್ಕೋತೀನಿ ನಿನ್ಗೆ. ಇನ್ 5 ವರ್ಷ ಹೋದ್ರೆ ಹೆಣ್ಮಕ್ಳು ಮದುವೆ ಮಾಡ್ಬೇಕು, ಇಲ್ಲಿ ಬಂದು ಡೌ ಹೊಡಿಯಕ್ಕೆ ಡಗಾರ್. ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ? ಅಯ್ಯೋ, ಅದ್ ಯಾಕೆ ಕೇಳ್ತೀರಾ ಬಿಡಿ. ಸರ್ವರ್ ಅಂದ್ರೆ ಒಂಥರ ದೇವ್ರಿದ್ದಾಗಿ, ತಾಳ್ಮೆ ಇರ್ಬೇಕು. 100,000 ತರ ಜನ ಬರ್ತಾ ಇರ್ತಾರೆ, 1,000 ತರ ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಅಂತಾರೆ, ಕೆಲವರು ಏನೋ ಇದೆ ಅಂತಾರೆ, ಕೆಲವರು ಬಾರೆಯಲ್ಲಿ ಅಂತಾರೆ, ಅದೆಲ್ಲದಕ್ಕೂ ಅನ್ಸರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ. ಇನ್ನ ಕೆಲವರು ಈಗ ನೋಡಿದ್ರಲ್ಲ, ಮನೇಲಿ ಹೆಂಡತಿ ಸರಿಯಿಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಳು ಹೊಡಿಯಕ್ಕೆ. ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ. ಕೊಡ್ಲಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಮಾತಾಡೋದಕ್ಕೆ ಕಾಸಾ ಕೊಡ್ಬೇಕು. ನಿಮ್ಗೇನ್ ಕೊಡ್ಲಿ? 2 ಮಸಾಲೆ ದೋಸೆ. ಮಸಾಲೆನಾ? ಯಾಕೆ ಹೇಗೆ ಹೆದರ್ತಿದ್ದೀರಾ? ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ ಅಂತದ್ರಲ್ಲಿ ನಿಮಗ್ ಕೊಡ್ತೀನಾ? ಏನಪ್ಪಾ ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ದೆ ಏನೇನು, ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ, ಕಲ್ಲು ಮಂಡು ತಿನ್ನಕ್ಕೆ. ಎಲ್ಲ ಹಣೆ ಬರ. ಸರಿ ಸರಿ, ಸ್ವೀಟ್ಸ್ ಏನಿದೆ? ಸ್ವೀಟ್ಸಾ? ಮೈಸೂರು ಪಾಕ್, ಜಿಲೇಬಿ, ಜಾಂಗೀರ್, ಬಾದುಷಾ, ಚಮಚಮ್, ಚಂಪಾಕಲೆ, ದಿಲ್ಕುಶ. ಕಣ್ಮುಚ್ಕೊಂಡು ಒಪ್ಪಿಸ್ಬಿಟ್ರಲ್ಲ. ಎಲ್ಲ ಅಭ್ಯಾಸ ಬಲ. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ತಿನ್ನಿ ಗೊತ್ತಾತೆ. ಚೌಚೌಬಾತ್ ಬೆಳಗ್ಗೆನೆ ಖಾಲಿ. ಮತ್ತೆ ಬೋರ್ಡಲ್ಲಿ ಬಳಪ ಇದೆ ಅಂತ ಬರ್ದಿದ್ದಾರೆ. ಅಳ್ಸದ್ರಾಯ್ತು. ಮತ್ತೆ ಬರೀತಾರೆ ಯಾವಾಗ? ಸಾಯಂಕಾಲ. ಲೇ ಬೇಗ, ಟೈಮ್ ಆಯ್ತು ಕಣೆ. ನಿಮ್ ಹೆಸರೇನು? ಸುಧಾ. ಸುಧಾ ಮುರ್ಸಾದಾ. ಅವ್ನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ಲಿ ಇದ್ಯಾ? ಏನಿಲ್ವೇ, ಅವ್ನ್ ತುಂಬಾ ತಮಾಷೆಗೆ ಮಾತಾಡ್ತಾನಲ್ಲ. ಅವನಿಗೆ ನೀನ್ ಹೋಟ್ಲು ಯಜಮಾನ್ರು ಮಗಳು ಅಂತ ಗೊತ್ತಾಗಿದ್ರೆ ಹಾಗ್ ಮಾತಾಡ್ತಾ ಇದ್ನಾ? ಬರ್ಲಿ ಇರು, ಹೇಳ್ತೀನಿ. ಬೇಡ ಕಣೆ, ಸುಮ್ನೆ ಇದ್ಬಿಡ್ರೆ. ನಿಮಗೆ ಯಾವಾಗ್ಲೂ ರೇಟ್ಸೋದು ಒಂದೇ ಕೆಲ್ಸ. ಇವತ್ತು ನಮ್ಮ ಅಡಿಗೆ ಭಟ್ಟ ಬರಲಿಲ್ಲ, ಅವನ್ ಮಗನೇ ದೋಸೆ ಹಾಕಿದ್ದಾನೆ. ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ, ಅವನೇ ಎಲ್ಲ ಪೀಸ್ ಮಾಡ್ಬಿಟ್ಟಿದ್ದಾನೆ. ತಿನ್ನಿ, ಕಷ್ಟಪಡ್ತೀನಿ. ಕದೀರಿ. ಏನ್ ನೋಡ್ತಾ ಇದ್ರ? ತಿನ್ನಿ. ಲಂಗ್ಲಂಗಿಗೂ ಸೋಲಂಗಿಗೂ
ಏನ್ ಓದ್ತಿದ್ದೀರಾ? ಆಂಡ್ರೋಸ್ ಅಂಡ್ ಲಯನ್. ಲಾಂಗ್ ಲಾಂಗಿಗೂ ಸೋ ಲಾಂಗಿಗೂ ನೋಬಡಿ ಕ್ಯಾನ್ ಸೇ ಹೌ ಲಾಂಗಿಗೂ. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. ಥ್ಯಾಂಕ್ ಯು. ಲಾಂಗ್ ಲಾಂಗಿಗೂ ಸೋ ಲಾಂಗಿಗೂ ನೋಬಡಿ ಕ್ಯಾನ್ ಸೇ ಹೌ ಲಾಂಗಿಗೂ. ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, 7ನೇ ಕ್ಲಾಸ್, 7ನೇ ಸರಿ. ಲಾಂಗ್ ಲಾಂಗಿಗೂ ಸೋ ಲಾಂಗಿಗೂ ನೋಬಡಿ ಕ್ಯಾನ್ ಸೇ ಹೌ ಲಾಂಗಿಗೂ. ಏನ್ ಸರ್ ಇವತ್ತು ರಶ್ಯ ಇಲ್ಲ? ಯಾಕೆ ಸರ್? ಯಾಕೆ ಹೋಗ್ ಬರೋವ್ರ ಹತ್ರ ಜಗಳ ಆಡ್ತಾರೋ? ರಶ್ ಆಗಿರುತ್ತೆ, ಹೇಳಿ ನೋಡೋಣ. ಅವನು ನಿಮ್ಗೆ ಹೇಳ್ತೀನಿ ಅಂದ, ಹೇಳು ಅಂದೆ ಸರ್. ಸರಿ ಸರಿ, ಇದೇ ಕೊನೆ. ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು. ಹೋಗೋಗು, ಕೆಲಸ ನೋಡೋಗು. ಯಾರ್ ಇಡ್ಲಿ ಸಾಂಬಾರ್? ಅರೆ ಸುಧಾ, ನೀನಿಲ್ಲಿ? ಅಲ್ಲಮ್ಮ, ಏನೇ ಆಗ್ಲಿ ನಿನ್ನೀ ಹೋಟ್ಲಿಗೆ ಬರೋಲ್ಲ ಅಂತ ಹಠ ಮಾಡಿದ್ದೆ. ಈಗ ಬರೋದು ಮಾತ್ರ ಅಲ್ಲ, ತಿಂಡಿ ಬೇರೆ ತಿಂತಾ ಇದ್ಯಲ್ಲಮ್ಮ. ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ, ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು. ಇವ್ರುಗಳು ಬೇಡ ಬೇಡ ಅಂದ್ರು, ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಸೋಮು, ಕನ್ನಡ ಸರ್? ನೋಡು, ಈ ಟೇಬಲ್ಗೆ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು, ಆದ್ರೆ ಬಿಲ್ ಮಾತ್ರ ಕೊಡ್ಬೇಡ. ಯಾಕೆ ಸರ್? ಇವ್ರ ಹತ್ರ ಕಾಸಿಲ್ಲ. ಪರವಾಗಿಲ್ಲ ಬಿಡಿ ಸರ್, ನಾನ್ ಕೊಡ್ತೀನಿ. ಅಯ್ಯೋ ಮುಟ್ಟಾಳ, ನಿನ್ನ ತಿಂಗಳು ಸಂಬಳ ಕೊಡ್ತಾ ಇರೋದೇ ಇವಳು ಕಣಯ್ಯ. ಅವಳು ಯಾರು ಗೊತ್ತಾ? ನನ್ನ ಮಗಳು. ಸ್ಪೆಷಲ್ ಆಗಿ ನೋಡ್ಕೋ. ನಿಮ್ ಮಗಳಿರೋದು ಹೇಳಿಲ್ವಲ್ಲ ಸರ್? ಏನ್ ಮೇಡಮ್, ನೀವು ನಮ್ಮ ಓನರ್ ಮಗಳು ಅಂತ ಮೊದ್ಲೇ ಹೇಳಕ್ಕಿಲ್ವಾ? ನಾನು ನಿಮ್ ಹೋಟ್ಲ ಬಗ್ಗೆ ಅದು ಇದು ಅಂತ ಕೆಡ್ತಾ ಮಾತಾಡ್ಬಿಟ್ಟೆ. ಆಳದ ಬಾಯಿ ಸುಮ್ಮನೆ ಇರಲ್ಲ. ಅಯ್ಯೋ, ಪ್ಲೇಟಿನಲ್ಲಿ ಕೈ ತೊಳೆಯಬಾರ್ದು. ಪರವಾಗಿಲ್ಲ, ಓನರ್ ಮಗಳು. ಕಾಲೇಜಿಗೆ ಟೈಮ್ ಆಯ್ತು ಕಣ್ರೆ. ಬಂದ್ರೆ ಹೋಗೋಣ. ಮೇಡಮ್ ಹೊರಟ್ರಾ? ಅಯ್ಯೋ ರಾಘವೇಂದ್ರ, ಅಷ್ಟೇ. ಮತ್ತೆ ಬಂದ್ರ? ಡ್ಯೂಟಿ ಮುಗಿತಾ? ಡ್ಯೂಟಿ ಎಲ್ಲಿ ಮುಗೀತು? ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು ನನ್ನ ಕೆಲಸ ಅಷ್ಟೇ. ಹೆದರಬೇಡಿ, ಏನು ಹೇಳಿಲ್ಲ. ಹೇಳಿಲ್ವಾ? ಹಂಗಾದ್ರೆ ನನ್ನ ಕೆಲಸ ಗ್ಯಾರಂಟಿ. 2 ಕಾಪಿ. ನೋಡಿ. ಏನು? ನಿಮಗ್ ಮದ್ವೆ ಆಗಿದ್ಯಾ? ಇದು ಬರೀ ಪ್ರಶ್ನೆನಾ, ಇಲ್ಲ ಬೇರೆ ಅರ್ಥ ಇದೆಯಾ? ಇಲ್ಲ, ಸುಮ್ನೆ ಕೇಳ್ದೆ. ನಾನು ಸುಮ್ನೆ ಕೇಳ್ದೆ. ಹೀಗೆ ಮದುವೆ ಮಾಡ್ಕೋ ಅಂತಾರೆ. ಯಾರು? ನಮ್ಮಮ್ಮ. ನನ್ನನ್ನು ನೋಡಿ ಇದುವರೆಗೂ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರಾಂಕ್, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿಮ್ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಕಾಲೇಜ್ ಇದೆಯಲ್ಲ ನೋಡಿ, ನಾನೊಬ್ಬ ಸರ್ವರ್. ಗೊತ್ತು. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿನ್ ಮಕ್ಕೆ, ನೀನ್ ಎಷ್ಟೇ ನೋಡಿದ್ರೆ ಬೆಳಗಾಗಲ್ಲ. ಅಯ್ಯೋ, ಈ ಹಾಳಾದ್ ಕನ್ನಡಿ ಇಲ್ದೆ ಹೋಗಿದ್ರೆ ನನ್ನ ಮಕ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವೇ? ಅಮ್ಮ, ಅಮ್ಮ. ಯಾರು? ನಮಸ್ಕಾರ ಅಮ್ಮ, ನಾನು ಶ್ರೀಧರ್. ಓ ಶ್ರೀಧರ, ಚೆನ್ನಾಗಿದೀಯಪ್ಪ? ಚೆನ್ನಾಗಿದ್ದೀನಮ್ಮ. ಸೋಮು ಹೇಳ್ದ ನೀನ್ ಬೆಂಗಳೂರಿಗೆ ಬಂದಿದ್ಯಾ ಅಂತ. ಕೂತ್ಕೊಳ್ಳಪ್ಪ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಮನೇಲೆಲ್ಲ ಚೆನ್ನಾಗಿದಾರಪ್ಪ? ಚೆನ್ನಾಗಿದಾರಮ್ಮ. ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೊಳ್ಳಪ್ಪ. ಪರವಾಗಿಲ್ಲ, ಇರ್ಲಿ ಬಿಡಿ. ಹೇಗಿದ್ದ ಸಂಸಾರ ಹೀಗಾಗೋಯ್ತಲ್ಲ ಅಂತ ನನ್ ಕೈ ನಂಬೋಕೆ ಆಗ್ತಾ ಇಲ್ಲಮ್ಮ. ಅದೆಲ್ಲ ಮುಗ್ದೋದ್ ಕಥೆಯಪ್ಪ, ಅದನ್ನೆಲ್ಲ ಮರೆಯೋದೇ ಒಳ್ಳೇದು. ಸೋಮು ಎಲ್ಲಾ ವಿಷಯನೂ ಹೇಳ್ದಮ್ಮ. ಹುಚ್ಚ ಹುಡುಗ, ಮತ್ತೆ ಸಿನಿಮಾ ಅಂತ ತಲೆ ಕೆಡ್ಸ್ಕೊಳ್ದೆ ಹೇಗೋ ಕಷ್ಟಪಟ್ಟು ಜೀವನ ಮಾಡಿದ್ರೆ ಸಾಕು. ಅಕಸ್ಮಾತ್ ನಾನು ಹೈಲಾಂಡ್ಸ್ ಹೋಟ್ಲಿ ಕಾಫಿಗೆ ಅಂತ ಹೋದಾಗ ಅಲ್ಲಿ ಸಿಕ್ದ. ಹೌದಪ್ಪ, ಅವನು ಆ ಹೋಟ್ಲಿ ಯಜಮಾನ್ರು ರಾಮರಾವ್ ಹತ್ರನೇ ಕೆಲಸ ಮಾಡ್ತಿರೋದು. ಅವ್ನ್ ಸರ್ವರ್ ಡ್ರೆಸ್ ನಲ್ಲಿ ಬಂದ್ ನಿಂತ್ಕೊಂಡು ಏನ್ ಕೊಡ್ಲಿ ಸರ್, ಕಾಫಿನಾ ಟೀನಾ ಅಂತ ಕೇಳಿದಾಗ ಅವನು ನಮ್ ಸೋಮುನ ಅಂತ ನಂಬೋಕೆ ಆಗ್ಲಿಲ್ಲಮ್ಮ. ಏನು ಸರ್ವರ್ ಕೆಲಸ ಮಾಡ್ತಿದ್ದಾನ? ನನ್ನ ಹತ್ರ ಲೆಕ್ಕ ಬರೆಯೋ ಕೆಲಸ ಅಂತ ಹೇಳ್ದ. ಅವರಪ್ಪ ಬದುಕಿದಿದ್ರೆ ಅವನಿಗೆ ಈ ಗತಿ ಬರ್ತಿರ್ಲಿಲ್ಲ. ನೋಡಿ, ಸರ್ವರ್ ಕೆಲಸ ಮಾಡ್ತಾ ಇರೋದು ಎಲ್ಲಿ ನಿಮ್ಗೆ ತಿಳಿದ್ರೆ ನೀವು ಬೇಸರ ಪಟ್ಕೋತಿರೋದು ತಿಳ್ಕೊಂಡು ಅವ್ನು ನಿಮ್ಗೆ ವಿಷಯ ಹೇಳಿದಿರ್ಬೋದಲ್ಲ. ಜೀವನ ನಡೆಸೋದಕ್ಕೆ ಯಾವ ಕೆಲಸ ಆದ್ರೇನಪ್ಪ, ನನ್ಗದ್ರಲ್ಲಿ ಬೇಸರ ಇಲ್ಲ. ಆದ್ರೆ ನನ್ನ ಹತ್ರನೇ ಸುಳ್ಳು ಹೇಳಿದಾನೆ ನೋಡು. ಇಷ್ಟು ವರ್ಷ ನನ್ನ ಮಗನ ಹತ್ರ ಏನೂ ಮುಚ್ಚುಮರೆ ಇಲ್ಲ ಅಂದ್ಕೊಂಡಿದ್ದೆ, ಆದ್ರೆ ಅವನಿಗೆ ಮಾಡಿದ್ದೇನು? ಛೇ, ಅಳ್ಬೇಡಿಮ್ಮ, ಅಳ್ಬೇಡಿ. ಈಗ ನಾನು ಬಂದಿದ್ದೀನಲ್ಲ, ಅದೇನೇ ಬಂದ್ರು ನಾನ್ ನೋಡ್ಕೋತೀನಿ. ನೀವು ಮನಸ್ಸಿಗೆ ಏನು ಹಚ್ಕೋಬೇಡಿ, ನಿಶ್ಚಿಂತೆ. ಲೋ ಶ್ರೀಧರ, ಏನು ನೀ ಬಂದು ತುಂಬಾ ಹೊತ್ತಾಯ್ತೇನೋ? ಅಮ್ಮ, ನಮ್ ಶ್ರೀಧರ ನೋಡಮ್ಮ ಹೇಗ್ ಬೆಳೆದ್ ಬಿಟ್ಟಿದ್ದಾನೆ. ಒಳ್ಳೆ ಅಮೂಲ್ ಬೇಬಿ ತರ ಕಳ್ಳ. ಅವನ್ ಟೈ ನೋಡು, ಅವನ್ ಶರ್ಟ್ ನೋಡು, ಅವನ್ ಪ್ಯಾಂಟ್ ನೋಡು. ನಂದು ಶರ್ಟು ಪ್ಯಾಂಟ್ ಇದೆ, ಯಾಕೆ? ಸರಿ ಶ್ರೀಧರ, ನಿಂಗ್ ಜ್ಞಾಪಕ ಇದೆಯಾ? ನೀನ್ ಗುಡಿಸ್ಲಿದ್ದಾಗ ನಾನ್ ಮಾಡಿ ಮೇಲೆ ಇತ್ಕೊಂಡು ನೀನ್ ಕಲ್ಲೊಡ್ದಿದ್ದು? ಅಲ್ಲಲ್ಲ, ನಿನ್ ಮಾಡಿ ಮೇಲೆ ನಾನ್ ಗುಡಿಸ್ಲಾಕೊಂಡು ನೀನ್ ಕಲ್ಲೊಡ್ದಿದ್ದು. ಅದೆಲ್ಲ ಹಳೇ ಕತೆ. ಅದ್ ಸರಿ, ಅಪರೂಪಕ್ ನಮ್ಮನೆಗೆ ಬಂದಿದ್ದೀರಾ, ನನಗೋಸ್ಕರ ಏನಪ್ಪಾ ತಂದಿದ್ಯಾ? ನೀನೇನು ತರಬೇಡ, ನಾನೇ ನಿನ್ ಬೆಳಗ್ಗೆ ಕೊಡಿಸಿದಲ್ಲ ಒಂದ್ ಕಾಫಿ. ಅಲ್ಲಲ್ಲ, ನಾವಿಬ್ರು ಕುಡಿದಲ್ಲ ಕಾಫಿ, ಅದೇ ನಿಮ್ ಬಿಲ್ ಕೊಟ್ಟಿಲ್ಲಪ್ಪ. ಏನೋ ಅದು? ಏನಿಲ್ಲಮ್ಮ, ಅದೇ ನೀನ್ ಮಾರ್ಕೆಟ್ ಹೋಗಿ ಅದು ಇದು ತರಕಾರಿ ತಗೊಂಬಂದಿಲ್ಲ, ಎಲ್ಲ ತಗೊಂಡ್ಬಿಟ್ಟಿದ್ದೀನಿ.
ಏನು ನೋಡಪ್ಪ ನಾನ್ ಸರ್ವರ್ ಕೆಲಸ ಮಾಡ್ತಾ ಇರೋದು ಭಲೇ ಸೀಕ್ರೆಟ್ ವಿಷಯ. ಅಪ್ಪಿ ತಪ್ಪಿ ನೀನ್ ಆ ಗುಟ್ನ ರಟ್ ಮಾಡ್ಬಿಟ್ಯಾ. ನಾನು ನಮ್ಮ ಅಮ್ಮನ ಹತ್ರ ಗುಮಾಸ್ತನ್ ಕೆಲಸ ಮಾಡ್ತಾ ಇದ್ದೀನಿ, ರೀಲ್ ಬಿಟ್ಟಿದೀನಿ. ಅವಳು ನಂಬಿಟ್ಟವಳೆ. ನೀನು ಅದನ್ನೇ ಮೇಂಟೈನ್ ಮಾಡು. ಏನೋ ಅದು? ಏನಿಲ್ಲಮ್ಮ, ಇವತ್ತು ಆಫೀಸಲ್ಲಿ ಭಲೇ ಕೆಲಸ. ತಲೆ ಕಟ್ ಗೊಬ್ಬರ ಆಗೋಯ್ತು. ಇದ್ದಿದ್ದ ಇರೋ ಬರೋ ಚೀಟಿನ ಟರ್ರ ಪರ್ರ ಅಂತ ಅರ್ದಿದೆ. ಹೋಗ ಯಜಮಾನ ಹತ್ರ ಕಟ್ಕೊಳ್ಳಿ ಅಂತ ಬಂದ್ಬಿಟ್ಟಮ್ಮ. ಅಮ್ಮ ನಮ್ ಬಾಸು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ. ನನಗೋಸ್ಕರ ಒಂದು ಸ್ಪೆಷಲ್ ಫ್ಯಾಮಿಲಿ ರೂಮು. ಲೆಫ್ಟಲ್ ಅಂತಾನು ಎಲ್ಲ ಲೆಫ್ಟಲ್ ಅಂತಾನು ರೈಟಲ್ ಅಂತಾನು. ಸಮಯಕ್ಕೆ ಸರಿಯಾಗಿ ನಾನು ಏನೇ ಕೇಳಿದ್ರೆ ಸರಿ, ಕಾಫಿ ಟೀ ತಿಂಡಿ ಎಲ್ಲ ರೆಡಿ. ಒಂದೇ ಸರಿ ಟೇಬಲ್ ಕ್ಲೀನ್ ಅಂದ್ರೆ ಸಾಕು, ಕ್ಲೀನ್ ಆಗ್ಬಿಡುತ್ತೆ. ಎಲ್ಲಾರ್ಗು ಒಂದ್ ಕುರ್ಚಿ ಆದ್ರೆ ನನಗೆ 10 ಕುರ್ಚಿ. ಕೈ ಕಟ್ಕೊಂಡು 1 ನಿಮಿಷ ನಿಂತ್ಕೊಳಂಗಿಲ್ಲ. ಬಂದವ್ರ ವಿಚಾರಿಸ್ತಾ ಇರ್ಬೇಕು, ಅವ್ರು ಏನ್ ಕೇಳ್ತಾರೆ ಕೊಡ್ತಾ ಇರ್ಬೇಕು. ಕೆಲಸ ಮಾಡಿ ಮಾಡಿ ಅಬ್ಬಬ್ಬಾ ಮೈ ಎಲ್ಲಾ ನೋವು. ಅಯ್ಯೋ ಪಾಪ. ನೀವೇ ಗಮನಿಸ್ತಾ ಇದ್ರಾ? ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಮ್ಮ ಮಗನ್ ನೋಡ್ ನಗದೆ ಇನ್ಯಾರು ನೋಡ್ ನಗ್ಬೇಕು. ನೀನ್ ನಗಮ್ಮ ಪಚ್ಚ. ಇವನು ಹೇಳ್ತಾನೆ. ಸಾಕು ಸುಮ್ನಿರೋ. ಎಲ್ಲ ನನ್ನ ಅದೃಷ್ಟ. ಮೊದ್ಲು ಬಂದವನ್ ವಿಚಾರಿಸ್ಕೊ. ವಿಚಾರಿಸ್ಬೇಕಾ? ಏನ್ ಸಾರ್ಬೇಕು ನಮ್ಗೆ? ಇಡ್ಲಿ ವಡೆ ಖಾರ ಬಾತ್ ಕೇಸರಿ ಬಾತ್ ಪೂರಿ ಪ್ಲೇನ್ ದೋಸೆ ಸೆಟ್ ದೋಸೆ ಊಟ ಏನು ಅಪ್ಪ ಎಲ್ಲ ಅಭ್ಯಾಸ ಫಲ. ಲೋ ಸೋಮು, ಅದೆಲ್ಲ ಆಮೇಲೆ ಕಣ. ಮೊದಲು ಅಮ್ಮನ್ ಚೆನ್ನಾಗಿ ನೋಡ್ಕೊ. ಹಾಗೆ ಅಮ್ಮನಿಗೆ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಡು. ಬರ್ಲಾ ಸೋಮು? ಯಾತಿಗೆ ಮದರ್ ಇಂಡಿಯಾ ಕೋಪ? ಅವನ ಮನೆಗೆ ಬಂದು ಎಷ್ಟು ವರ್ಷ ಆಗಿತ್ತು. ಅವನ ಮಾತಾಡ್ಸಂಗೆ ಅಡಿಗೆ ಮನೇಲಿ ಬಂದು ಕೂತಿದ್ಯಲ್ಲ, ಅವನ ಮನ್ಸಿಗೆ ಎಷ್ಟು ನೋವಾಗತ್ತೆ. ಸರಿ ಸರಿ, ಹೊಟ್ಟೆ ಇಷ್ಟ ಇದೆ, ಊಟಕ್ಕೆ ಹಾಕಮ್ಮ. ತಟ್ಟೆ ಏನೇ ಇದು ಹಾಲಿವುಡ್ ಶೇಪು. ಇದನ್ನ ತಗೊಂಡೋಗಿ ಎಕ್ಸಿಬಿಷನ್ ಇಟ್ಟಿ ಟಿಪ್ಪು ಸುಲ್ತಾನ್ ಕಾಲದ್ದು ಅಂದ್ರೆ ಫಸ್ಟ್ ಪ್ರೈಸ್ ಗ್ಯಾರಂಟಿ. ಊಟ ಮಾಮೂಲಿ ಇದ್ದಿದ್ದೆ. ರಾಗಿ ಮುದ್ದೆ, ಮೆಣಸಿನ್ಕಾಯಿ ಚಟ್ನಿ ಇದ್ರು ಅದೇ ತಿನ್ಬೇಕು, ಇಲ್ಲದೆ ಹೋದ್ರು ಅದೇ ತಿನ್ಬೇಕು. ಆದ್ರೂ ಅಮ್ಮ ನೀನ್ ಬಡಿಸಿದ್ರೆ ಅದ್ರ ಮುಂದೆ ಇರೋ ರುಚಿ ಬೇರೆ ಯಾವ್ದ್ರಲ್ಲೂ ಇಲ್ಲ. ಬಡ್ಸಮ್ಮ. ಯಾಕಮ್ಮ ಹಿಂಗ್ ಕೂತಿದ್ಯಾ? ಮಾತಾಡಮ್ಮ, ಮಾತಾಡಮ್ಮ. ನಾನು ಯಾಕೆ ಕೂತಿದ್ರೆ ನಿನ್ಗೇನು? ನನ್ಗಂತೂ ವಯಸ್ಸಾಗ್ತಾ ಬಂತು. ಇವತ್ತು ನಾಳೆನೋ ರಾಮ ಕೃಷ್ಣ ಅಂತ ದೇವ್ರ ಪಾದಕ್ಕೆ ಸೇರೋಳು. ನನ್ ಚಿಂತೆ ನಿನ್ಗೆ ಯಾಕೆ ಬಿಡು. ಅಮ್ಮ ಅಮ್ಮ ಯಾಕಮ್ಮ ಈ ರೀತಿ ಕೋಪ ಮಾಡ್ಕೊಂತ ಇದ್ಯಾ? ಏನಾಯ್ತು ಹೇಳಮ್ಮ. ನನ್ನೇ ಪ್ರಶ್ನೆ ಕೇಳ್ತಾ ಇದೀಯಾ? ಅದನ್ನೇ ನಾನ್ ನಿನ್ನ ಕೇಳಿದ್ರೆ? ಕೇಳು. ಅಲ್ಲ ಕಣ, ನಾನ್ ನಿನ್ ಚೆನ್ನಾಗಿ ನೋಡ್ಕೊಳ್ಳಿಲ್ವೇನೋ? ನಿನ್ ಮೇಲೆ ನನ್ ಪ್ರೀತಿ ಇಲ್ವೇನೋ? ನಾನ್ ನಿನ್ಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದೀನಿ ಹೇಳೋ? ಅದೆಲ್ಲ ಇಲ್ಲ ಅಂತ ಹೇಳ್ದಮ್ಮ. ಮತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದೀಯಾ? ಏನಮ್ಮ ಮಾಡ್ದೆ? ನೀನ್ ಯಾಕೋ ಕೆಲ್ಸಕ್ ಹೋಗ್ತಿರೋದು? ಇದು ಒಳ್ಳೆ ಚೆನ್ನಾಗಿದೆ. ಅಲ್ಲಮ್ಮ, ಮಗ ಅಂದ್ರೆ ಮನೇಲೆ ಕುತ್ಕೊಂಡಿರಕಾತ. ಕೆಲ್ಸಕ್ಕೆ ಹೋಗ್ಬೇಕು, ನಾ ಕಾಸು ಸಂಪಾದನೆ ಮಾಡ್ಬೇಕು, ಈ ಅಮ್ಮನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಅದನ್ನ ನೋಡಿ 4 ಜನ ಆಹಾ ಓಹೋ ಇದು ಏನಯ್ಯ ಅಮ್ಮನ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಇಂತ ಮಗ ನಮಗೂ ಒಬ್ಬ ಇರಬಾರ್ದ ಅಂತ ಈ ನಿನ್ ಮಗನ್ನ ನಿನ್ನ ಹತ್ರ ಹೊಗಳ್ಬೇಕಮ್ಮ. ಸಾಕು ಸುಮ್ಲಿರೋ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಆಫೀಸ್ ಕೆಲ್ಸಕ್ ಹೋಗ್ತಾ ಇದೀಯಾ? ಸರ್ವರ್ ಕೆಲ್ಸಕ್ ತಾನೇ ನೀನ್ ಹೋಗ್ತಿರೋದು? ಅಮ್ಮ ಹೀಗೆ ಎಷ್ಟು ಸುಳ್ಳುಗಳನ್ನ ಹೇಳಿದೀಯ ಹೇಳೋ? ಇಲ್ಲಮ್ಮ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲಮ್ಮ. ಹೇಳಿಲ್ಲ? ನಿನ್ಗೆ ಎಷ್ಟು ಸಂಬಳ? 200 ರೂಪಾಯಿ ಅಮ್ಮ. ಬಾಕಿ 200 ರೂಪಾಯಿ ಎಲ್ಲಿಂದ ತರ್ತಿದ್ದೆ? ಕದ್ಕೊಂಡ್ ಬರ್ತಿದ್ಯಾ? ಸುಳ್ಳು ಹೇಳ್ದವನು ಕಳ್ತನೂ ಮಾಡಿರ್ತೀಯ. ಅಮ್ಮ ಇಲ್ಲಮ್ಮ, ಊಟ ಟೈಮ್ಗೆ ಸ್ಕೂಲ್ ಮಕ್ಳು ಊಟ ತಗೊಂಡು ಕೊಟ್ಟು ಅದ್ರಲ್ಲಿ 200 ರೂಪಾಯಿ ಸಂಪಾದಿಸ್ತಾ ಇದ್ದಮ್ಮ. ಮತ್ತ್ಯಾಕೋ ಇಷ್ಟು ದಿವಸ ನನ್ನ ಹತ್ರ ಹೇಳಿಲ್ಲ? ಹೇಳಿದ್ರೆ ನೀನ್ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂತ ಅಂತ ಹೇಳಿಲ್ಲಮ್ಮ. ನೀನ್ ಸುಳ್ಳು ಹೇಳಿದಾಗ ಅದು ನೋವಿನಿಗಿಂತಾನ ಈ ನೋವು. ಅಮ್ಮ ನಾನ್ ಸುಳ್ಳು ಹೇಳ್ಬೇಕು ಅಂತ ಹೇಳಿಲ್ಲಮ್ಮ. ಹಾಗೋ ನೀನ್ ಸುಳ್ಳು ಹೇಳುವಷ್ಟು ದೊಡ್ಡ ಮನುಷ್ಯನಾಗ್ಬಿಟ್ಟೆಪ್ಪ. ಅಮ್ಮ ಇನ್ಮೇಲೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಇನ್ಮೇಲೆ ಸತ್ಯವಾಗ್ಲೂ ಸುಳ್ಳು ಹೇಳಲ್ಲಮ್ಮ. ಅಮ್ಮ ನೀನ್ ನನ್ನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಇನ್ಯಾರಮ್ಮ ನನ್ನ ಹತ್ರ ಮಾತಾಡ್ತಾರೆ? ಮಾತಾಡಮ್ಮ, ಮಾತಾಡಮ್ಮ. ಮಾತಾಡಲ್ಲ ಹೋಗೋ. ಮಾತಾಡಲ್ಲ ಹೋಗೋ. ನೋಡಿದ್ಯಾ, ನೀನ್ ನನ್ನ ಹತ್ರ ಮಾತಾಡ್ಬಿಟ್ಟೆ. ಅಮ್ಮ ನೀವ್ ಒಳಗಡೆ ಹೋಗು, ನಾ ಹೊರಗಡೆ ಹೋಗ್ತೀನಿ. ಹೋಗೋ, ಮೊದ್ಲು ಹೊರಟೋಗೋ. ಸುಳ್ಳು ಹೇಳೋ ಮಗ ನನ್ಗೆ ಬೇಕಾಗಿಲ್ಲ, ಹೊರಟೋಗೋ. ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ ಅಂದ್ರು ಯಾಕಮ್ಮ ಇಷ್ಟ ಹಠ ಮಾಡ್ತಾ ಇದ್ಯಾ? ಹೋಗಮ್ಮ. ಇನ್ಮೇಲೆ ನಾನು ಯಾರ ಹತ್ರ ಮಾತಾಡಲ್ಲ, ಕೆಲ್ಸಕ್ಕೆ ಹೋಗಲ್ಲಮ್ಮ, ಊಟ ಮಾಡಲ್ಲ. ನಾನ್ ಹೇಳಿದ್ರೆ ಮಾತ್ರ ಸುಳ್ಳು. ನೀನು ಇಷ್ಟು ದೊಡ್ಡವಳಾಗಿದ್ಯಾ, ನೀನ್ ಮಾತ್ರ ಸುಳ್ಳು ಹೇಳ್ಬೋದಾ? ಏನು ನಾನ್ ಸುಳ್ಳು ಹೇಳ್ದ? ಎಷ್ಟೋ ಸರಿ ಹೇಳಿದ್ಯಾ ಗೊತ್ತಾ? ಅಂಥದ್ದೇನೋ ನಾನು ಹೇಳಿದೆ. ನೀನ್ ನನ್ನ ನೋಡಿ ನನ್ನ ಸುಂದರಾಂಗ, ನನ್ನ ಮುದ್ದುರಾಜ, ನೀನ್ ನೋಡಕ್ ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ಯಾ ಅಂತ ನನ್ನ ಹತ್ರ ಸುಳ್ಳು ಹೇಳಿಲ್ವಾ? ಹೌದಾ ಅಪ್ಪ ನನ್ ಕಂದ, ಯಾರು ಏನೇ ಹೇಳಿದ್ರು ನೀನ್ ನನ್ ಸುಂದರನೇ ಕಣಪ್ಪ. ನೀನ್ ನನ್ ಮುದ್ದು ರಾಜ ಕಣ. ನೀನ್ ನನ್ ಮುದ್ದು ರಾಜ. ಈಗ ನನಗೆ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕ್ತೀಯಾ? ಬಾರೋ, ಎಷ್ಟು ಹಸ್ಕೊಂಡಿದ್ದೀಯೇನೋ. ನಮ್ ತಾಯಿ ಲೆಟರ್ ಬರ್ತಿದ್ದಾರೆ, ಇವತ್ತೇ ಹುಡುಗಿ ಮನೆಗೆ ಹೋಗಿ ಹುಡುಗಿ ನೋಡ್ಬಿಟ್ ಬಾ ಅಂತ. ಹುಡುಗಿ ಮನೆಗ? ಇದು ಒಂಥರ ಎಂಗೇಜ್ಮೆಂಟ್ ಅನ್ಕೋ. ಹೋಗದೆ ಇರಕ್ಕಾಗತ್ತಾ? ಯಾರಯ್ಯ ಹುಡುಗಿ? ಅದೇಪಾ ಕನ್ನಿಂಗ ಬಿಡಲ್ಲ, ಯಾವ್ದೋ ಹೋಟ್ಲ್ ಇದೆಯಲ್ಲ ಅದ್ರ ಓನರ್ ಮಗಳು ಸುಧಾ ಅಂತ.
ಅಂದ್ರೆ ನಾವು ಹೋಟೆಲ್ ಕುಡ್ದಲ್ಲ ಕಾಫಿ ನ್ಯೂ ಹೈಲ್ಯಾಂಡ್ಸ್ ಹಾ, yes, yes, yes. ಬಾ ಒಳ್ಳೆ ಜಾಕ್ ಪಾಟ್ನೆ ಹೊಡೆದ ಕಣೋ. ನೋಡು ನನ್ನ ಸ್ಮಾಲ್ ರಿಕ್ವೆಸ್ಟ್, ಶೂಟಿಂಗ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೆ ಮಿನಿ ಫೈನಾನ್ಸ್ ವಿತೌಟ್ ಇಂಟ್ರೆಸ್ಟ್. ಓಕೆ ಅದೆಲ್ಲ ಇರ್ಲಿ, Help ಮಾಡಪ್ಪ. ಹುಡುಗಿ ನೋಡೋಣ. ಆಮೇಲೆ ಇನ್ನೇನು ವಿಶೇಷ? ಏನಿಲ್ಲ, ಸ್ವಲ್ಪ ಶೂಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ, ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನೇ ಆದ್ರೂ ಹುಡುಗಿನ ಬಿಡಬೇಡ, ಹಿಡ್ದಾಕು. Okay, ಓಕೆ bye, see you. ಬೆಸ್ಟ್ ಆಫ್ ಲಕ್, ಮತ್ತೆ ಸೇರೋಣ. ಶ್ರೀಧರ 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 ಓ, ಬಾರ ಸೋಮು. ಏನೋ ಎಲ್ಲ ಹೊರಟ್ಬಿಟ್ಟಿದ್ಯಾ? ಹೌದು, ನಿನಗೊಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ ಕಣ. ನಾನು ನಿಂಗೊಂದು ಮುಖ್ಯವಾದ ವಿಷಯ ಹೇಳಿ ಮರ್ತ್ಬಿಟ್ಟೆ ಕಣೋ. ಅದ್ ಸರಿ ಎಲ್ಲಿ ಹೊಟ್ಟೆ? ಏನಿಲ್ಲ, ಅಮ್ಮ ಕಾಗದ ಬರ್ದಿಯಾಳೆ, ಅದಕ್ಕೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಹುಡುಗಿ ನೋಡಕ್ ಹೋಗ್ತಾ ಇದ್ಯಾ? ನಾನು ಬರ್ತೀನೋ? ಲೋ, ನೀನ್ ಇಲ್ದೆ ನಾನು ಹೋಗ್ತೀನೇನೋ. ನೀನ್ ಹುಡುಗಿನ ಓಕೆ ಅಂದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು. ಅದ್ ಸರಿ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಏನೋ ಅದು? ಅದು ಶ್ರೀಧರ, ರೂಪ ಇಲ್ದೇ ಇದ್ರೆ ಲೈಫೇ ಇಲ್ವೇನೋ? ಅಯ್ಯೋ ಹುಚ್ಚಪ್ಪ, ಈಗ ನಿನ್ನ ಭಾಷೆಯಲ್ಲೇ ಹೇಳೋದಾದ್ರೆ, ನಿನ್ನ ಹೋಟೆಲ್ಗೆ ಯಾರಾದ್ರೂ ಬಂದ್ರೆ ಚಿನ್ನದ ತಟ್ಟಲಿ ಹಳದನ್ನ ಹಾಕೊಟ್ರೆ ಯಾರಾದ್ರೂ ತಿಂತಾರೇನೋ? ಹಾಗೆ ಮನುಷ್ಯನಿಗೆ ರೂಪ ಅಲ್ಲ ಕಣೋ ಮುಖ್ಯ, ಗುಣ. ಲವ್ ಶ್ರೀಧರ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ ಮನಸ್ಸಾಕ್ಷಿ ಹತ್ರ ಮಾತಾಡ್ದಂಗೆ ಆಗ್ತಾ ಇದೆ. ಲವ್, ನಿಜವಾಗ್ಲೂ ಈ ಮುಖನ ಯಾರು ಪ್ರೀತಿಸ್ತಾರೆ? ರೂಪ ಇದ್ ಮಾತ್ರಕ್ಕೆ ಪ್ರೀತಿ ಬರಲ್ಲ ಕಣೋ. ಪ್ರೀತಿ ಅನ್ನೋದು ಎರಡು ಹೃದಯಗಳ ಮಧ್ಯೆ ಹರಿಯೋ ಸಂಬಂಧ. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ಲವ್ ಶ್ರೀಧರ, ಅವಳು ಏನ್ ಸೂಪರ್ ಆಗಿದ್ದಾಳೆ ಗೊತ್ತಾ? ನಾನು ನೋಡಿ ಆಗಿದ್ದೀನಿ. ನನ್ನ ನೋಡಿ ಯಾರಾದ್ರೂ ಅಂದ್ರೆ ನಾನು ಹೋಗ್ಬೇಕು, ಆದ್ರೆ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಹಾಗಾದ್ರೆ ಅವಳು ಚೆನ್ನಾಗಿರೋ ತಪ್ಪು ಅಂತೀಯಾ? ಮತ್ತೆ ಆಗಾಗ ನನ್ನ ಹತ್ರ ಬಂದು ಮಾತಾಡಿದ್ರೆ ತಪ್ಪಲ್ವೇನೋ? ಅರೆ, ಮಾತಾಡಿದ್ರೆ ಹೇಗೂ ತಪ್ಪಾಗತ್ತೆ? ಮತ್ತೆ ಅವಳು ನನ್ನ ನೋಡಿ ಐ ಲೈಕ್ ಯು, ನೀವು ನನಗೆ ತುಂಬಾ ಹಿಡಿಸ್ಬಿಡ್ತೀರಾ ಅಂದ್ಲು. ಓಹೋ, ಅದಿರ್ಲಿ ಬಿಡು, ನನ್ನನ್ನ ನೋಡಿ ನಿಮಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ಲು. ನಾನು ಯಾಕೆ ಅಂದಿದ್ಕೆ ಇಲ್ಲ, ಸುಮ್ನೆ ಕೇಳಿದೆ ಅಂದ್ಲು. ಅವಳು ನಕ್ಕಿರ್ಬೇಕಲ್ಲ? ಹ್ಞೂ, ನಕ್ಕು. ಕಾಲೇಜು ಅನ್ನೋದಿಲ್ದೇ ಹೋಗಿದ್ರೆ ಯಾವಾಗ್ಲೂ ನಿಮ್ಮ ಹತ್ರ ಮಾತಾಡ್ತಾನೇ ಇರ್ಬೇಕು ಅನ್ಸುತ್ತೆ ಅಂದ್ಲು. ಹೋಗ್ಬೇಕಾದ್ರೆ ಪರ್ಸ್ ಬಿಟ್ಬಿಟ್ಟು ಹೋಗಿ ಮತ್ತೆ ಬಂದು ತಗೊಂಡದ್ಲು ಕಣೋ. ಲೋ ಸೋಮು, ಅವಳು ನಿನ್ ಲವ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಕಣೋ. ಅಬ್ಬ, ಈಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಛೇ, ನಾನೊಬ್ಬ ಮೂರ್ಖ ಬಿಡು. ನಾನೊಂದು ಹುಡುಗಿ ಪ್ರೀತಿಸ್ತಾ ಇದ್ದಾಳೆ, ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಯಾರು ಆ ಹುಡುಗಿ? ಇಲ್ಲಿ ಹೇಳು. ಅದು ನಮ್ಮ ಹೋಟ್ಲು ಓನರ್ ಮಗಳು ಸುಧಾ ಅಂತ. ಲವ್, ಯಾಕೋ ಹಾಕೊಡ್ದು ನಂಗೆ ನಿಂತ್ಕೊಂಡ್ಬಿಟ್ಟೆ. ಏನಯ್ಯ, ಅವ್ರ ಓನರ್ ಮಗಳನ್ನೇ ಲವ್ ಮಾಡ್ತಾ ಇದ್ದೀನಲ್ಲ ಅಂತನಾ? ಏನೋ ಮಾಡ್ಲಿ, ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ, ನಾನು ಅವಳನ್ನ ಪ್ರೀತಿಸ್ಲೇಬೇಕಲ್ವಾ? ನನ್ ಡ್ಯೂಟಿ ಕಣೋ. ಅದು ಯಾಕೋ ಏನು ಮಾತಾಡ್ತಿಲ್ಲ? ಸೋಮು, ನೀನು ಒಂದ್ಸರಿ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನು ಇಲ್ಲ. ಈಗ ತಾನೇ ಒಂದು ಹುಡುಗಿ ನಾನು ಪ್ರೀತಿಸ್ತಾ ಇದ್ದಾಳೆ, ಅದು ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಹಾಗಾದ್ರೆ ನೀನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳೇಬೇಕು. ನಾನ್ ಪ್ರೀತಿನ ಸೋಲ ಬಿಟ್ಬಿಡ್ತೀನ? ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ. ಬಿಡೋನ್ ಯಾರು? ಅದಕ್ಕೂ ಮುಂಚೆ ನೀನ್ ಅಂತಸ್ತು ಬೆಳಿಬೇಕು ಸೋಮು. ಹಂಗಾದ್ರೆ ನಾನು ಓದಿ ಪಾಸ್ ಆಗಿ ಕೆಲಸಕ್ಕೆ ಸೇರಿ ನನ್ನ ಅಂತಸ್ತು ಬೆಳೆದು ಅಬ್ಬವ ನಾನ್ ತಾತ ಆಗ್ಬಿಡ್ತೀನಿ, ಅವಳ ಅಜ್ಜಿ ಆಗ್ಬಿಡ್ತಾಳೆ. ಜೋಡಿ ಸರಿ ಬರಲ್ಲ. ಅದಕ್ಕೆ ನಾನೊಂದ್ ದಾರಿ ಹೇಳ್ತೀನಿ. ಏನೇ ಆದ್ರೂ ಸುಧಾ ನನ್ನೋಳಾಗ್ಬೇಕು. ನೀನೇ ಏನಾದ್ರೂ ದಾರಿ ತೋರಿಸು. ಅಡ್ಡ ದಾರಿ ಅಂದ್ರೆ ನನಗೂ ಭಯ, ನಮ್ಮ ಅಮ್ಮನಿಗೂ ಹಿಡಿಸಲ್ಲ. ಲೋ, ಯಾಕೋ ಕೋಟ್ ಬಿಚ್ಬಿಟ್ಟೆ? ಎಲ್ಲೋ ಹೋಗ್ತೀನಿ ಅಂತ ಇದ್ದಿಲ್ಲ, ಹೋಗಲ್ವಾ? ನಾನು ಸ್ವಲ್ಪ ಲೇಟ್ ಆಗ್ಬಿಟ್ಟೆ. ನನ್ನಿಂದ ಲೇಟ್ ಆಗಿಲ್ಲ ತಾನೆ? ನಾನೊಬ್ಬ ಮೂರ್ಖ, ನನ್ ಬಗ್ಗೆನೆ ಮಾತಾಡಿ ಬೋರ್ ಹೊಡ್ಸ್ಬಿಟ್ಟೆ ಅಂತ ಕಾಣಿಸಿ. ಇಲ್ಲ ಸೋಮು, ನಿಜ ಏನು ಅಂತ ಈಗ ತಾನೇ ಗೊತ್ತಾಗಿದ್ದು. ಅದ್ ಸರಿ, ನೀನು ಹೋಗ್ಲಿಲ್ಲ ಅಂತ ಹುಡುಗಿ ಬೇಜಾರ್ ಮಾಡ್ಕೊಳ ತಾನೆ? ಇಲ್ಲ, ಆ ಹುಡುಗಿ ಏನು ಬೇಜಾರ್ ಮಾಡ್ಕೊಳಲ್ಲ. ಲವ್, ನೀನು ಹೋಗ್ಬೇಕಾರೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಖಂಡಿತ. ನೀನ್ ತಾನೇ ಮುಂದೆ ಹೋಗೋನು, ನಾನು ನಿನ್ನ ಬರ್ತೀನಿ. ನಾಳೆ ನೀನ್ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರಿ. ಎಲ್ಗೋ? ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಬಟ್ ನೀನ್ ಬರ್ಬೇಕಾದ್ರೆ ಈ ತರ ಶರ್ಟ್ ಹಾಕೊಂಡ್ ಬರ್ಬೇಡ, ಒಂದು ಒಳ್ಳೆ ಶರ್ಟ್ ಹಾಕೊಂಡ್ ಬಾ. ಸಾರಿ ಸೋಮು, ಬೇಜಾರ್ ಮಾಡ್ಕೋಬೇಡ. ನಿನ್ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳು, ನಾನ್ ಕೊಡ್ತೀನಿ. ಪರವಾಗಿಲ್ಲ, ನಾನು ಹೇಗೋ ಮಾಡ್ತೀನಿ. ನಾಳೆ ನಾನ್ ಶರ್ಟ್ ಹಾಕೊಂಬರ್ದು ಮರಿಯಲ್ಲ, ಆದ್ರೆ ನೀನು ಕರ್ಕೊಂಡು ಹೋಗೋದು ಮರಿಬಾರ್ದು. ಮರಿಯಲ್ಲ, ಬರ್ತೀನಿ. ಗುಡ್ ಲಕ್ ಮೈ ಫ್ರೆಂಡ್. ಋಣ ಇದ್ರೆ ಹಾಗೆ ಆಗತ್ತೆ. ಇನ್ನೊಂದ್ಸರಿ ಹೇಳ್ ಕಳ್ಸಿದ್ರಾಯ್ತು. ಬರ್ತೀವಿ. ಈಗಿನ ಕಾಲದ ಹುಡುಗರೇ ಹೀಗೆ, ಟೈಮ್ ಕೀಪ್ ಅಪ್ ಮಾಡಲ್ಲ. ಹೆಣ್ಣೆತ್ತವ್ರ ಕಷ್ಟ ಅವ್ರಿಗೆ ಯಾಕೆ ಗೊತ್ತಾಗಬೇಕು? ನಾರಾಯಣ, ಬುದ್ಧಿ ನೋಡು ಅದನ್ನೆಲ್ಲ ಹೋಗೋ. ಸರ್, ಇರೀರು. ಸರ್, ಡ್ಯೂಟಿ ಮುಗಿಸ್ಕೊಂಡ್ ಬಂದೆ. ನೋಡಿದ್ರೆ ಗೊತ್ತಾಗುತ್ತೆ. ಏನಾಗ್ಬೇಕಾಗಿತ್ತು? ಏನಿಲ್ಲ, ಶರ್ಟ್ ಎಲ್ಲ ಅರ್ಧೋಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು? ಒಂದ್ ₹100 ಕೊಟ್ರೆ ಹೊಸ ಶರ್ಟ್ ಹೊಲ್ಸ್ಕೊಂತೀನಿ ಸರ್. ಬೇಕಾದ್ರೆ ಬರೋ ತಿಂಗಳು ಸಂಬಳದಲ್ಲಿ ಇಟ್ಕೊಂಬಿಡಿ ಸರ್. ಸಂಬಳ ಇದ್ರೆ ತಾನೇ ಹಿಡ್ಕೊಳಕ್ಕೆ. ಅದಕ್ಕೆ ಮುಹೂರ್ತ ನೋಡ್ಕೊಂಡ್ ಬಂದ್ಯೇನು? ರಾಹುಗಾಲ ಮುಗಿತಲ್ಲ ಸರ್? ಎಲ್ ಮುಗೀತು? ಬಂದಿದ್ಯಲ್ಲ ರಾಹುಕಾಲಕ್ಕೆ ಸರಿಯಾಗಿ. ಯಾರ್ ಸರ್ ನಿಮ್ಗೆ ಇಷ್ಟೋ ಟೆನ್ಷನ್ ಕಾಯಿಸಿದ್ದು? ಟೆನ್ಷನ್ ಅಲ್ಲಿ ಕಾಯ್ತಾ ಇಲ್ಲ, ಕಾದು ಕಾದು ಟೆನ್ಷನ್ ಬಂದಿದ್ದೀನಿ. ಓಯ್, ಯಾವ ಬಜಾರ್ ಪೇ ಜೀ ಬೂಮ್ ಬಾ.
ಇದನ್ನ ನಾನೇನಾದ್ರೂ ಹಾಕೊಂಡ್ರೆ ನಾನಿರೋ ತರ ಕಳ್ಳ ಅನ್ಕೊಂಡ್ಬಿಡ್ತಾರೆ. ಛೀ, ಇದನ್ನ ನಾನೇನಾದ್ರು ಹಾಕೊಂಡ್ಬಿಟ್ರೆ ತಿರುಪೇವನು ಅನ್ಬಿಡ್ತಾರೆ. ಛೀ, ಇದನ್ನ ಹಾಕೊಂಡ್ರೆ ಏನಂತಾರೆ? ಆಲಿಜೂಲ ಅಂತಾರೆ. ಛೀ, ಇದೇನಯ್ಯ ಇದು? ಶರ್ಟೆ ಕಾಣಿಸ್ತಾ ಇಲ್ಲ, ಬರೀ ಕರ್ನಾಟಕ ಜನತೆನೆ ಕಾಣಿಸ್ತಾವ್ರೆ. ಅಯ್ಯೋ, ಇರೋದು ಇದೊಂದೇ ಶರ್ಟು ರಾಘವೇಂದ್ರ. ಇದೊಂದು ಲೆವೆಲ್ ಓಕೆ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಅರೆ ಲಲ್ಲಿ, ಯಾಕ ಎಲ್ಲಿ ಹೋಗಿದ್ದೆ? ಕಾಶ್ಮೀರ್, ಸಿಮ್ಲಾ, ಎಲ್ಲಿಗೆ ಹೋಗ್ಬೇಕಾ? ಇಲ್ಲಕ್ಕ ಉಪಯೋಗಿಸಿ ಫೇರ್ ಅಂಡ್ ಲವ್ಲಿ. ಇದನ್ನು ಹಾಕಿ ಚೆನ್ನಾಗಿ ಉಜ್ಜಿಬಿಡಿ, ಕರ್ರಗಿನ ಮುಖ ಬೆಳ್ಳಗಾಗಿ ಬಿಡುದು. ಈಸಿ. ಹಾಗಾದ್ರೆ ಈ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿಸಿ ರಿನ್. ಯಾಕಿ ಚೆನ್ನಾಗಿ ಉಜ್ಜಿಬಿಡಿ. ललिता जी, क्यों ऐसा गुराइस्ता जी? मेरे क्या जी, 100 रुपए को एक सोप लाया, कितना उजिधर नौरे भी आता है नहीं जी. ऐसा नहीं जी, ऐसा ऐसा करना, ऐसा करिए तो आता है जी. देखो जी, मैं डालता जी. डेड बॉडी म्यूजिक अद बेड़, राजकोटी म्यूजिक. डुम टक डुम डुम टक डुम डुम टंग टक टक डुम डुम. ಏನೇ ಅದು ಕೊಳೆನೇ ಬರ್ತಲ್ಲ, ಜೋರಾಗಿ ಉಜ್ಜಬೇಕು, ಆಗ್ಲೇ ಬರುವುದು ಕೊಳೆ. ಓಯ್ ಥ್ವಾ, ಈಗ ಉಜ್ಜುವೆನು. ಆಯ್ತ ಟೈಟ ಸೋಮಣ್ಣ, ಕರದೆಯ ಬಟ್ಟೆ ಇಟ್ಟೇನಾ ನಿನ್ನ ಪವರು? ಜೋರಾಗಿ ಉಜ್ಜು. ಆಯ್ತ ಟೈಟ, ಇನ್ನ ಜೋರಾಗ ನರಸತ್ತ ನಾಮದ ಉಜ್ಜು. ಡೈ ಟಕ್ ಡೈ, ಇಷ್ಟೇನಾ ಜೋರಾಗಿ? ಆಗಿಬಿಟ್ಟಿತು. ಇದೇನಯ್ಯ, ಆ ಬಟ್ಟೆನಲ್ಲಿ ಕರ್ನಾಟಕ ಜನತೆ ಕಂಡ್ರು, ಇದರಲ್ಲಿ ಇಡೀ ಭಾರತನೇ ಕಾಣ್ತಾ ಇಲ್ಲ. ಅಪಾರ ಅಲ್ಲ ಗುರುವೆ, ನೀನ್ ಹಿಂಗ್ ತೊಂದ್ರೆ ಮೇಲೆ ತೊಂದ್ರೆ ಕೊಡ್ತಾ ಇದ್ರೆ ಎಲ್ಲಾ ನಿನ್ ಪರೀಕ್ಷೆ ಅನ್ಕೋತೀನಿ. ಆ ಪರೀಕ್ಷೆ ನೀನೇ ಪಾಸ್ ಮಾಡಿಸ್ಬೇಕು. ಏನ್ ಗುರುವೆ, ಕಡೆಗಳಿಗೆ ನೀನ್ ಡೇಂಜರ್ ಸಿಗ್ನಲ್ ತೋರಿಸ್ಬಿಟ್ರೆ ನಾನು ಯಾವ ರೂಟ್ ಕಪ್ಪ ಹೋಗ್ಲಿ? ಅಲ್ಲ, ವಿಟಮಿನ್ ಎಂ ಇಲ್ಲ ಅಂದ್ರೆ ಹೊಸ ಶರ್ಟ್ ಬರ್ತದ? ಅದಕ್ಕೆ ನೀವ್ ಒಂದ್ ಕೆಲ್ಸ ಮಾಡು, ನಮ್ಮ ಮನೆ ಅಡ್ರೆಸ್ಗೆ ಒಂದ್ 100 ರೂಪಾಯಿ ಮನಿ ಆರ್ಡರ್ ಮಾಡ್ಬಿಡು. ಈ 10 ಪೈಸಾ ಯಾಕೆ ಗೊತ್ತಾ? ಮನಿ ಆರ್ಡರ್ ಫಾರ್ಮ್ಗೆ. ಸೋಮು, ಪರೀಕ್ಷೆಗೆ ದುಡ್ಡು ಕಟ್ಬೇಕು ಅಂತಿದ್ಯಲ್ಲ, ಕೇಳ್ಬಾರ್ದಾಗಿತ್ತೇನೋ? ಏನ್ ಗುರುವೆ ಸರ್ವಿಸ್ ಇಷ್ಟೊಂದು ಫಾಸ್ಟ್ ಮಾಡ್ಬಿಟ್ಟಿದ್ಯಾ? ಥ್ಯಾಂಕ್ ಯು. ಏನಿಲ್ಲ, ಇನ್ನೊಂದು 10 ರೂಪಾಯಿ ಕೊಡಮ್ಮ. ಯಾಕೋ? ಅದೊಂಥರ ಅಡ್ಜಸ್ಟ್ಮೆಂಟ್. ಸರಿ ಸರಿ ತಗೋ, ಮೊದ್ಲು ಹೋಗಿ ಫೀಸ್ ಕಟ್ಬಿಟ್ಪ, ಇವತ್ತೇ ಕೊನೆ ದಿನ. ಗುರುವೆ, ನಮ್ಮಮ್ಮ ಹೇಳೋ ಪರೀಕ್ಷೆಗೆ ಇದು ಕೊನೆ ದಿನ, ನನ್ ಪರೀಕ್ಷೆಗೆ ಮೊದಲನೇ ದಿನ. ಏನೋ ನಿನ್ನ ಆಶೀರ್ವಾದ, ಅದೇನಂತ ತೋರ್ಸಪ್ಪ. ಯಾಕೆ ಹೋಗ್ತಾ ಇದ್ಯಾ? ಅಯ್ಯೋ, ಇಲ್ಲಿ ಸಾಕಷ್ಟು ಸರಿ ಬಂದು ಉಗಿಸ್ಕೊಡ ಏನಪ್ಪ. ಇಲ್ಲೋಡ ಇಲ್ಲೇ ಅವನೇ ಉಗಿದವ್ ನನ್ನ. ನಾನು ಇದೀನಲ್ಲ, ನಿಂಗೆ ಯಾಕೆ ಗೊತ್ತನೆ? ಬಾ ಒಳಗೆ. ಅನುಭವಿಸ್ತವನಿಗೆ ಗೊತ್ತಾಗಬೇಕಾದ್ರೆ ಕಷ್ಟ. ನೋಡಿ, ಮೊದ್ಲು ರೈಟ್ ಲೆಗ್ ಇಡು. ನಮಸ್ಕಾರ ಅಣ್ಣ. ನೋಡು, ನಾನು ನಿನ್ನ ಕರ್ಕೊಂಡು ಬಂದಿದ್ದೀನಿ, ನಿನ್ಗೆ ಇಲ್ಲಿ ಖಂಡಿತ ಚಾನ್ಸ್ ಸಿಗುತ್ತೆ, ನೀನೇನು ಹೆದರ್ಕೋಬೇಡ. ನನ್ಗೇನ್ ಭಯ ಅಲ್ಲ ಬಿಡು. ನಮಸ್ಕಾರ ಸರ್. ಆಫೀಸ್ ಬಾಯ್, ಯಾರು ಗೊತ್ತು, ನಾಳೆ ಪ್ರೊಡ್ಯೂಸರ್ ಆದ್ರೂ ಆಗ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಆಕ್ಟಿಂಗ್ ಚಾನ್ಸ್ಗ? ನಿಮ್ಗೆ ಬೇರೆ ಕೆಲಸ ಅಲ್ವೇನ್ರಿ? ಹೋಗ್ರಿ. ನನಗಲ್ಲ ಸ್ವಾಮಿ, ನನ್ನ ಫ್ರೆಂಡ್ಗೆ. ಇವನ್ಗ? ಬಾರೋ ಬಾರೋ. ಏನೇ ನಿನ್ನ ಹೆಸರು? ಸರ್ವರ್ ಸೋಮಣ್ಣ ಅಂತ. ಏನು? ಬರೀ ಸೋಮಣ್ಣ ಅಂತ. ಎಷ್ಟೊತ್ತಾ ಇದೆಯಾ? ನಿಮಗಿನ ಜಾಸ್ತಿ. ಏನ್ ತೂಕ? ದಿನ ಕಮ್ಮಿ ಆಗ್ತಾ ಇದೆ. ಏನ್ ವಯಸ್ಸು? ನಿಮಗಿನ ಕಮ್ಮಿ. ಏನ್ ಓದಿದ್ಯಾ? ನಿಮಗಿನ ಜಾಸ್ತಿ. ಏನ್ ಕೇಳಿದ್ರು ಹಂಗ ಅಂತರ ಕೊಡ್ತಾ ಇದೆಯಲ್ಲ? ಇಲ್ಲಾದ್ರೂ ಆಕ್ಟ್ ಮಾಡೋ ಇಲ್ಲ ಅಂದ್ರೆ ಯಾರು ಪಾಠ ಕೊಟ್ಟಿಲ್ಲ, ಅದಕ್ಕೆ ಅನುಭವ ಇಲ್ಲ. ಫೋಟೋ ಇದೆಯಾ? ಎದುರುಗಡೆ ನಾನೇ ಫೋಟೋ ಬಂದಿದ್ದೀನಿ. ಇದೆಯಾ? ಇಲ್ಲ. ನಿನ್ ಮುಖ ನಮ್ ಕ್ಯಾಮ್ರಕ್ಕೆ ಸರಿ ಒಂದಲ್ಲ. ಏ ಡಬ್ಬಾ, ನಿಮ್ ಕ್ಯಾಮರಾ ನನ್ ಮುಖ ಹಿಡಿಯೋ ಯೋಗ್ಯತೆ ಇಲ್ಲ. ಶ್ರೀಧರ, ನನಗೆ ಅವಮಾನ ಎಲ್ಲ ಇದ್ದಿದ್ದೆ. ನನಗೆ ಹೊಟ್ಟೆಪಾಡು ಬೇರೆ ಕೆಲಸ ಇದೆ. ಈ ನನ್ನ ಮಕ್ಕಳೆಲ್ಲ ನನ್ನ ಮುಖ ನೋಡಿ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ನಾನು ಯಾರಿಗೂ ತಲೆ ಬಗ್ಸಲ್ಲ. ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕೊಳ್ಳು. ನೋಡಿದ್ರೇನ್ರಿ, ಈಗಲೇ ಎಷ್ಟೊಂದು ಕೊಪ್ಪಿದೆ. ನಾವಿಲ್ಲಿ ಯಾರಿಗೂ ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಅಂತ ಆರ್ಥಕ್ಷತೆ ಇಟ್ಟು ಕರ್ದಿನಿಲ್ಲ. ಹೋಗ್ರಿ ಹೋಗ್ರಿ. ಶ್ರೀಧರ್ ಅನ್ನೋರು ಯಾರು ಸರ್? ಯಜಮಾನ್ ಕರೀತಾ ಇದ್ದಾರೆ. ಬಂದೆ, ಬಾ ಒಳಗೆ. ನೀನ್ ನಡಿ ಒಳಗೆ. ಯಜಮಾನ್ ಯಾರನ್ನ ಕರೆದಿದ್ದು? ಒಡಿ ಸಲ್ಯೂಟು. ಓ ಹಲೋ ಶ್ರೀಧರ್. ಹಲೋ ರಾಜು. ಸಾರಿ ಕಾಯಿಸ್ಬಿಟ್ಟೆ. ನೀನೇನ್ ಬಿಡು, ಬಹಳ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ಅವನು ಹಾಗೇನಿಲ್ಲ. ಬೈ ದ ಬೈ ಮೀಟ್ ಮೈ ಫ್ರೆಂಡ್ ಸಿಹಿ ಕೈ ಚಂದ್ರು ಅಂತ, ದೊಡ್ಡ ಪ್ರೊಡ್ಯೂಸರು. ಹಲೋ ಸರ್. ಪ್ಲೀಸ್ ಕಮ್ ಪ್ಲೀಸ್. ಥ್ಯಾಂಕ್ ಯು. ಪ್ಲೀಸ್ ಡೌನ್. ಏನಯ್ಯ, ಅವತ್ತು ಹೋದನ್ ಇವತ್ತು ಬರ್ತಾ ಇದೆಯಲ್ಲ, ಏನೋ ಕೆಲಸ ಇದೆ, ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದೆಲ್ಲ, ಎಲ್ಲಯ್ಯ? ಅದಕ್ಕೆ ಇವತ್ತು ಬಂದಿದ್ದು. ನೋಡು, ಇವನೇ. ಇವನ್ ತುಂಬಾ ಒಳ್ಳೆ ಆಕ್ಟರ್. ಸರ್ವರ್ ಅಲ್ವಾ? ಅವತ್ ಕಾಫಿ ಕುಡ್ದಲ್ಲ ಹೋಟೆಲ್. ನನ್ ಫ್ರೆಂಡು ಕಣೋ, ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ. ನೀನೇನು ಉದ್ಧಾರ ಮಾಡ್ಬೇಕು. ಆಕ್ಟ್ ಮಾಡಕ್ ಬರುತ್ತೆ? ಎಲ್ಲಿ ನಡದ್ ತೋರ್ಸು ನೋಡೋಣ. ನಡೆಯೋದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿ ನಡದ್ ತೋರ್ಸಯ್ಯ.
ತುಂಬಾ ಟ್ಯಾಲೆಂಟ್ ಇದೆ ಕಣೆ. ಆದ್ರೆ ಆರ್ಟಿಸ್ಟ್ ಮೇಲೆ ಸ್ವಲ್ಪ ಮುಖಲಕ್ಷಣ ಆದ್ರೂ ಚೆನ್ನಾಗಿರ್ಬೇಕಲ್ವಾ? ನನ್ ಮುಖ ನೋಡಕ್ಕಾಗಲ್ವಾ? ನೀನ್ ಯಾವತ್ತಾರು ನಿನ್ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ? 2 ನಿಮಿಷ ತಲೆ ಬಾಚ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗಲ್ಲಯ್ಯ. ನಿಂತ್ಕೊಂಡು ನೋಡ್ಬೇಕು ನಿನ್ ಮುಖದಲ್ಲಿ ಏನಿದೆ ಏನಿಲ್ಲ ಅಂತ. ನಾನು ಇಷ್ಟೊತ್ತು ಆಕ್ಟಿಂಗ್ ಮಾಡ್ಬೇಕಾರೆ ಮುಖನ ಆಡಿಸ್ಕೊಂಡು ಹೋಗ್ತಾ ಇದ್ರಿ, ಚಪ್ಪಾಳೆ ಹೊಡೆದ್ರಿ, ಆ ಗೊತ್ತಾಗಲ್ಲ ನಿಮ್ಗೆ ನನ್ ಮುಖದಲ್ಲಿ ಏನಿತ್ತು ಏನಿಲ್ಲ ಅಂತ. ಇಷ್ಟೊತ್ತು ನಾನು ನಿಮ್ ಮುಂದೆ ದೊಂಬರಾಟ ಆಡ್ನ ಇಲ್ಲ ಬಿಟ್ಟು ಸಿನಿಮಾ ತೋರಿಸ್ತಾ ಇದ್ನ? ನಿಮಗ್ ತಾಕತ್ತು ಅಂತ ಇದ್ರೆ ನಗುಸ್ ತೋರ್ಸ್ರಯ್ಯ, ನಗುಸ್ ತೋರ್ಸ್ರಿ. ನಿಮ್ಗೆಲ್ ಗೊತ್ತಾಗಬೇಕು ನೀವ್ ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಅಳಿಸ್ಬೇಕು ಅಂತ ಹುಟ್ಟಿರೋ ಜನ. ನಿಮಗ್ ನಗು ಅರ್ಥ ಗೊತ್ತಿಲ್ಲ. ನಗಿಸ್ಬೇಕು ಅಂದ್ರೆ ತಾಕತ್ ಬೇಕಯ್ಯ, ತಾಕತ್ತು. ಅದ್ರ ಅರ್ಥ ನಿಮ್ಗೆಲ್ ಗೊತ್ತಾಗಬೇಕು. ಏನ್ ಮುಖ ನೋಡ್ತಾ ಇದ್ಯಾ? ಮಾತಾಡಯ್ಯ, ಮಾತಾಡಯ್ಯ. ನೀನ್ ನೋಡ್ದಂಗೆ ಇವ್ರು ನನ್ನ ಹೊಡೆದಿದ್ರೆ ನಾನು ಸಹಿಸ್ಕೋತಾ ಇದ್ದೆ ಕಣೋ. ಆದ್ರೆ ಇವರೆಲ್ಲ ನನ್ನ ಮುಖ ನೋಡಿ ಅಡಗಿಸ್ತಾ ಇದ್ರೆ ಕಣೋ. ಅದನ್ನ ನೋಡಿ ನೀನ್ ನನ್ನ ಸ್ನೇಹಿತಾಗಿ ತಮಾಷೆ ಅಂತ ನೀನು ನಗ್ತಾ ಇದೆಯಲ್ಲೋ. ಇವ್ರಿಗೆಲ್ಲ ಮನ್ಸತ್ತಾ ಇದೆಯಾ? ಏನೋ ನೋಡ್ತೀಯಾ? ತಳ್ಳ ಹೊರಗಡೆ ಅವನ್ನ. ಸೋಮಣ್ಣ, ಲೇ ಸೋಮಣ್ಣ. ಯಾವ ಸೋಮಣ್ಣ? ಯಾವ ಸೋಮಣ್ಣ? ಶ್ರೀಧರ. ಶ್ರೀಧರ? ಯಾವ ಶ್ರೀಧರ? ಈದರ ಆದರ ನಮ್ತರ ನಿಮ್ತರ ನಮ್ತರ ನಮ್ತರನ ಇಲ್ಲ ಅವ್ರ ತರನ ಇಲ್ಲ ಅವ್ರ ತರನ? ನನ್ನ ಕ್ಷಮಿಸ್ಬಿಡು ರಾಜು. ಯಾರಾದ್ರೂ ಮುಖ ಚೆನ್ನಾಗಿಲ್ಲ ಅಂದ್ರೆ ಸಾಕು ಹೀಗೆ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾನೆ. ಸುಮ್ನಿರಪ್ಪ ಸಾಕು. ದಯವಿಟ್ಟು ನೀವು ನನ್ನ ಕ್ಷಮಿಸ್ಬೇಕು ಸರ್. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ ಅಂತ ಕಾಣಿಸ್ತಿದೆ. ನೀನ್ ಇದುವರೆಗೂ ಮಾಡಿದ್ದು ಆಕ್ಟಿಂಗ್? ಹೌದು ಸರ್. ಚೆನ್ನಾಯ್ತಾ ಸರ್? ಅಲ್ಲಯ್ಯ, ಎಂಥ ಕಲಾವಿದಾನೆಯ ನೀನು. ಯು ಆರ್ ಗ್ರೇಟ್ ಆರ್ಟಿಸ್ಟ್. ಐಸೆ ಗ್ರೇಟ್ ಆರ್ಟಿಸ್ಟ್. ಮಿಸ್ಟರ್ ಸೋಮಣ್ಣ, ಯು ಆರ್ ಮಾರ್ವಲಸ್. ನಂಗೆ ನಂಬಕ್ಕಾಗಲ್ಲ. ಮಂಜು, ಹುಡುಗ ತುಂಬಾ ಟ್ಯಾಲೆಂಟೆಡ್. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬೋಣ. ಒಳ್ಳೆ ದುಡ್ಡು ಮಾಡ್ಬೋದು. ಆ ಕೆಲಸ ಈಗಲೇ ಮಾಡ್ಬೇಕು. ಮಿಸ್ಟರ್ ಸೋಮಣ್ಣ, ತಗೊಳ್ಳಿ. ಏನ್ ಸರ್? 5,000 ರೂಪಾಯಿ ಅಡ್ವಾನ್ಸ್. ನನ್ ಮುಂದಿನ ಚಿತ್ರಕ್ಕೆ ನೀನೇ ಆರ್ಟಿಸ್ಟ್. ಐ ವಿಲ್ ಮೇಕ್ ಯು ವೆರಿ ಬಿಗ್ ಹೀರೋ. ಬೇಡ. ನಾನ್ ಯಾಕೆ ಸರ್ ಎದ್ರುಕೊಳ್ಳಿ? ನನ್ನ ನಾಲ್ಕು ಸಿನಿಮಾ ಮಾಡೋದು ನೀವೇ ಎದ್ರಬೇಕು. ಸರ್ ನೀವು ಯಾವ್ದಾರು ಸಿನಿಮಾ ಮಾಡಿದ್ರ ಸರ್? 3 ಸಿನಿಮಾ ಮಾಡಿದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ತಮಾಷೆ ಮಾಡ್ತೀನಿ. ಯಾವ ಸಿನಿಮಾ ಮಾಡಿದ್ರ ಸರ್? ಮೊದಲನೇದು ನಾನು ನೀನು ಜೋಡಿ, ಎರಡನೇದು ಬಂತು ಮೀಸೆ ದಾಡಿ, ಮೂರನೇದು ದಯವಿಟ್ಟು ನಗಬೇಡಿ. ನ್ಯೂ ಫೇಸಸ್. ಹೌದಾ? ಆ ದೇವರೇ ನಿಮ್ಮನ್ನ ಕಾಪಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ನಾನು ಬರ್ಲಾ? ಮನೆ ಮಿಕ್ಕಿದ ವಿಚಾರ ಎಲ್ಲ ಮಾಡ್ತೀನಿ. ಆಲ್ ದ ಬೆಸ್ಟ್. ಸೋಮಣ್ಣ, ನನ್ ಪಿಕ್ಚರ್ಗೂ ನೀನೇ ಹೀರೋ. ಆ ದೇವ್ರ ದೊಡ್ಡನ್ ಸರ್. ಅಂದಾಗೆ ಕಾಂಟ್ರಾಕ್ಟ್ ಸೈನ್ ಮಾಡ್ತೀಯಾ? ಮನೆ ಬಂದು ನಮ್ ಪಿ ಹತ್ರ ಮಾತಾಡಿ ಸರ್. ನಲಿಯುತ್ತ ನೋಡಿದ್ರ ಸರ್, ಚೆಕ್ ಕೊಟ್ಟ ತಕ್ಷಣ ಯಾಕೆ ಬೌನ್ಸ್ ಆಗ್ಬಿಟ್ಟ? ಗುರುವೆ, ನನ್ ಜೀವನದಲ್ಲಿ ಒಳ್ಳೆ ದಾರಿ ತೋರಿಸಿದ್ಯಾ. ನೀನೇ ನನ್ನ ಕೈ ಹಿಡಿದು ನಡೆಸಬೇಕು. ಒಳ್ಳೆ ಬುದ್ಧಿ ಕೊಡು. ಅಹಂಕಾರ ನನ್ನಿಂದ ದೂರ ಇಡು. ಎಲ್ರನ್ನ ನಗ್ಸೋ ಜವಾಬ್ದಾರಿ ನಾನು ಕೊಟ್ಟಿದ್ಯಾ. ನನ್ನ ನೋಡಿ ಯಾರು ನಗ್ದಿರೋ ತರ ನೀನ್ ಕಾಪಾಡ್ಬೇಕು. ಅದೇ ನಮ್ಮ ಅಗ್ರಿಮೆಂಟ್. ಬಾಯ್. ಎಸ್ ಸರ್. ಚೇರ್ ಪ್ಲೀಸ್. ಎಸ್ ಸರ್. ಫ್ಯಾನ್ ಪ್ಲೀಸ್. ಕರೆಂಟ್ ಇಲ್ಲ ಸರ್. ಡಬ್ಬಾ ನನ್ ಮಕ್ಳ. ಸೋಮು, ಅಸಿಸ್ಟೆಂಟ್ ಯಾರು ನೋಡೋ. ಯಾಕೋ ಇಷ್ಟು ಕೋಪದಲ್ಲಿದ್ಯಾ? ಮುಚ್ಚ ಸಾಕು. ಅವಕಾಶ ಸಿಕ್ಕಿದೆ ಅಂತ ಹಾಗೆ ನಡ್ಕೊಳ್ಳೋದು. ಆ ಪ್ರೊಡ್ಯೂಸರ್ ನ ಮನೆಗೆ ಬಾಂತೀನೋ ಇಡಿಯಟ್.
ಬಿದ್ದಿದ್ದೊಳಗೆ ಬಿಸಿನೀರ್ ಕೊಟ್ರೆ ಎದ್ ಬಂದ್ ಎದೆ ಓದಿತ್ರಂತೆ ಹಂಗ್ ಲೇಟಾಗಿ ಪೋಸ್ಟ್ ಕೊಡಕ್ ಹೋದೆ ನಿನ್ ಬಂದ್ ಹೇಳಲ್ಲ ಅನ್ಕೊಂಡೆ ಕಣೋ. ಆದ್ರೆ ಟೈಮ್ ಸಿಕ್ಲಿಲ್ಲ ಕಣೋ. ಅಲ್ಲ ಕಣೋ, ಆ ರಾಜು ಆಗಿದ್ದಕ್ಕೆ ಸರಿ ಹೋಯ್ತು. ಬೇರೆ ಯಾರ್ದಾಗಿದೆ ಏನೋ ಮಾಡ್ತಾ ಇದ್ದೆ. ಲವ್, ನಿನ್ ಸ್ನೇಹ ನಂಗ ದೇವ್ರ ಕೊಟ್ಟು ವರ ಕಣೋ. ನನ್ಗ ಅಷ್ಟ್ ಸಾಕ್ ಕಣೋ. ಲವ್, ನಿನ್ಗೆ ಎಷ್ಟೋ ವಯಸ್ಸು? ಯಾಕೋ ಎಷ್ಟೋ ವಯಸ್ಸು ಒಂದೇ. ಯಾಕೋ ಸೋಮು? ಆಶೀರ್ವಾದ ಮಾಡೋರು ನಾನು ಮೇಲೆ ಹೋಗ್ಬೇಕು. ಮಾಡೋರ್ಗು ಎದ್ದೋಳಲ್ಲ ಮೇಲೆ. ಅಯ್ಯೋ, ಯಾರೋ ಬಂದು ಎದ್ದಳ ಮೇಲೆ. ಹೂ ಇಸ್ ದಟ್ ನಾನ್ಸೆನ್ಸ್? ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಶುಭಾಶಯ ತಿಳಿಸೋಣ ಅಂತ ಬಂದೆ. ನಾನು ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಯ್ತು? ನಿಮ್ಮ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಆಸಕ್ತಿ, ಅದಕ್ಕೆ ತಿಳ್ಕೊಂಡೆ. ಥ್ಯಾಂಕ್ ಯು. ಎದಳ ಮೇಲೆ. ಯಾಕೋ? ಎದಳ ಮೇಲೆ. ಅಯ್ಯೋ, ಇದೆಲ್ಲ ಯಾಕೆ? ಕುತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ಥ್ಯಾಂಕ್ಸ್. ಸ್ಪೆಷಲ್ ಚೇರು. ಎಲ್ಲೋ ಹೋಗ್ತಾ ಇದ್ದವರು ನಾನು ನೋಡ್ಕೊಂಡು ಹೋಗಕ್ ಬಂದ್ರಾ? ಇಲ್ಲ, ನಿಮ್ಮನೆ ನೋಡೋಣ ಅಂತ ಬಂದೆ. ಥ್ಯಾಂಕ್ ಯು. ಮೊದ್ಲು ನಮ್ಮನೆ ಬಂದಿದ್ರಾ? ಏನಾದ್ರು ತಿನ್ನಕ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ. ಬೇಡ ಅಂದ್ರೆ ಬಿಡೋರು ಯಾರು? ಒಂದ್ ನಿಮಿಷ ಬಂದೆ. ಶ್ರೀಧರ, ನಾನು ಹೇಳ್ತಾ ಇದ್ದಲ್ಲ, ನಮ್ಮ ಹೋಟ್ಲು ಓನರ್ ಮಗಳು ಅಂತ ಇವ್ರಿ ಸುಧಾ BSc. ಇವ್ರು ಅಲ್ಲ, ಇವನು ನನ್ನ ಬಾಲ್ಯ ಸ್ನೇಹಿತ ಶ್ರೀಧರ್ ಅಂತ ಮೈಸೂರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಾನು ನೋಡ್ಬೇಕು ಅಂತ ಬಂದಿದ್ದಾನೆ. ನೀವಿಬ್ರು ಮಾತಾಡ್ತಾರಿ, ನಾನು ತಿಂಡಿ ತಗೊಂಡ್ಬಿಡ್ತೀನಿ. ಓಕೆ? ಮೊದಲು ನೋಡಿದಾಗ ಈಗ ಏನ್ ಮಾಡೋದು? ಏನೋ ಒಂದ್ ಮಾಡೋದು. ಮಾಡದ್ಮೇಲೆ ಏನ್ ಬರುತ್ತೆ ನೋಡೋದು. ಅದೇ ಯಾಕೆ ನಿಂತ್ಕೊಂಡ್ ಬಿಟ್ರಿ? ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನ್ ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ನನ್ನ ಬಗ್ಗೆನಾ? ಹೌದು. ನಾವಿಬ್ರು ಇಷ್ಟು ಬೇಗ ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿಲ್ಲಲ್ಲ. ಅದು ಸೋಮಣ್ಣನ ಮನೇಲಿ ಭೇಟಿ ಆಗಿದೀವಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೀವು ಇಲ್ಲಿ ಬರೋದ್ರಲ್ಲಿ ಆಶ್ಚರ್ಯ ಏನ್ ಬಂತು? ಹೌದು, ಆವತ್ತು ಹೆಣ್ಣು ನೋಡಕ್ ಬರ್ತೀನಿ ಅಂತ ಹೇಳಿ ಬರ್ದೇ ಇರೋದಕ್ಕಿಂತ ಇದ್ರಲ್ಲಿ ದೊಡ್ಡ ಆಶ್ಚರ್ಯ ಏನೂ ಇಲ್ಲ. ನಿಮ್ ಮಾತಿಗೆ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಾನೆ ಇಲ್ಲ. ನೀವ್ಯಾಕೆ ಅಳ್ಬೇಕು? ಅದಕ್ಕೆ ಅಂತ ನಾವ್ ಹುಟ್ಟಿದೀವಲ್ಲ. ಏನ್ ಹೇಳ್ತಾ ಇದ್ದೀರಾ? ಹೆಣ್ಣು ಹೆತ್ತವನ್ನ ಅವಮಾನ ಪಡಿಸೋದು ನಿಮಗ್ ಫ್ಯಾಷನಾ? ಹೋಗ್ಲಿ, ಅವತ್ತು ನೀವ್ ನಮ್ಮನೆಗೆ ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಬೋದಾ? ನಾನ್ ನಿಮ್ಮನೆಗ್ ಬಂದು ನನ್ನ ಅಭಿಪ್ರಾಯ ತಿಳಿಸೋಕ್ ಮೊದ್ಲು ನೀವು ಬೇರೆಯವ್ರ ಬಗ್ಗೆ ಇಟ್ಕೊಂಡಿರೋ ಅಭಿಪ್ರಾಯ ಗೊತ್ತಿದ್ದು ಕೂಡ ಮತ್ತೆ ನಿಮ್ ಮನೆಗ್ ಬರೋದು ನನಗೆ ಔಟ್ ಆಫ್ ಫ್ಯಾಷನ್. ಏನ್ ಹೇಳ್ತಿದ್ದೀರಾ? ಸೋಮುನ ನೀವು ಪ್ರೀತಿಸ್ಲಿಲ್ವಾ? ನಾನ್ಸೆನ್ಸ್. ಸೋಮು ನನ್ನ ಹತ್ರ ಎಲ್ಲಾ ವಿಷಯನ ಹೇಳಿದಾನೆ. ಪಾಪ, ಯಾಕೆ? ಎಲ್ರನ್ನೂ ನಗ್ಸೋ ಸೋಮುಗೆ ಯೋಚನೆ ಮಾಡಕ್ ಬರಲ್ವಲ್ಲ ಅಂದಾಗ ಅಯ್ಯೋ ಅನ್ಸತ್ತೆ. ನನಗೆ ಅರ್ಥ ಆಗ್ಲಿಲ್ಲ. ಸೋಮು ಜೊತೆ ಪ್ರೀತಿಯಿಂದ ನಡ್ಕೋತಿದ್ದೆ ನಿಜ. ಅದಕ್ಕೆ ಕಾರಣ ಅವ್ರು ನಗನಗ್ತಾ ಮಾತಾಡೋ ಸ್ವಭಾವ, ಮಗುವಿನಂತ ಮುಕ್ತ ಮನಸ್ಸು. ನನ್ನ ಮನಸ್ಸಲ್ಲಿ ಅವ್ರಿಗೆ ಅಣ್ಣನ ಸ್ಥಾನ ಬೆಳೆಸ್ದೆ. ಆದ್ರೆ ಅದು ಹೀಗೆ ದಾರಿ ತಪ್ಪುತ್ತೆ ಅನ್ಕೊಂಡಿರ್ಲಿಲ್ಲ. ಪ್ರಾರಂಭದಲ್ಲಿ ಈ ವಿಷಯನ ಅವ್ರಿಗೆ ತಿಳಿಸ್ಬಿಡೋದು ಒಳ್ಳೇದು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನಾನೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ಸೋಮು ನಿಮ್ಮನ್ನ ಅವನು ಸುರು ಅನ್ಕೊಂಡಿದ್ದಾನೆ. ನೀವ್ ಈ ನಿಜನ ಈಗ ಅವನು ತಿಳಿಸ್ಬಿಟ್ರೆ ಅದನ್ನ ತಿಳ್ಕೊಂಡು ಸಹಿಸ್ಕೊಳ್ಳೋ ಸ್ಥಿತಿಲಿ ಅವನಿರೋಲ್ಲ. ಪರಿಚಯನೇ ಇಲ್ದಿರೋ ನೀವ್ ಹೇಳಿದ್ದನ್ನೆಲ್ಲ ಕೇಳಿ ನಾನ್ ಸಹಿಸ್ಕೊಳ್ಳಿಲ್ವಾ? ಹಾಗೆ ಅವರು ಸಹಿಸ್ಕೊಳ್ಳೇಬೇಕು. ಈಗ್ಲೇ ಇದಕ್ಕೊಂದು ಕೊನೆ ಹಾಡ್ಬೇಕು. ಅವಸರ ಪಡಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ. ಈಗ ಅವನ್ ಮನ್ಸಿಗೆ ನೋವಾಗೋ ವಿಷಯ ನಾಳೆ ಅವನ್ ಭವಿಷ್ಯತ್ತೇ ಇಲ್ದಿರೋ ಹಾಗೆ ಮಾಡಿ ಅವನ್ನ ಆಪತ್ತಿಗೆ ನಾವೇ ನೂಕಿದ ಹಾಗಿರುತ್ತೆ. ನೀವೇನ್ ಹೇಳ್ತಾ ಇದ್ದೀರಾ? ಸೋಮಣ್ಣ ನಿಮ್ಮ ಮೇಲೆ ಇಟ್ಟಿರೋ ಭಾವನೆನ ನೀವಾಗ ಬದಲಾಯಿಸಬೇಡಿ. ನೀವು ಅವನ್ನ ಪ್ರೀತಿಸದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವನ ಅದೇ ಭಾವನೆ ಬಿಡಿ. ಆದ್ರೆ ನಾನು ಸೋಮು ಹೊಸ ಜೀವನ ಸಿಕ್ಕಿರೋ ಸ್ಫೂರ್ತಿ ದೀಪ. ನಿಮ್ ಮನಸ್ಸನ್ನು ಗೆಲ್ಬೇಕು, ನಿಮ್ಮನ್ನ ಪ್ರೀತಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವನು ಮತ್ತೆ ಸಿನಿಮಾ ಸೇರಕೊಪ್ಪಿದ್ದು. ಈಗ ಹೇಳಿ, ಅವನು ಎಲ್ಲಾ ಆಸೆಗಳಿಗೆ ಸ್ಫೂರ್ತಿ ದೀಪವಾಗಿರ್ತೀರಾ, ಇಲ್ಲ ಅವನ ಭವಿಷ್ಯನೇ ಸುಟ್ಟಾಕೋ ಬೆಂಕಿ ಆಗ್ತೀರಾ? ನಿರ್ಧಾರ ಮಾಡಿ. ಸೋಮು ಜೀವನದ ಬಗ್ಗೆ ಮಾತ್ರ ಹೇಳಿದ್ರಿ, ಆದ್ರೆ ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರಾ? ಅದು ನನಗೆ ಅರ್ಥ ಆಗುತ್ತೆ ಸುಧಾ. ಇದೆಲ್ಲ ಇನ್ ಸ್ವಲ್ಪ ದಿನ ಅಷ್ಟೇ. ಕೊನೆ ಘಳಿಗೆಲ್ ಗೊತ್ತಾದ್ಮೇಲೆ ನಾವೇ ಮೋಸ ಮಾಡಿದೀವಿ ಅಂತ ಅವ್ರು ಅನ್ಕೊಳಲ್ವಾ? ಈಗ ಗೊತ್ತಾದ್ರೂ ಅದು ಮೋಸನೇ. ನಾಳೆ ಸೋಮು ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಬಯಸೋದಾದ್ರೆ ಇದಕ್ಕೆ ನೀನು ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಸರಿ, ನಿಮ್ ಇಷ್ಟ. ನೀವ್ ಹೇಳ್ದ ಹಾಗೆ ನಡ್ಕೋತೀನಿ. ಥ್ಯಾಂಕ್ ಯು ಸುಧಾ. ಈಗ ನಮ್ಮಿಬ್ರು ಗುರಿ ಒಂದೇ, ಅದು ಸೋಮಣ್ಣನ ಏಳಿಗೆ. ಹಾಗಾದ್ರೆ ನೀವೊಂದ್ಸಲ ನಮ್ ತಂದೆನ್ ಬಂದ್ ನೋಡೋದ್ರಲ್ಲಿ ಏನು ಅಡ್ಡಿ ಇಲ್ವಲ್ಲ? ಮಗಳು ಒಪ್ಪಿಗೆ ಪಡೆದ್ಮೇಲೂ ತಂದೆ ಒಪ್ಪಿಗೆ ಕೇಳೋದು ಓಲ್ಡ್ ಫ್ಯಾಷನ್ ಅನ್ಸುತ್ತೆ. ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಏನಯ್ಯ, ಪರಿಚಯ ಮಾಡಿಸ್ಕೊಟ್ರೆ ಒಳ್ಳೆ ಗೊಂಬೆ ತರ ಕೂತಿದ್ಯಾ? ಓಕೆ, ಅಟ್ಲೀಸ್ಟ್ ಮಾತಾಡೋ ಗೊಂಬೆ ಆದ್ರೂ ಆಗಬಾರ್ದು. ವಾಟ್ ಇಸ್ ದಿಸ್ ನಾನ್ಸೆನ್ಸ್, ವೇಸ್ಟ್ ಫಿಗರ್? ನೋಡಿ ನೋಡಿ, ನನ್ನ ಜೀವನದಲ್ಲಿ ನಾನು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ನೋ ಅದಕ್ಕೆ ಇದೇ ಮೊದಲನೇ ಅವಕಾಶ. ಅದಕ್ಕೆ ಸ್ವೀಟ್ ಕೊಟ್ಟು ಹಂಚ್ಕೊಳ್ಳೋಣ ಅಂತ. ತಗೊಳ್ಳಿ. ತಗೊಳಪ್ಪ, ಬಕಳ ಬಾತು.
ನಂಗೆ ಗೊತ್ತಿಲ್ಲ ಯಾವತ್ತು ಅಂತ ನೀವಿಬ್ರು ತಿನ್ನೋಡಿ, ಆಮೇಲೆ ಯಾವ ಬಾತು ಅಂತ ಹೇಳಿ. ತಗೋ. ನೋಡಿ, ನನ್ನ ಈ ಸಂತೋಷಕ್ಕೆ ಕಾರಣ ಯಾರು ಗೊತ್ತಾ? ಇವನೇ ನನ್ನ ಸ್ನೇಹಿತ ಶ್ರೀಧರ. ನಿಮ್ಗೆ? ನನಗ ತಟ್ಟೆ ಮುಸ್ರೆ ಡಿಪಾರ್ಟ್ಮೆಂಟ್ ಹೋಗಿದೆ, ಬರೋ ಸ್ವಲ್ಪ ಲೇಟ್ ಆಗತ್ತೆ, ಆದ್ರೂ ಪರವಾಗಿಲ್ಲ, ಭಗವಂತ ಕೈ ಕೊಟ್ಟ. ಹಾಕಿ ಕೈ ಮೇಲೆ. ಇಬ್ರು ಅರ್ಧ ಅರ್ಧ ಕೊಡ್ತೀವಿ, ತಿನ್ನೋಡಿ, ಆಮೇಲೆ ಗೊತ್ತಾಗತ್ತೆ ಸಿಹಿ ಕಡಿಮೆ ಆಗಿರೋದು ನನ್ನ ಪಾಲು ಅಂತ. ನಿಮ್ದೇನ್ ತಪ್ಪಿಲ್ಲ ಬಿಡಿ, ಎಲ್ಲ ನಂದೇ. ಅಂದ್ರೆ ನಮ್ಮ ಅಮ್ಮ ಮನೇಲಿರಲ್ಲ, ಅದಕ್ಕೆ ಅರಿಬಿರಿಗೆ ಹೆಂಗ ಮಾಡ್ಬಿಟ್ಟಿನಿ. ತಿನ್ಬಿಟ್ಟು ನಳಪಾಗ ಹೆಂಗಿದೆ ಹೇಳಿ. ಅರೆ, ನಾನ್ ಬರ್ತೀನಿ. ಶ್ರೀಧರ, ಈ ಹೆಣ್ಮಕ್ಳು ಲವ್ ಶುರು ಆಗೋದಕ್ಕೆ ಮುಂಚೆ ಏನಾದ್ರೂ ಬಿಟ್ಬಿಟ್ಟು ಹೋಗ್ತಾರೆ. ಮಾತಾಡಿಸ್ಬೇಕು ನನ್ನ ನೆವಕ್ಕೆ. ನಮ್ ಲವ್ ಡೀಪ್ ಆಗಿರ್ಬೇಕಾರೆ ಮತ್ತೆ ಬಿಟ್ಬಿಟ್ಟು ಹೋಗಿದ್ದಾಳಲ್ಲ, ಏನೋ ಇದ್ರ ಅರ್ಥ? ಎಕ್ಸ್ಕ್ಯೂಸ್ ಮೀ, ಪರ್ಸ್ ಮಾಡ್ತಿದ್ದೆ. ನಂಗೆ ಗೊತ್ತು ನೀವ್ ಬರ್ತೀರಾ ಅಂತ, ತಗೊಳ್ಳಿ. ಬರ್ತೀನಿ. ಏನು? ಏನಮ್ಮ, ನಿನ್ನೆ ಒಂಥರ ಮಂಕಾಗಿದ್ದೆ, ಇವತ್ತು ಇಷ್ಟು ಖುಷಿಯಾಗಿದ್ಯಲ್ಲ, ಏನ್ ಸಮಾಚಾರ? ಯಾಕೆ ನಾಚ್ಕೋತಾ ಇದ್ಯಾ? ಅವ್ರನ್ನ ನೋಡ್ದೆ ಡ್ಯಾಡಿ. ಅವರನ್ನ ಅಂದ್ರೆ ಯಾರನ್ನ? ಅವರೇ ಡ್ಯಾಡಿ, ನೀವ್ ನೋಡಿದ್ರಲ್ಲ. ನಾನ್ ನೋಡಿದ್ದು ಅಂದ್ರೆ ಸೀತಾರಾಮಯ್ಯ, ಗೋವಿಂದಯ್ಯ, ಪರಂದಾಮಯ್ಯ. ಅಯ್ಯೋ ಡ್ಯಾಡಿ, ನಾನ್ ಹೇಳ್ತಿರೋದು ಅವ್ರನ್ನಲ್ಲ. ಅವತ್ತು ಮನೆಗ್ ಬರ್ಲಿಲ್ವಲ್ಲ, ಅವ್ರನ್ನ. ಓ ಅವನಾ? ಆ ಮಾರಾಯ ಎಲ್ಲಿ ಸಿಕ್ಕದ ನಿನಗೆ? ನಮ್ ಸಣ್ಣ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾನಲ್ಲ, ಅದಕ್ಕೆ ಶುಭಾಶಯ ತಿಳಿಸೋಣ ಅಂತ ಅವ್ರ ಮನೆಗ್ ಹೋಗಿದ್ದೆ. ಹಾ ಡ್ಯಾಡಿ, ನಿಮಗ್ ಗೊತ್ತಾ, ಶ್ರೀಧರ್ ಸೋಮಣ್ಣ ಇಬ್ರು ಕ್ಲಾಸ್ಮೇಟ್ಸ್ ಅಂತೆ. ಆಗ ಶ್ರೀಧರ್ ಅಲ್ಲಿದ್ರು. ಅವನು ಇದ್ದ, ನೀನು ಇದ್ದೆ, ಅದೆಲ್ಲ ನನಗ್ ಗೊತ್ತು. ಯಾಕೆ ಬರ್ಲಿಲ್ವಂತೆ ಅವನು? ಕಾರಣ ಕೇಳಿದ್ರೆ ನೀವೇ ಬೇಜಾರ್ ಮಾಡ್ಕೋತೀರಾ. ಅವ್ರು ಹೇಳಿದ್ದನ್ನ ಕೇಳಿ ನನಗೆ ಅಯ್ಯೋ ಅನಿಸ್ತು. ಕೋಪ ಬೇಸರ ಎಲ್ಲ ಕರ್ಗೋಯ್ತು. ಆಮೇಲೆ ಆಮೇಲೆ ಏನಾಗೋಕ್ಕೂ ನಾನ್ ಬಿಡೋಲ್ಲ. ಇಂಥ ಬೇಜವಾಬ್ದಾರಿ ಹುಡುಗನ್ನ ನಾನು ಅಳಿನಾಗ್ ತರೋಲ್ಲ. ಸರಿ, ನಿಮ್ಮಿಷ್ಟ. ಅಯ್ಯೋ ಹುಚ್ಚಿ, ಅಲ್ಲ, ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ದಿರಾ ಸುಮ್ಮನೆ ನೀನೇ ಮನಸ್ಸಿನಲ್ಲಿ ಮಂಡಿಗೆ ಹಾಕೋತಾ ಇದ್ರೆ ಹೇಗೇಳು? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನೋಡು, ಈ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಲವ್ ಇರೋಲ್ಲ. ಲವ್ ಮ್ಯಾರೇಜ್ ನ ಅರೇಂಜ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಅರೇಂಜ್ಡ್ ಲವ್ ಮ್ಯಾರೇಜ್ ಮಾಡೋಣ ಅಂತ ಇದ್ದೀನಿ. ನನ್ನ ಮುದ್ದೆ ಡ್ಯಾಡಿ. ಮುಂದುವರ್ಸು. ಚಳಿಯಲ್ಲೂ ಮೈಯಾಯ್ತು ಬಿಸಿಯಾಗಿ, ತನು ನೂರಾಸೆ ಮಿಂಚಾಗಿದೆ, ಹೊಸ ಮತ್ತಲ್ಲಿ ತೋರಾಡಿದೆ. ಓ ಆಕಾಶ ಮಳೆ ತಂತು ನಮಗಾಗಿ, ಚಳಿಯಲ್ಲೂ ಮೈಯಾಯ್ತು ಬಿಸಿಯಾಗಿ. ಜೇನ ತುಟಿ ರಸ ತುಂಬಿ ಕೆಂಪಾಗಿದೆ, ನೀ ನನ್ನ ಹೀರೆಂದಿದೆ. ಮುತ್ತಿನಲ್ಲಿ ಎಂಥ ಸುಖ ನೋಡೆಂದಿದೆ, ನಿಶೆಯಲ್ಲಿ ಆಡೆಂದಿದೆ.
ನೋಡು ಬಳುಕುತ್ತಾ ಹಿಡಿಯೆಂದು ಬೇಡಿದೆ. ಪ್ರಾಯಭಾರ ತಾಳೆನ ಬೇಗ ಬಾರ ಎಂದಿದೆ ಪ್ರಿಯ ನೀ ಅಪ್ಪುವ ತೋಳಲಿ ಹೊಸ ಸುಖ ಕಂಡೆ ಈ ಬಾಳಲಿ. ಓ ಆಕಾಶ ಮಳೆ ತಂತು ನಮಗಾಗಿ, ಚಳಿಯಲ್ಲೂ ಮೈಯಾಯ್ತು ಬಿಸಿಯಾಗಿ. ಮಂಜು ತೆರೆ ಮಧ್ಯದಿಂದ ಕೆಂದಾವರೆ ಮೊಗ್ಗುಗಳು ತಾವಾಡಿದೆ. ಮೋಡಗಳು ಬಗ್ಗಿ ಬಗ್ಗಿ ಈ ಭೂಮಿಗೆ ಮುತ್ತ ನೀಡಬೇಕೆಂದಿದೆ. ಮರವನ್ನು ಬಳ್ಳಿಯು ತಬ್ಬಿ ನಿಂತು ತೂಗಿತೆ. ಲತೆಯೊಳಗೆ ತಲ್ಲಣ ನೂರು ಕಥೆಯ ಹೇಳಿದೆ. ಪ್ರತಿ ಕ್ಷಣದಲ್ಲೂ ಮೃದು ಕಂಪನ, ಕಣ ಕಣದಲ್ಲೂ ರೋಮಾಂಚನ. ಆಕಾಶ ಮಳೆ ತಂತು ನಮಗಾಗಿ, ಚಳಿಯಲ್ಲೂ ಮೈಯಾಯ್ತು ಬಿಸಿಯಾಗಿ. ತನು ನೂರಾಸೆ ಮಿಂಚಾಗಿದೆ, ಹೊಸ ಮತ್ತಲ್ಲಿ ತೂರಾಡಿದೆ. ಓ ಲಾ 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 ಲಾ. ಓಹೋ ಸಿನಿಮಾ ಸೆಟ್ಟು, ನಾನ್ ದೊಡ್ಡ ಫಿಲಂ ಆಕ್ಟರ್ ಆಗ್ಬಿಡ್ಬಾರ್ದಾ ಭಗವಂತ. ಹಲೋ, ಇದೇನಿದು ಹೊಸ ಮುಖ? ಒಳ್ಳೆ ಬೋರೆಗೌಡ್ರ ತರ ಹಳೆ ಸ್ಟೈಲ್ ಅಲ್ಲಿ ನಿಂತ್ಬಿಟ್ಟೆ. ಅಲ್ಲಣ್ಣ, ನಮ್ ಸೀನು ಮಾಡಿ ಮೇಲೆ ಅಂತ ಹೇಳಿದ್ರು, ಮೆಟ್ಲೆ ಕಾಣಿಸ್ತಾ ಇರಲ್ಲ, ಕಾಂಟ್ರಾಕ್ಟರ್ ಕೈ ಎತ್ಬಿಟ್ಟು ಓಡೋಗ್ಬಿಟ್ನೆ. ಅದ ಹಂಗೆ, ಈ ಸಿನಿಮಾಗ್ ಬಂದವ್ರಿಗೆ ಮೇಲ್ ಹೋದ್ಮೇಲೆ ಕೆಳಗಿನ ಮೆಟ್ಲೆ ಕಾಣಿಸಕ್ಕಿಲ್ಲ. ಬಾರೇ ಸುಮ್ನೆ ತಲೆ ತಿನ್ಬೇಡ. ಏನಿನ್ ತಲೆ ಚಿಕನ್ ಬಿರಿಯಾನಿ ಏನಂದೆ? ನೀನ್ ಕೇಳಿಸಿದ್ದೆ ಅಂದಿದ್ದು. ಎಲ್ಲವ್ರು ಡೈರೆಕ್ಟ್ರು? ಆಡ್ಬಿದೆ ಸರ್. ಅಯ್ಯಯ್ಯೋ, ಯಾರೇ ನೀನು? ನೀವೇನಾ ಸರ್ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಸು? ಏನೆಯಾ ನನ್ನನ್ನು ನೋಡಿ ಯಾರು ಅಂತ ಕೇಳ್ತೀಯಾ? ಮುಕ್ಕೋಟಿ ಕನ್ನಡಿಗರು ಪ್ರೀತಿಯಿಂದ ಸಾಕಿ ಬೆಳೆಸಿರೋ ಕುಳ್ಳ ದ್ವಾರಕಿ ಶಿವನೇ ಕಣಯ್ಯ. ಕ್ಲಾಪಿಂಗ್, ಸ್ಟಾರ್ಟ್, ಆಕ್ಷನ್, ಕಟ್. ಇದನ್ನೆಲ್ಲ ಇವನೊಬ್ಬನೇ ಕಣಯ್ಯ ಹೇಳೋದು. ಇವನ್ ಎಷ್ಟೋ ಜನ ಹೀರೋಗಳನ್ನ ಮೇಲಕ್ಕೆ ತಂದಿದ್ದಾನೆ. ಮೇಲಕ್ಕೆ ಬಂದಿರೋ ಹೀರೋಗಳು ಬಾಲ ಬೆಚ್ಚಿದಾಗ ಬಾಲ ಕಟ್ಟು ಮಾಡಿದ್ದಾನೆ. ಇವನಿಗೆ ಮೇಲಕ್ಕೆ ತರಕ್ಕೂ ಬರುತ್ತೆ, ಬಾಲ ಕಟ್ ಮಾಡಕ್ಕೂ ಬರುತ್ತೆ. ಬಾಯ್ ದಿ ಬಾಯ್. ನೀನ್ ಯಾರಯ್ಯ? ನಾನು ಈ ಫಿಲಮಿಗೆ ಹೊಸ್ತಾ ಬಂದಿರೋ ಹೀರೋ ಸರ್. ನೀವ್ ಎಷ್ಟದ ಡೈಲ ಪಟ್ಪಟ ಅಂತ ಉದುರಿಸ್ಬಿಡ್ಲ ಸರ್? ಭಾರಿ ಸೂಪರ್ ನನ್ನ ಮಗ ಕಣಯ್ಯ ನೀನು. ಎಲ್ಲಾ ಹೀರೋಗಳು ಹೀಗೇನೆ, ಬರ್ಬೇಕಾದ್ರೆ ನಮ್ಮನ್ನು ಕೇಳ್ತಾರೆ, ಬಂದ ಮೇಲೆ ನಮ್ಮ ಸಮಾಧಿ ಮಾಡ್ಬಿಡ್ತಾರೆ. ಅದರೆ ಬಾ, ನಮ್ಮ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಯ್ಯೋ ಮಾಡಿಸಿ ಸರ್, ಅರ್ಜೆಂಟ್ ಅಲ್ಲಿ ಮಾಡಿಸಿ ಸರ್. ನಮಸ್ಕಾರ. ಇವರೇ ನಮ್ಮ ಹೀರೋಯಿನ್ ವಿದ್ಯಾಶ್ರೀ ಅಂತ. ಇತಿಶ್ರೀ ಅಂತಾರ? ಅಲ್ಲ, ವಿದ್ಯಾಶ್ರೀ. ಸರ್ ಮೇಡಮ್ ಯಾಕೆ ಸರ್ ಆಕಾಶ ನೋಡ್ತಾರೆ? ಹೀರೋಯಿನ್ ಮೂಡ್ ತಗೋತಾ ಇದಾರೆ ಕಣಯ್ಯ. ಮೂಡು ಆಕಾಶದಿಂದ ಬರ್ತದೆ ಅಂತ ನನ್ಗೆ ಇವತ್ತೇ ಗೊತ್ತಾಯ್ತು. ಯಾವ ಪ್ಲೇಟ್ ಅಲ್ಲಿ ಬರ್ತದೆ ಸರ್? ಬೋಯಿಂಗ್ 707 ಅಲ್ಲಿ ಬರ್ತಾ ಇದೆ. ಸಾರಿ ಮೇಡಮ್. ಬಮ್ಮ ಇಲ್ಲಿ ಮೇಡಮ್. ಇವ್ರೆ ನಮ್ಮ ಹೊಸ ಹೀರೋ. ನಾನಲ್ಲ, ಇವ್ರು. ನಾನೇ. ಹೆಸರು ಸೋಮಣ್ಣ ಅಂತ. ಸೋಮಣ್ಣ ಭಾರಿ ಒಳ್ಳೆ ಆಕ್ಟ್ರು, ಬ್ರಿಲಿಯಂಟ್ ಆಕ್ಟ್ರು. ಏನ್ ಸರ್, ಇಂಥ ಹೊಸ ಮುಖಗಳನ್ನೆಲ್ಲ ನನ್ನ ಪಕ್ಕದಲ್ಲಿ ಹಾಕ್ಬಿಡ್ತೀರಿ? ಪ್ರಾಣ ತಿಂತೀರಿ ಸರ್. ಹೊಸ ಮುಖಗಳು ಬರ್ದೇ ಹೋದ್ರೆ ಇಂಡಸ್ಟ್ರಿ ಉದ್ಧಾರ ಆಗೋದು ಹೇಗೆ? ಬರೀ ಹಳಬರೇ ತಮಟೆ ಹೊಡ್ಕೊಂಡಿರ್ಬೇಕೇನು? ಈಗಲೇ ನಮ್ಮ ಇಂಡಸ್ಟ್ರಿ ಮೊನಾಪೊಲಿಯಾಗಿ ಸತ್ತೋಗಿದೆ. ಐ ಆಮ್ ಸಾರಿ. ಹುಡುಗನ ವಿಷಯ ಹೇಳಕ್ ಹೋದೆ ಅಷ್ಟೇ. ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ.
ಏನಯ್ಯ ಆಕ್ಟ್ ಮಾಡ್ತಿ ತಾನೇ? ಆಕ್ಟ್ ಮಾಡ್ತೀನಿ ಅನ್ಬಿಟ್ಟು ಎಂಟ್ರಿ ಕೊಟ್ಟಿದ್ದು, ಇಲ್ಲೇ ಗೇಟ್ ಪಾಸ್ ಕೊಟ್ಬಿಟ್ಟವ್ರು ಸರ್. ನೀವು ಅಷ್ಟೇ, ಹುಡುಗನ ಬಗ್ಗೆ ಏನು ಪಾಲಿಟಿಕ್ಸ್ ಮಾಡದೆ ಪುಷ್ ಮಾಡ್ಬಿಟ್ರೆ ಟಾಪ್ ಸ್ಟಾರ್ ಆಗ್ಬಿಡ್ತಾನೆ. ಲವ್ ಸೀನ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಏನಪ್ಪಾ ಆಕ್ಟ್ ಮಾಡ್ತೀಯ? ಮಾಡ್ತೀನಕ್ಕ. ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೆದರ್ಕೋಬೇಡ, ಧೈರ್ಯವಾಗಿ ಫ್ರೀಯಾಗಿ ಆಕ್ಟ್ ಮಾಡು. ನೀವು ಅಷ್ಟೇ ಅಕ್ಕ, ಹೊಸಪನ್ ಜೊತೆ ಮಾಡ್ತಾ ಇದೀನಿ ಅಂತ ಧೈರ್ಯ ಕಳ್ಕೊಂಬೇಡಿ, ಧೈರ್ಯವಾಗಿ ಆಕ್ಟ್ ಮಾಡಿ, ಡೋಸ್ ಬೀಳ್ಬೇಡಿ. ಸಾರ್ ಇವ್ ಅಮ್ಮನ ಎಲ್ಲೋ ನೋಡಿದೀನಿ. ಎಲ್ಲಿ ಎಲ್ಲಿ? ಕಮನ್ ಪಾರ್ಕ್ ಅಲ್ಲಿ. ಕಳ್ಳೆಕ ಮಾರುವಾಗ್ಲಾ? ಏನಿಲ್ಲ ಮೇಡಮ್, ಹಳೇದೆಲ್ಲ ಸ್ವಲ್ಪ ಜ್ಞಾಪಕ ಬಂತು, ಹಾಗೆ ರಿವೈಂಡ್ ಮಾಡ್ತಾ ಇದ್ದೆ. ನೋ ನೋ ನೋ, ಬೆಳಿಗ್ಗೆಯಿಂದ ಒಂದು ಶಾರ್ಟ್ ತೆಗ್ದಿಲ್ಲ. ಈ ತರ ಡೇಟ್ಸ್ ವೇಸ್ಟ್ ಮಾಡ್ತಾ ಇದ್ರೆ ಐ ಕಾಂಟ್ ಅಡ್ಜಸ್ಟ್. ಮೇಡಮ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಐ ಆಮ್ ಸಾರಿ. ನೋಡ್ತಾ ಇರಿ, ಶಾರ್ಟ್ ಮೇಲ್ ಶಾರ್ಟ್, ಶಾರ್ಟ್ ಮೇಲ್ ಶಾರ್ಟ್, ಶಾರ್ಟ್ ಮೇಲ್ ಶಾರ್ಟ್. 10 ನಿಮಿಷದಲ್ಲಿ 10 ಶಾರ್ಟ್ ತೆಗೆದ್ಬಿಡ್ತೀನಿ. ದಯವಿಟ್ಟು ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ಫ್ಯಾನ್ ಆನ್. ಇದೇ ಪೊಸಿಷನ್, ಇದೇ ಪೊಸಿಷನ್. ಲೇ ಹುಡುಗ್ರ, ಒಂದ್ ಪರ್ಕೆ ತಗೊಂಡ್ರು. ಗಂಗಾ ಮೈ ಗಾಡ್, ಐ ಆಮ್ ಸಾರಿ. ಇರ್ಲಿ. ಮೇಡಮ್ ಈಗ ನೀವು ಕಸ ಗುಡ್ಸೋದು ಒಂದೇ ಒಂದ್ ಶಾಟ್. ಕಸ ಗುಡ್ಸೋದು? ಹೌದು, ಇಲ್ಲೇ ಗುಡ್ಸೋದು. ಅಯ್ಯೋ ಈ ಟೈಲಲ್ಲಿ ಕರ್ನಾಟಕದ ಮಹಿಳೆಯರು ಮನೆ ಗುಡಿಸ್ಬಿಟ್ರೆ ಮನೆ ಎಲ್ಲ ಇಲ್ಲ ಜನರಲ್ ಟಾಕ್ ಅಷ್ಟೇ. ಹ್ಯಾಗ್ ಗುಡಿಸ್ಬೇಕು ಅಂತ ನಾನ್ ತೋರಿಸ್ತೀನಿ. ಡೈರೆಕ್ಟರ್, ಪ್ರೊಡ್ಯೂಸರ್. ಪಾರ್ಟ್ ಬೈ ಪಾರ್ಟ್ ಬೀಳ್ತಾ ಇದೆಯೇ. ಹೆಮ್ಮಿ ಮೂಮೆಂಟ್. ನೋ 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 ನೋ, ಆಗಲ್ಲ. ನನ್ಗೆ ಡಾನ್ಸ್ ಡೈರೆಕ್ಟರ್ ಬೇಕು, 1 ವಾರ ಪ್ರಾಕ್ಟೀಸ್ ಬೇಕು. ಇಲ್ದೆ ಹೋದ್ರೆ ನನ್ ಕೈಲಿ ಮಾಡಕ್ ಆಗಲ್ಲ. ಅಸೋಸಿಯೇಟ್ ಇವತ್ತಿದೇನಾ ಶಾರ್ಟ್ ಇದ್ದಿದ್ದು? ನನ್ ಕೈಲ ಆಗಲ್ಲ, ನನ್ಗೆ ಮೂಡಿಲ್ಲ. ಮೇಡಮ್ ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ ನೋಡಿ. 10 ಶಾರ್ಟ್ ತೆಗಿತೀನಿ ಅಂತ ಹೇಳಿದ್ದೆ, ಒಂದೇ ಒಂದು ಶಾರ್ಟ್ ತೆಗಿತೀನಿ. ಇದೇ ಡ್ರೆಸ್, ಇದೇ ಹೇರ್ ಡ್ರೆಸ್, ಇದೇ ಗೆಟಪ್. ಪ್ಲೀಸ್. ಓಕೆ. ಯಾವ ಸೀನ್? 61 ಮೇಡಮ್. 60. ನಂಗ್ ಡೈಲಾಗ್ ಗೊತ್ತಿದೆ. ಮೇಡಮ್ ಅದು ಒಂದ್ಸಲ ರಿಹರ್ಸಲ್ ನೋಡ್ಬಿಡೋಣ. ನನ್ನ ಮಗನೇ, ಇವ್ರಿಗೆ ಹೋಗಿ ರಿಹರ್ಸಲ್ಸ್ ಕೇಳ್ತೇನೋ? ಇವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ? ಇವ್ರಿಗೇನಿದ್ರು ಬರೀ ಟೆಕ್. ಆಮ್ ಐ ರೈಟ್? ನನ್ಗೇನು ರಿಹರ್ಸಲ್ ಬೇಕಾಗಿಲ್ಲ, ಈ ಹೊಸಪನಿಗೆ ಬೇಕೇನೋ ಕೇಳಿ. ಏನಪ್ಪಾ ನ್ಯೂ ಸ್ಟಾರ್, ನಿನಗೆ ರಿಹರ್ಸಲ್ಸ್ ಬೇಕಾ? ಇಲ್ಲ ಸರ್, ಎಲ್ಲ ಟೇಕೇನಾ? ಹೌದು. ರೆಡಿ ಕ್ಲಾಪ್ ಇನ್. ರೆಡಿ ಪ್ಲೀಸ್. ಪೊಸಿಷನ್ಸ್. ಡೈರೆಕ್ಟರ್ ಸೀಟ್ ಕ್ಲೀನಿಂಗ್, ಮೈ ಪೊಸಿಷನ್. ರೆಡಿ ಕ್ಲಾಪ್ ಇನ್. ಇರಪ್ಪ ಸಾರ್ ಬೆಳಗ್ಗೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ, ಬೊಲೆ ಹೊಟ್ಟೆ ಹಸು. ತಿನ್ನಕ್ಕೆ ಏನಾದ್ರು ಕೊಡಿ, ಇಲ್ದ ಒಂದು ಗ್ಲಾಸ್ ನೀರು ಕೊಡಿ ಸರ್. ಇದಾ ಡೈಲಾಗ್ ಇವಾಗ? ಇಲ್ಲ ಸರ್, ಒರಿಜಿನಲ್ ಕೇಳ್ತಾ ಇದೀನಿ. ಡರ್ಟಿ ಫೆಲೋ. ಅಯ್ಯೋ, ಪೊಸಿಷನ್. ಬಂದ ಮೇಲೆ ನೀರು ಕುಡಿಯೋದು ಇದ್ದೇ ಇದೆ. ಕ್ಲಾಪ್ ಇನ್. ಮೇಡಮ್ ಏನಾಗ್ತಿದೆ ನಿಮಗೆ? ಗಂಟ್ಲಲ್ಲಿ ಕಿಚಿ ಅಂದ್ರೆ ಅಮ್ಮ ಅವ್ರಿಗೆ ಕೆರೀತಾ ಇದೆ ಅಂತ. ಯಾರೋ ಅಲ್ಲಿ ಅಮ್ಮ ಅವ್ರಿಗೊಂದು ಲೋಟ ಜ್ಯೂಸ್ ತಂದ್ಕೊಡ್ರು. ಬಾ. ಅಯ್ಯೋ, ನನಗೆ ನೀರು ಕೊಡದೆ ಹೀರೋಯಿನ್ ಜ್ಯೂಸ್ ಕೊಡ್ತಾವ್ರೆ, ಬೇಕು ಟಾಟಾ ಹೇಳಿ ಅಂತನಾ? ಮೇಡಮ್ ಇನ್ನೇನು ಗಂಟ್ಲಲ್ಲಿ ಕಿಚಿ ಇಲ್ವಲ್ಲ? ವೆರಿ ಗುಡ್. ಕಿಚಿ ರೆಡಿ ಕ್ಲಾಪ್ ಇನ್. ಕಡೆ ಫಸ್ಟ್ ಟೈಮ್ ಸಿನಿಮಾ ಮಕ ತೋರ್ಸೋಣ ತಗಡ್ ತಂದು ಅಡ್ಡ ಇಡ್ತಾ ಇದ್ಯಾ? ಅದಕ್ಕೆ ಡೈರೆಕ್ಟರ್ ಸರ್ ನಾನು ಹೇಳಿದ್ದು, ಇಂಥ ಹೊಸ ಮುಖಗಳ ಜೊತೆ ನಾನ್ ಪಾರ್ಟ್ ಮಾಡೋಣ ಅಂತ. ಕ್ಲಾಪ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾರೆ, ಪಾರ್ಟ್ ಮಾಡ್ತೀನಿ. ದಯವಿಟ್ಟು ನಾನು ಕ್ಷಮಿಸಿ, ನಿಮ್ ಮಾತು ನಾನು ಕೇಳ್ತೀನಿ. ಅಯ್ಯ ಸೋಮಣ್ಣ, ನನ್ನ ಮಾತು ಕೇಳು. ಅದು ಕ್ಲಾಪ್ ಅಂತ, ಅದಿದ್ರೆ ನಮ್ಮ ಎಡಿಟಿಂಗ್ ಗೆ ಉಪಯೋಗ ಆಗುತ್ತೆ. ನಿನ್ಗೆ ಯಾಕಯ್ಯ ನಿನ್ನ ಮುಖನ ದಪ್ಪವಾಗಿ ತೆಗಿತೀನಿ. ಮೊದಲನೇ ಪಿಕ್ಚರ್ ಆದ್ರೂ ಡೈರೆಕ್ಟರ್ಗೆ ಮರ್ಯಾದೆ ಕೊಡಯ್ಯ. ತಪ್ಪಾಯ್ತು, ಕ್ಷಮಿಸಿ ಸರ್. ಕ್ಷಮಿಸಿದ್ದೀನಿ. ರೆಡಿ ಕ್ಲಾಪ್ ಇನ್. ಸ್ಟಾರ್ಟ್ ಸೌಂಡ್. 61 by 1 take 1 ಕ್ಲಾಪ್ ಆಕ್ಷನ್. ಮೈ ಡಿಯರ್ ರೀಟಾ, ಏನು ನಿನ್ನ ಆಟ? ಮಾಡು ನಿಮ್ ಡ್ಯಾಡಿಗೆ ಟಾಟ, ಹಾಕಿಸುವೆ ಮದುವೆ ಊಟ, ಆಮೇಲೆ ಪ್ರೇಮದಾಟ. ಪ್ರಾಣ ಕುಂತ. ಅಯ್ಯೋ ನಾಟ ನಾಟ. ಓಯ್ ಡಾರ್ಲಿಂಗ್,
ಈ ನಿನ್ನ ಚಿನ್ನಂತ ಮಾತು ಕೇಳಿ ನನ್ನ ಮಾಂಸನ ನಿನ್ನ ಕೈ ಕಟ್ಟಿದ್ದೀನಿ. ಮೈಯಾಗ ಪರ್ಚ್ಕೋತಾ ಇದೀರಿ. ಮತ್ತಿನ್ನೇನು, ಈ ಪಿಕ್ಚರ್ ನ ಡೈರೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವನಾರು ಮಿಲಿಟರಿ ಹೋಟ್ಲೋನೇ ಬರ್ಬೇಕು. ನಾನ್ ತೆಗಿತಾ ಇರೋದು ವೆಜಿಟೇರಿಯನ್ ಪಿಕ್ಚರ್, ನಾನ್ ವೆಜಿಟೇರಿಯನ್ ಪಿಕ್ಚರ್ ಅಲ್ಲ. ಅಮ್ಮ, ಹೀರೋಯಿನ್ ಅದು ಜಿನ್ ಅಲ್ಲ ಅಮ್ಮ, ಜೇನು. ಮಾಂಸ ಅಲ್ಲ ಅಮ್ಮ, ಮನಸ್ಸು. ಜೇನಿನಂತ ಮನಸ್ಸು. ಸರ್, ನನಗ್ ಗೊತ್ತಿದೆ. ಆದ್ರೆ ನನ್ನ ಫ್ಯಾನ್ಸಿಗೆ ನಾನು ಹೀಗೆ ಹೇಳಿದ್ರೇನೆ ಅವರು ಹೇಳೋದು. ಅಪ್ಪ, ಇವಳಿಗೊಂದು ಬಕೆಟ್ ತಂದ್ಕೊಟ್ಬಿಡಿ. ಇವಳು ಹೇತ್ ಮೇಲೆ ಶೂಟಿಂಗ್ ಶುರು ಮಾಡೋಣ. ಒಂದು ಖಾಲಿ ಬಕೆಟ್ ಅಮ್ಮ, ಹೀರೋಯಿನ್ ನಾನು ಮಾಡ್ತಾ ಇರೋದು ಕನ್ನಡ ಪಿಕ್ಚರ್, ಆಂಗ್ಲೋ ಇಂಡಿಯನ್ ಪಿಕ್ಚರ್ ಅಲ್ಲ. ಸಾರ್, ನನ್ನ ಯಾಕೆ ಸರ್ ಈ ಕಾಮಿಡಿ ರೋಲ್ಗೆ ಹಾಕಿದ್ರಿ? ಇವ್ ಅಮ್ಮ ಕನ್ನಡ ಮಾತಾಡೋದೇ ಕಾಮಿಡಿ ಆಗಿಲ್ವೇ? ಹೇಳ್ಬೋದು. ಅಯ್ಯೋ ಸುಮ್ನಿರ ಮೇಡಮ್. ನೀವು ಯಾವ ಪಿಕ್ಚರ್ ಅಲ್ಲಿ ಯಾವ ಭಾಷೆನಾರು ಮಾತಾಡಿ, ಆದ್ರೆ ನನ್ನ ಪಿಕ್ಚರ್ ಅಲ್ಲಿ ಸ್ವಚ್ಛವಾಗಿ ಕನ್ನಡ ಭಾಷೆ ಮಾತಾಡಿ ಮೇಡಮ್. ಅರ್ಥವಾಯ್ತಾ? ಏನು? ಪೊಸಿಷನ್ಸ್ ಪೊಸಿಷನ್ಸ್ ಐ ಸೆಡ್. ಕ್ಲಾಪ್ ಇನ್. ಸ್ಟಾರ್ಟ್ ಸೌಂಡ್. ರನ್ನಿಂಗ್. ಟೇಕ್ 2. ಕ್ಲಾಪ್. ಆಕ್ಷನ್. ಮೈ ಡಿಯರ್ ರೀಟಾ, ಹೀಗೆ ಊರಿಗೆ ಬಂದು ಹೋಟ್ಲಲ್ಲಿ ಊಟ ಮಾಡೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅರ್ಥ ಆಯ್ತು ಸರ್. ಮದ್ವೆ ಯಾವಾಗ ಇಟ್ಕೋಬೇಕು ಅಂತ ನಿಮ್ ಅಭಿಪ್ರಾಯ? ಅದೇ ಅಭಿಪ್ರಾಯನೇ. ಮುಹೂರ್ತ ಯಾವಾಗ ಇಟ್ಕೊಳ್ಳೋದು ಅಂತ ತಾವ್ ಹೇಳಿದ್ರೆ. ನಾನು ಆಗ್ಲೇ ಹೇಳಿದ್ದಲ್ಲ ಸರ್, ನನ್ ಗುರಿ ಇಡೇರೋವರೆಗೂ ಮದ್ವೆನ ಇಟ್ಕೊಳ್ತಿದ್ದಿಲ್ಲ ನಾನಿಲ್ಲ ಅಂತ. ಸರಿ, ಗುರಿ ಏನು ಅಂತ ಹೇಳಿದ್ರೆ? ಏನೂ ಇಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಕಾಲ ಕೂಡ್ ಬರ್ತಾ ಇದೆ, ಅದಕ್ಕೋಸ್ಕರ ಬಹಳ ದಿನ ಕಾಯ್ಬೇಕಾಗಿಲ್ಲ. ನನಗೇನು ಅವಸರ ಇಲ್ಲ. ಮದುವೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೇಳೋರಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನಿಮ್ ಪರಿಸ್ಥಿತಿ ನಂಗೆ ಗೊತ್ತಾಗ್ತಾ ಇದೆ ಸರ್. ತೊಂದರೆ ಆಗ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಶ್ರೀಧರ. ಸೋಮು, ಬಾರೋ ಬಾರೋ. ಪೇಪರ್ ನಲ್ಲಿ ಹೊಗಳಿಕೆ ನೋಡ್ತಾ ಇದ್ರೆ ನಾಳೆ ನೀನು. ಅದೆಲ್ಲ ಕೇಳಿ ಕೇಳಿ ಸಾಕಾಯ್ತು ಕಣೋ. ಈಗ ಬಂದಿರೋದು ಹಳೆ ಸೋಮಣ್ಣ ಕಣೋ. ಹೂ ಇಸ್ ದಿಸ್ ಜೆಂಟ್ಲ್ಮನ್? ಸರ್, ದಯವಿಟ್ಟು ಕ್ಷಮಿಸಿ ಸರ್, ನಾನು ನೋಡ್ಲಿಲ್ಲ ಸರ್. ಸೋಮಣ್ಣ ಬಾಪ. ಬಂದೆ ಸರ್. ನೀನ್ ತುಂಬಾ ದೊಡ್ಡ ನಟ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೆಲ್ಲ ಪೇಪರ್ನವ್ರು ಹೇಳಿಕೆ ಸರ್. ನೀನ್ ಹೀಗೆ ಪ್ರಖ್ಯಾತಿಗೆ ಬಂದು ದೊಡ್ಡ ಮನುಷ್ಯನಾಗಿ ಬೆಳಿಬೇಕು, ಇನ್ನೂ ಮೇಲಕ್ಕೆ ಬರಬೇಕು. ಈಗ ಮೇಲಿದೋಳ ಸರ್? ಹೇಳಪ್ಪ. ಕೂತ್ಕೋ. ಪರವಾಗಿಲ್ಲ ಸರ್. ಹೌದು, ನೀವೇನ್ ಸರ್ ಇಷ್ಟು ದೂರ? ಯಾಕೆ, ಶ್ರೀಧರ್ ಹೇಳಿಲ್ವಾ? ಏನು ಹೇಳಿಲ್ವ ಸರ್? ಶ್ರೀಧರ್ ನನಗೆ. ನಾನ್ ನಿನ್ ಮರ್ತ್ಬಿಟ್ಟೆ, ಬಾ ಹೇಳ್ತೀನಿ. ಇರೋ, ಅವ್ರೇನೋ ಹೇಳ್ಬೇಕು ಅಂತ ಇದ್ದಾರೆ. ನಾನೇನ್ ಹೇಳ್ತೀನಿ ಬಾರಯ್ಯ. ನೀವೇ ಹೇಳೋ ಹಾಗಿದ್ರೆ ನಾನ್ ನಿನ್ ಬರ್ಲೆ. ಸರ್, ನೀವು ಹೇಗಿದ್ರು ಸಿನಿಮಾ ನೋಡಲ್ಲ, ನನಗೋಸ್ಕರ ನಾನ್ ಪಾರ್ಟ್ ಮಾಡಿದ ಸಿನಿಮಾ ನೋಡಿ ಸರ್. ಖಂಡಿತ ನೋಡ್ತೀನಪ್ಪ. ಬೇಕಾದ್ರೆ ಟಿಕೆಟ್ ತರ್ಸ್ಕೊಡ್ತೀನಿ ಸರ್. ಬೇಡಪ್ಪ, ನಾನೇ ತರ್ಸ್ಕೊಂಡು ನೋಡ್ತೀನಿ. ಓಕೆ, ನಾನ್ ಬರ್ಲಾ? ಬರ್ತೀನಿ. ನೋಡಿದೀನೋ, ನಮ್ಮ ಮಾವ ಈ ವಯಸ್ಸಲ್ಲಿ ಇಷ್ಟೊಂದು ಅಂದವಾಗಿ ಬೇಕಾರೆ ಅವ್ರ ಮಗಳು ಅಂದವಾಗಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅದ್ ಸರಿ, ಅವ್ರೇನೋ ಈ ಕಡೆ ಬಂದಿದ್ದು. ನಾನು ನಿಂತರನೇ ಹೋಟೆಲ್ ಹೋಗಿದ್ದೆ. ಅದೊಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಕೊನೆಯಲ್ಲಿ ನಿಂತರ ಸಿಕ್ಕಾಕೊಳ್ಳದೆ ಹೇಗೋ ನಿಭಾಯಿಸ್ಬಿಟ್ಟಪ್ಪ. ಅದೇನೋ ನೀನ್ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಏನೋ ಅದು? ಅದು ನಿನ್ ಬಂದ್ ವಿಷಯನಾ? ಅದಾ? ಶ್ರೀಧರ, ಹೇಗಾದ್ರೂ ಮಾಡಿ ಅವಳಿಗೆ ನನ್ ಮನಸ್ಸಲ್ಲಿರೋದೆಲ್ಲ ಹೇಳ್ಬೇಕು ಅನಿಸ್ತಾ ಇದೆ ಕಣೋ. ಹಾಗಾದ್ರೆ ನೀನು ನಿನ್ನ ಮನಸ್ಸಿನಲ್ಲಿರೋದನ್ನ ಇನ್ನೂ ತಿಳಿಸಿಲ್ವಾ? ಇಲ್ಲ ಕಣೋ. ಸಾಮಾನ್ಯವಾಗಿ ದೊಡ್ಡವರು ತಮ್ಮ ಅಂತಸ್ತಿಗಿಂತ ಕಡಿಮೆ ಅಂತಸ್ತಿರೋ ಮನೇಲಿ ಹೆಣ್ಣು ನೋಡ್ತಾರೆ. ಆದ್ರೆ ನೀನು ಇವ್ರಿಗಿಂತ ಒಂದು ಹಂತ ಮೇಲಿದ್ರೆ ಬೆಟರ್ ಅಲ್ವಾ? ಅಲ್ಲಿವರೆಗೂ ನೀನ್ ವೆಯ್ಟ್ ಮಾಡ್ಬೇಕು. ಎಂಜಾಯ್ ಮಾಡಣ್ಣ, ಆಮೇಲೆ ಬಾಯ್ ಬಾಯ್ ಬಿಡಣ್ಣ. ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ.
ಚಿಂತೆ ಬೇಕಾಗಿಲ್ಲ, ಹಿಂದೆ ಆಗ್ಲಿ ಶೋಕಿ ಎಲ್ಲ. ಯೌನ ಇದ್ರೆ ಜೀವನ ಬೆಲ್ಲ, ಇಲ್ದೆ ಇದ್ರೆ ಬೇರೆ ಎಲ್ಲ. ಇದಾದ್ ನಮಗೆ ಟೀನೇಜು, ಮಜಾ ಮಾಡೋ ಕಾಲೇಜು. ಆದ್ಮೇಲೆ ನಮಗೆ ಮ್ಯಾರೇಜು, ಬಾಳೆ ಒಂದು ಗ್ಯಾರೇಜು. ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ. ನೋಡ್ತಾ ನೋಡು ಗುಂಡಿನ ಸೀಸೆ, ನೋಡ್ತಾ ನೋಡ್ತಾ ಬಂದೆ ಆಸೆ. ಎಗರಿ ನಿಲ್ತು ನನ್ನ ಮಿಸೆ, ಹೇಳೋಕೋದ್ರೆ ಇಲ್ಲ ಭಾಷೆ. ರಾಯದ ಹೆಣ್ಣಿನ ಕಣ್ಣೇಟು, ನೋಡು ಗಂಡಿಗ್ ಗುಂಡೇಟು. ಬ್ರಹ್ಮ ನಿಂಗೆ ಸೆಲ್ಯೂಟು, ನಿನ್ನ ಸೃಷ್ಟಿ ಬೊಂಬಾಟು. ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ. ರಾಯ ಒಂದು ಸಂಗೀತ, ಆಡಿ ಕುಣಿಯೋಕ್ ಸಂಗೀತ. ಹೀಗಾಗಿ ಎಂಜಾಯ್ ಮಾಡೋಣ, ಆಮೇಲೆ ಬಾಯ್ ಬಾಯ್ ಬಿಡಣ್ಣ. ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ. ಅಮ್ಮ ಸರ್ ಅಮ್ಮ, ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಶೂಟಿಂಗ್ ಇದೆ. ಅಮ್ಮ ಮಧ್ಯಾಹ್ನ ಕಲಾಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಇದೆ. ಆಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರೋಗ್ರಾಮ್ಗಳಿಗೆ ಭಾಗವಹಿಸೋದಕ್ಕೆ ಬೇರೆ ಬೇರೆ ಊರಿಗೆಲ್ಲ ಹೋಗ್ಬೇಕು. ಅದಕ್ಕೆಲ್ಲ ಪ್ರಯಾಣಕ್ಕೆ ರೆಡಿ ಮಾಡ್ಬಿಡ್ತೀನಿ ಸರ್. ಸರ್ ನಿಮಗೆ ಫೋನ್. ಹಲೋ ಹಲೋ, ಬರ್ತಾ ಇದೀನಿ. ಥ್ಯಾಂಕ್ ಯು. ಹಾ ಅಮ್ಮ, ಇಲ್ಲೆಲ್ಲಿ ನಿನ್ನ ಹುಡುಕೋದು? ಅದಕ್ಕಂತಲೇ ಕಟ್ಸಿದ್ಯಲ್ಲ ಇಷ್ಟು ದೊಡ್ಡ ಅರಮನೆನ. ಅದ್ಯಾವುದು ನಿನ್ ಮನಸ್ಸಷ್ಟು ದೊಡ್ಡಲ್ಲ ಬಿಡಮ್ಮ. ಸಾಕು ಸುಮ್ನಿರೋ, ಎಲ್ಲ ಬರೀ ಬಾಯಿ ಮಾತು. ಯಾಕಮ್ಮ ನಿನ್ ಮಗನ ಮೇಲೆ ಇಷ್ಟು ಕೋಪ? ಕೋಪ ಮಾಡ್ಕೊಂಡು ಏನೋ ಪ್ರಯೋಜನ? ಏನಾದ್ರೂ ಹೇಳ್ಬೇಕು ಅಂದ್ರೆ ನೀನ್ ಎದುರಿಗೆ ಸಿಕ್ಕಿದ್ರು ತಾನೆ. ಓಹೋ, ನನಗ್ ಗೊತ್ತಾಯ್ತು ಯಾತಕ್ ನಿಂಗ್ ನನ್ ಮೇಲೆ ಕೋಪ ಅಂತ. ನಿನ್ನ ನೋಡಿ 1 ವಾರ ಆಯ್ತು ಅಂತ ತಾನೆ. ಏನಮ್ಮ ಮಾಡೋದು, ನಾನ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊತ್ತಿಗೆ ನೀನ್ ಮಲ್ಕೊಂಡಿರ್ತೀಯ. ಸುಮ್ನೆ ನೀನ್ ಯಾತಕ್ಕೆ ಎಬ್ಬರು ತೊಂದರೆ ಕೊಡ್ಬೇಕು ಅಂತ. ಈಗ ನಾನ್ ನಿನ್ ಮುಂದೆ ಇದ್ದೀನಲ್ಲ, ನನ್ನ ಮಾತಾಡ್ಸಮ್ಮ. ಬಂದ್ಬಿಟ್ಟ ದೊಡ್ಡದಾಗ ಅಮ್ಮ ಅಂತ. 1 ಗಂಟೆ ನಾನು ಕೂತ್ಕೊಂಡು ಮಾತಾಡುವಷ್ಟು ಪುರ್ಸತ್ತಿಲ್ಲ ನಿನ್ಗೆ. ಯಾವಾಗ ನೋಡಿದ್ರು ಶೂಟಿಂಗು. ಅದಾಗಲ್ಲಮ್ಮ, ನಾನು 1 ದಿನ ಬಿಡು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ನಿರ್ಮಾಪಕರ ಗತಿ ಏನಮ್ಮ? ಈ ನನ್ನ ಮಗನಿಂದ ತೊಂದರೆ ಆಯ್ತು ಅಂತ ನನ್ನ ಬೈಕೊಂಡ್ರೆ ಆಗ ನಿನ್ ಮನಸ್ಸಿಗೆ ತಾನೇ ಬೇಜಾರು. ಏನೇನೋ ಮಾತಾಡಿ ನನ್ನ ಮರಳು ಮಾಡ್ತೀಯ. ಮಳ್ಳ ನೀನು. ಮಳ್ಳ ಕಳ್ಳ ಅಂತ ನೀನ್ ಹೇಳ್ತೀಯ, ಆದ್ರೆ ಜನ ಏನ್ ಹೇಳ್ತಾರಂತ ನೀನೇ ಬಂದ್ ನೋಡು. ಎಲ್ಲಿಗೋ? ಇವತ್ತು ಈ ನಿನ್ ಮಗನಿಗೆ ಶ್ರೇಷ್ಠ ನಟ ಅಂತ ಬಿರುದು ಕೊಡ್ತಾ ಇದ್ರಮ್ಮ. ನೀನೇ ಬಂದ್ ನೋಡು ಈ ನಿನ್ ಮಗ ಏನ್ ಸಾಧಿಸ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ನಾನ್ ಬರಲ್ಲಪ್ಪ, ನೀನು ಹೋಗ್ಬ. ಸರ್ 2 ಸತಿ ಫೋನ್ ಬಂದಿತ್ತು. ಫಂಕ್ಷನ್ಗೆ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಸರಿ, ನೀನ್ ನಡಿ, ನಾ ಬರ್ತೀನಿ. ಆಯ್ತು ಸರ್. ನೀನ್ ನಿಲ್ಸಪ್ಪ, ತಗೋ.
ಸ್ವಾಗತ. ಈಗ ಶ್ರೀಯುತರಾದ ಖ್ಯಾತ ಸಾಹಿತಿ ಜಿ ಉದಯಶಂಕರ್ ಅವರು 2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕನ್ನಡ ಚಿತ್ರ ರಸಿಕರಿಗೆ ನನ್ನ ನಮಸ್ಕಾರ. ಚಿತ್ರರಂಗನ ಬೆಳೆಸ್ತಾ ಇರೋದೇ ನಿಮ್ಮ ಅಭಿಮಾನ. ಇಂದು ನೀವು ಕಲಾವಿದ ಸೋಮಣ್ಣನನ್ನ ಗೌರವಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಸೋಮಣ್ಣ ಉತ್ತಮ ಕಲಾವಿದ, ಅವರಿಂದ ಉತ್ತಮವಾದ ಕನ್ನಡ ಚಿತ್ರಗಳು ಬರಲಿ, ಅವ್ರು ಒಳ್ಳೆ ಶ್ರೇಯಸ್ ದೊರಕಲಿ ಅಂತ ಆಸೆ ಪಡ್ತೀನಿ. ಅದೇ ನನ್ನ ಹಾರೈಕೆ. ನಟಿ ತಾರಾ ಅವರು 2 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೆರೆದಿರುವ ಚಿತ್ರ ರಸಿಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಲೆ ಎಲ್ರನ್ನೂ ಕೈ ಬೀಸ್ ಕರೆಯುತ್ತೆ, ಆದ್ರೆ ಆರಿಸ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಆ ಕೆಲವರಲ್ಲಿ ನಮ್ಮ ಸೋಮಣ್ಣ ಕೂಡ ಒಬ್ರು. ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣ ನಿಮ್ಮೆಲ್ಲರ ಅಭಿಮಾನ. ಆ ಅಭಿಮಾನಕ್ಕೆ ಅವ್ರ ಪ್ರತಿಭೆನೇ ಕಾರಣ. ಒಬ್ಬ ಕಲಾವಿದ ಮತ್ತು ಅಭಿಮಾನಿಗಳ ನಡುವೆ ಮಧುರ ಬಾಂಧವ್ಯದ ಸಂಕೇತವೇ ಈ ಪ್ರಶಸ್ತಿ ಸಮಾರಂಭ. ಇದನ್ನ ಉಳಿಸಿ ಬೆಳೆಸ್ಕೊಳ್ಳೋದು ಒಬ್ಬ ಕಲಾವಿದನ ಸಾಧನೆ ಹಾಗೂ ಅವನ ಸೇವೆಯಲ್ಲಿ ಅಡಗಿರುತ್ತೆ. ಇದಕ್ಕೆ ಸಾಕ್ಷಿ ನಮ್ಮ ಸೋಮಣ್ಣನವರು. ಈಗ ನಟ ಶಿವಕುಮಾರ್ ಅವರು ಸೋಮಣ್ಣನವರಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಈಗ ಸೋಮಣ್ಣನವರು ನಿಮ್ಮನ್ನು ಕುರಿತು 2 ಮಾತುಗಳನ್ನಾಡ್ತಾರೆ. ವೇದಿಕೆ ಮೇಲೆ ಕುಳಿತಿರತಕ್ಕಂತಹ ಹಿರಿಯರೇ, ನನ್ನ ಸಹಪಾಠಿಗಳೇ, ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳೇ, ಚಿತ್ರರಂಗದಲ್ಲಿ ಒಬ್ಬ ನಟ ಎಷ್ಟು ದಿನ ಇದ್ದ ಅನ್ನೋದು ಮುಖ್ಯ ಅಲ್ಲ, ಇದ್ದು ಏನ್ ಸಾಧಿಸ್ತಾ ಅನ್ನೋದೇ ಮುಖ್ಯ. ಈ ದಿನ ನಿಮ್ಮೆಲ್ಲರ ಅಭಿಮಾನ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಇದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಆತ್ಮೀಯ ಸ್ನೇಹಿತ ಶ್ರೀಧರ್. ಇಲ್ಲಿ ಕೀರ್ತಿ ಒಂದು ಗಾಳಿಪಟ ಇದ್ದಾಗೆ, ಪ್ರತಿಭೆ ಅದ್ರ ಸುತ್ತ ಇರೋ ಗಾಳಿ. ನಿಮ್ಮ ಅಭಿಮಾನ ಆ ಪಟದ ಸೂತ್ರ. ಒಂದು ವೇಳೆ ಈ ಸೂತ್ರ ಏನಾದ್ರು ತುಂಡಾದ್ರೆ ಎಂತ ಗಾಳಿ ಇದ್ರೂ ಸರಿ, ಆ ಪಟ ಎಲ್ಲಿ ಯಾವಾಗ ಹೇಗೆ ಬೀಳುತ್ತೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿನ ದಿನ ಈ ನಿಮ್ ಸೋಮಣ್ಣನಿಗೆ ಈ ಕೀರ್ತಿ ಸಲ್ಲಬೇಕು ಅಂದ್ರೆ ಅದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಅಭಿಮಾನಿಗಳಿಗೆ ಈ ಕೀರ್ತಿ ಸಲ್ಲಬೇಕು. ಈ ಸಮಾರಂಭ ನನಗಲ್ಲ, ನಿಮಗೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಒಬ್ಬೊಬ್ಬ ಅಭಿಮಾನಿಗೂ ಒಂದೊಂದು ಹೂವಿನ ಹಾರ ಹಾಕ್ಬೇಕು. ಆದ್ರೆ ದಯವಿಟ್ಟು ಕ್ಷಮಿಸಿ, ಇಲ್ಲಿ ಹಾರಗಳ ಅಭಾವ ಇದೆ. ಆದ್ದರಿಂದ ಇಲ್ಲಿರೋ ಒಂದು ಹಾರನ ನಿಮ್ ಪರವಾಗಿ ನಾನೇ ಹಾಕೊಂಡ್ಬಿಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಸದಾ ಚಿರಋಣಿ. ಜೈ ಕರ್ನಾಟಕ ಮಾತ್ರ. ಅಯ್ಯೋ ಮೆಲ್ಲಿಗೆ ನನಗೆ ತಲ್ಬೇಡಿ. ಅಭಿಮಾನ ಅಂತ ಇಲ್ಲೆಲ್ಲ ಕೈ ಬಿಡ್ತೀರಲ್ಲ, ಮಾಡ್ತೀನಿ ಮಾಡ್ತಿಲ್ಲ. ಪ್ಲೀಸ್ ಪ್ಲೀಸ್. ಅಲ್ಲೇ ನಿಂತ್ಕೊಳ್ಳೋ, ಒಳಗೆ ಬರ್ಬೇಡ. ತೆಗಿ ಮಾಡ್ತೀನ. ಬಾಪ ಒಳಗಡೆ. ಜನರ ಕಣ್ಣು ಬಿದ್ದಿದ್ಯೋ ಏನೋ. ಕಣ್ಣಿಗೆ ಬೀಳದೆ ನಟರು ಕಿವಿಗ ಬೀಳ್ತಾರೆ. ಅದ್ ಹೇಗಾದ್ರೂ ಇರ್ಲಿ, ನೀನ್ ಫಂಕ್ಷನ್ ಬರ್ಲಿಲ್ವಲ್ಲ, ಅದೇ ನನ್ನ ಮನಸ್ಸಿಗೆ ಬೇಜಾರು. ಇವತ್ ಫಂಕ್ಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ಎಷ್ಟು ಚೆನ್ನಾಗಿ ಮಾತಾಡ್ದೆ ಗೊತ್ತಾ? ಎಲ್ಲ ನನ್ ಗೊತ್ತು ಕಣಪ್ಪ. ಓಹೋ, ಏನ್ ಮಹಾ ದಿವ್ಯ ದೃಷ್ಟಿನಿಗೆ ಮನೇಲಿ ಕೂತಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ರೇಗಿಸ್ಬೇಡ ನೋಡು, ನನ್ ಕೋಪ ಬಂದ್ರೆ ಕಚ್ಬಿಡ್ತೀನಿ. ಈ ಕೀರ್ತಿ ಅನ್ನೋದೇ ಒಂದು ಗಾಳಿಪಟ. ಜನರ ಅಭಿಮಾನ ಅನ್ನೋ ಸೂತ್ರನೇ ಅದನ್ನ ಹಂತ ಹಂತವಾಗಿ ಮೇಲೆ ಹತ್ಸುತ್ತೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ತುಂಡಾಗ್ಬಿಟ್ರೆ ಆಮೇಲೆ ಎಷ್ಟಿದ್ರು ಅಷ್ಟೇ. ಇಷ್ಟೇ ತಾನೇಪ್ಪ ನೀನ್ ಹೇಳಿದ್ದು? ಏನಮ್ಮ ಇದು, ನೀನು ಬರ್ಕೊಟ್ಟು ನಾನು ಅಭ್ಯಾಸ ಮಾಡ್ಕೊಂಡು ಮಾತಾಡೋದಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಇಲ್ಲಿ ನೋಡಪ್ಪ, ನಾನ್ ನಿನ್ ಫ್ಯಾನ್ ಕಣೋ, ಅಭಿಮಾನಿ. ನನ್ನ ಆಟೋಗ್ರಾಫ್ ಹೇಗಿದ್ಯಪ್ಪ, ಒಳ್ಳೆ ಕಂಬಳಿ ಹುಳ ಇದ್ದಾಗಿದೆ. ಅದ್ ಸರಿ, ನೀನ್ ಹೇಗಮ್ಮ ಬಂದೆ? ಹೇಗೋ ಬಂದೆ ಬಿಡು. ನೋಡಿದ್ಯಾ, ನಿನ್ನ ಮನೆಯಲ್ಲಿ ಇರೋದಕ್ಕೆ ಮನಸ್ಸು ಒಪ್ಲಿಲ್ಲ.
ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ನೀನ್ ಎಲ್ಲಿ ನಿಂತಿದ್ದೆ? ಜನರ ಮಧ್ಯೆ ನಿಂತಿದ್ದೆ. ಏನಮ್ಮ ನೀನು ಜನಗಳ ಮಧ್ಯೆ ನಿಂತಿದ್ದೆ ಅಂತ ಹೇಳ್ತಿದ್ಯಲ್ಲ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೀನ್ ಒಳಗಡೆ ಬಂದಿದ್ರೆ ನಿನಗೆ ಎಷ್ಟು ಮರ್ಯಾದೆ ಇರ್ತಿತ್ತು. ಅದೆಲ್ಲ ನನ್ಗೆ ಯಾಕಪ್ಪ? ಯಾಕೆ ಅಂದ್ರೆ ನಿನ್ನ ಮೊಮ್ಮನಮ್ಮ, ನನಗಿನ್ನ ಹೆಚ್ಚಾಗಿ ಮರ್ಯಾದೆ ನಿನಗ್ ಸಿಗ್ಬೇಕು. ನನ್ಗೆ ಇವತ್ತು ಗೊತ್ತಾಯ್ತಪ್ಪ, ನನ್ನ ಮಗ ಸಾವಿರಾರು ಜನರ ಸೊತ್ತು ಅಂತ. ನೀನ್ ನನಗ್ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಕಲಾಜ್ಯೋತಿ. ನೋಡ್ದ್ಯಾ ಈ ನಿನ್ ಮಗನ ಕೀರ್ತಿ ಬಗ್ಗೆ ನಿನಗೆ ಸಂತೋಷ ತಾನೇ? ಇಲ್ಲಪ್ಪ, ನನಗ್ ತುಂಬಾ ಅಸೂಯೆ ಆಗ್ತಿದೆ. ಏನ್ ಹೇಳ್ತಾ ಇದ್ಯಮ್ಮ ನೀನು? ಎಲ್ಲಿ ನೀನ್ ನನ್ನಿಂದ ದೂರ ಆಗ್ತೀಯೋ ಅಂತ ಭಯ ಆಗ್ತಿದೆಪ್ಪ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಹೌದಪ್ಪ, ಈ ನಿನ್ ತಾಯಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಾನು ಬಿಟ್ಟು ನೀನೆಲ್ಲೂ ಹೋಗ್ಕೂಡ್ದು. ಅದಕ್ಕೆ ನೋಡು, ನಿನ್ನ ನಿನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಭದ್ರವಾಗಿ ಇಟ್ಕೊಂಡಿದ್ದೀನಿ. ನನ್ನಿಂದ ಯಾರೂ ದೂರ ಮಾಡಕ್ ಸಾಧ್ಯವಿಲ್ಲ. ಎಷ್ಟು ಪುಣ್ಯ ಮಾಡಿದಮ್ಮ ನೀನು ಹೊಟ್ಟೆಲ್ ಹುಟ್ಟೋದಕ್ಕೆ. ಸರ್, ಟೈಮ್ ಆಯ್ತು. ನೋಡ್ದ್ಯಾ ಬಿಟ್ಟ ನಿನ್ನಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ. ರಾಜು, ನೀನ್ ಹೋಗಿ ಬರ್ತೀನಿ. ಹೆದರ್ಕೊಂಡ್ಬಿಟ್ಟಿಯಮ್ಮ, ನಿನ್ನಿಂದ ಬಿಡಿಸ್ಕೊಂಡು ಹೋಗಿ ಬರ್ಲಿಲ್ಲ ಅವನು. ಪ್ರೋಗ್ರಾಮ್ ಹೇಳಕ್ ಬಂದ. ಕನ್ನಡದ ರಾಜ್ಯೋತ್ಸವ ಪ್ರಯುಕ್ತವಾಗಿ ಊರೂರಿಗೆ ಹೋಗ್ತಾ ಇದೀನಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸರಿಯಪ್ಪ, 19ನೇ ತಾರೀಕು ಯಾವ ಕಾರಣಕ್ಕೂ ಮರಿಬೇಡ, ಜ್ಞಾಪಕ ಇಟ್ಕೋ. ಬರ್ತೀನಮ್ಮ, ಆಶೀರ್ವಾದ ಮಾಡು. ಕೀರ್ತಿಶಾಲಿಯಾಗಿರಪ್ಪ. ತಪ್ಪಿಲ್ಲ ಅಭಿಮಾನವಿದ್ದರೆ, ತಪ್ಪಿಲ್ಲ ಸ್ವಾಭಿಮಾನಿಯಾದರೆ, ತಪ್ಪಿಲ್ಲ ನನ್ನ ಪ್ರಾಣವೆಂದರು. ತಾಯಿ ಭಾಷೆಯು ಕನ್ನಡದ ನುಡಿಯ. ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಹುಲಿಯಂತೆ ಎದ್ದೇಳು. ಎದ್ದೇಳು ನೀನಿನ್ನು ಮಲಗದಿರು, ಮರೆಯದಿರು. ನಾನು ಕನ್ನಡ ಕಂದ ಎಂದು ಹೇಳು ನೀ ಹೆಮ್ಮೆಯಿಂದ. ತಿಳಿ ನಿನ್ನ ಭಾಷೆ ಕೋಗಿಲೆ ಹಾಡು. ಕನ್ನಡ ಕನ್ನಡ ಕನ್ನಡ, ತಿಳಿ ನಿನ್ನ ನಾಡು ಗ್ರಂಥದ ನಾಡು. ಕನ್ನಡ ಕನ್ನಡ ಕನ್ನಡ. ಎದ್ದೇಳು ಎದ್ದೇಳು, ಹುಲಿಯಂತೆ ಎದ್ದೇಳು. ಎದ್ದೇಳು ನೀನಿನ್ನು ಮಲಗದಿರು, ಮರೆಯದಿರು. ಕಸ್ತೂರಿ ಕಂಪಿದೆ ನಿನ್ನ ಮಾತಲ್ಲಿ, ಸಿಡಿ ಸಂಗೀತ ತುಂಬಿದೆ ನಿನ್ನ ನುಡಿಯಲ್ಲಿ. ಆ ಪಂಪರನ್ನರು ಇದ್ದ ನಾಡಿದು, ಆ ಸರ್ವಜ್ಞ ಮೆಟ್ಟಿದ ಹೊನ್ನ ಮಣ್ಣಿದು. ನಂಜುಂಡ ಇಲ್ಲೇನೆ ಇರುವ, ವೀರನಾರಾಯಣ ಇಲ್ಲೇನೆ ಇರುವ, ಚಾಮುಂಡಿ ಇಲ್ಲೇನೆ ಇಹಳು, ನಮ್ಮ ಎಲ್ಲಮ್ಮ ಇಲ್ಲೇನೆ ಇಹಳು. ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ, ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ. ನಿನ್ನ ನೀ ಮರೆಯದೆ ಯಾರಿಗೂ ಎಂದಿಗೂ ಸೋಲದೆ. ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಹುಲಿಯಂತೆ ಎದ್ದೇಳು. ಎದ್ದೇಳು ನೀನಿನ್ನು ಮಲಗದಿರು, ಮರೆಯದಿರು. ದೇವಗಂಗೆಯು ಆಹಾ ಸುಧೆಯಂತೆ ಓಡುವ ಕಪಿಲೆ ತುಂಗೆಯರು. ಶೃಂಗೇರಿ ಶಾರದೆ ವೀಣೆ ನುಡಿಸುವ ಆಹಾ ಭೂಸ್ವರ್ಗವಾಗಿದೆ ಈ ಪುಣ್ಯ ಭೂಮಿಯು. ನೂರಾರು ಜನುಮನೆ ಬರಲಿ ನಾವು ಈ ತಾಯ ಮಡಿಲಲ್ಲೇ ಇರುವ, ಈ ತಾಯ ಹಾಲನ್ನೇ ಕುಡಿದು ನಾವು ಕನ್ನಡದ ಮಗುವಾಗೆ ಬೆಳೆವ. ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ, ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ. ಎಲ್ಲರ ಪ್ರೇಮದ ಹರಕೆಯ ಪಡೆಯುತ್ತ ಗೆಲ್ಲುವ. ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಹುಲಿಯಂತೆ ಎದ್ದೇಳು.
ಹೇಳು ನೀನಿನ್ನು ಮಲಗದಿರು ಮರೆಯದಿರು ನಾನು ಕನ್ನಡ ಕಂದ ಎಂದು ಹೇಳು ನೀ ಹೆಮ್ಮೆಯಿಂದ ತಿಳಿ ನಿನ್ನ ಭಾಷೆ ಕೋಗಿಲೆ ಹಾಡು ಕನ್ನಡ 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 ತಿಳಿ ನಿನ್ನ ನಾಡು ಗಂಧದ ನಾಡು ಕನ್ನಡ ಕನ್ನಡ ಕನ್ನಡ. ಮಾ ಮಾ ಏನಮ್ಮ ನೀನು ದಿನ ನನ್ನ ಮನೆಗೆ ಬರ್ತಾ ಇದ್ರೆ ದೃಷ್ಟಿ ತೆಗಿತಾ ಇದ್ದವಳು ಇವತ್ತು ಹೀಗೆ ಕೂತು ಬಿಟ್ಟಿದ್ಯಾ? ನೀನ್ ನನ್ನ ಜೊತೆ ಬರ್ಬೇಕಾಯ್ತು. ಅದೇನ್ ಜನ ಅದೇನ್ ಹೊಗಳ್ತಾ ಇದ್ರು ಗೊತ್ತಾ? ಹೌದು, ಕನ್ನಡದ ಕಂದ ಅಲ್ವಾ ನೀನು? ಅವ್ರಿಗೆಲ್ಲ ನೀನ್ ಬೇಕು, ಆದ್ರೆ ನಿನ್ಗೆ ಮನೆ ಬೇಕಾಗಿದೆ. ನನ್ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಅದೇ ನಿಮ್ ತಂದೆಯವ್ರ ಕಾರ್ಯ ಆಯ್ತಲ್ಲ, ನೀವು ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಮ್ಮ ದಯವಿಟ್ಟು ಕ್ಷಮಿಸಮ್ಮ, ಪ್ರೋಗ್ರಾಮ್ ಟೆನ್ಷನ್ ಅಲ್ಲಿ ಮರ್ತು ಬಿಟ್ಟೆ. ಲವ್, ನೀನಾದ್ರೂ ಫೋನ್ ಮಾಡಬಾರ್ದಿತ್ತೇನೋ? ಮಾಡಿದೆ ಸರ್, ಆದ್ರೆ ನೀವು ಯಾವ ಊರ್ನಲ್ಲಿ ಇದೀರಿ ಅಂತ ನಾನು ಸರಿಯಾದ ಇನ್ಫಾರ್ಮೇಶನ್ ಇರ್ಲಿಲ್ಲ. ಹೇಗಿದ್ರು ನಿಮಗ್ ಗೊತ್ತಲ್ಲ, ಬರ್ತೀರಿ ಅಂತ ಸುಮ್ನಾದೆ. ನೋಡ್ದೇನೋ ಎಷ್ಟು ದೊಡ್ಡವನಾಗಿದ್ದಾನೆ. ಈಗ ಅವನು ಶ್ರೀಮಂತ ಅಲ್ವೇನೋ? ತಂದೆ ಕಾರ್ಯ ನೆನ್ಪು ಮಾಡ್ಕೊಡೋದಕ್ಕೂ ಅವನಿಗೊಬ್ಬ ಆಳ್ಬೇಕು. ಹಣ ಬಂತು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಮರ್ತು ಹೋಗುತ್ತೆ. ವರ್ಷಕ್ಕೊಂದ್ಸಲ ಮಾಡ್ಬೇಕಾದ ಕಾರ್ಯನ ಮಗನಾಗಿ ಮಾಡದೆ ಹೋದ್ಮೇಲೆ ಮಗ ಅನ್ಸ್ಕೊಂಡು ಏನೋ ಪ್ರಯೋಜನ? ಈ ಸಂತೋಷಕ್ಕೆ ಈ ಬಂಗ್ಲೆ ಯಾಕ್ಬೇಕು? ಆಳು ಕಾಳು ಯಾಕ್ಬೇಕು? ಈ ಈ ಟೊಳ್ಳು ಗೌರವ ಯಾಕ್ಬೇಕು? ಅಮ್ಮ ಅದ ಹಾಗಲ್ಲಮ್ಮ. ಏನೋಪ್ಪ, ಕೈಗೆ ಎಟಕ್ದಷ್ಟು ಎತ್ತರ ಬೆಳೆದು ಬಿಟ್ಟಿದೀಯ, ಕೂಗಿದ್ರೂ ಕೇಳಿದಷ್ಟು ದೂರ ಹೋಗ್ಬಿಟ್ಟಿದೀಯ. ಋಣ ಅಷ್ಟೇ ಅನ್ಸುತ್ತೆ. ನೀನ್ ನನ್ ಬಿಟ್ಟು ಹೋಗೋ ಕಾಲ ದೂರ ಇಲ್ಲ ಅನ್ಸುತ್ತೆ. ಅಮ್ಮ ಸೋಮು, ನಿನ್ನತ್ರ ನಾನಿನ್ನೇನು ಕೇಳಲ್ಲ, ಆದ್ರೆ ಒಂದೇ ಒಂದು ಆಸೆ ಕಣಪ್ಪ. ಅದೇನ್ ಕೇಳಮ್ಮ? ನಿನ್ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಎಳಿಬೇಕು ಅಂತ. ಅಮ್ಮ ಮನಸ್ಸಿಗೆ ಬಂದಾಗೆಲ್ಲ ಮಾತಾಬೇಡ, ಆಮೇಲೆ ನಾನು ನನ್ನ ಕೊನೆ ಆಸೆ ಹೇಳ್ಬೇಕಾತೆ. ಅಯ್ಯೋ, ನಿನ್ ಕೈ ತಿಂದು ನಾನ್ ತುಂಬಾ ದಿನ ಆಯ್ತು. ಒಳ್ಳೆ ಹುಚ್ಚ ಕಣಪ್ಪ ನೀನು. ಹಲೋ, ನಮಸ್ಕಾರ. ಓ, ಹೊಸ ಪಿಕ್ಚರ್ನವರಾ? ಏನ್ ಹುಡುಗಾಟ ಆಡ್ತೀರಾ? ಈಗಿರೋ ಪಿಕ್ಚರ್ ಮುಗಿಸಿದ್ರೆ ಸಾಕಾಗಿದೆ. ಒಂದ್ ಕೆಲ್ಸ ಮಾಡಿ, ಅಕ್ಟೋಬರ್ ನವಂಬರ್ ಆಗಲ್ಲ, ಡಿಸೆಂಬರ್ ಎಂಡಲ್ಲಿ ಇಟ್ಕೊಳ್ಳಿ. ಆದ್ರೆ ಒಂದು ವಿಚಾರ, ಈ ವರ್ಷ ಅಲ್ಲ, ಮುಂದಿನ ವರ್ಷ. ನಮಸ್ಕಾರ. ನಮಸ್ಕಾರ. ನಾವು ದೂರದರ್ಶನದಿಂದ ಬಂದಿದ್ದೀವಿ. ನಂಗೆ ಗೊತ್ತು. ನನ್ನ ಹೆಸರು ಸುಧಾ. ನರಸಿಂಹರಾಜ್. ಕುತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ. ಈಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ, ಕನ್ನಡಿಗರ ಕಣ್ಮಣಿ ಶ್ರೀ ಸೋಮಣ್ಣ ಅವ್ರ ಜೊತೆಗೆ ಸಂದರ್ಶನ. ಸೋಮಣ್ಣ ಅವರೇ, ನಿಮ್ ಗೋಲ್ಡನ್ ಟೈಮ್ ನ ವೇಸ್ಟ್ ಮಾಡೋದಕ್ಕೆ ನಾ ಇಷ್ಟಪಡೋದಿಲ್ಲ. ಸಂದರ್ಶನ ಬೇಗ ಮುಗಿಸ್ತೇನೆ. ನೀವು ತಿಳ್ಕೊಂಡಿರಾಗ ನನ್ನ ಟೈಮ್ ಏನ್ ಪ್ಯೂರ್ ಗೋಲ್ಡ್ ಏನಲ್ಲ, ಜಸ್ಟ್ 14 ಕ್ಯಾರೆಟ್. ಪ್ರೊಸೀಡ್. ನಿಮ್ ವಯಸ್ಸೆಷ್ಟು? ಒಂದು 100 ವರ್ಷ. ಅಲ್ಲಲ್ಲ, ಇರ್ಬೇಕು ಅಂತ ಆಸೆ. ಫ್ಯಾಂಟಾಸ್ಟಿಕ್. ನೀವ್ ಎಲ್ಲಿ ತನಕ ಓದಿದ್ದೀರಾ? ML ವರ್ಗು. ML ಅಂದ್ರೆ ಮಾಸ್ಟರ್ ಆಫ್ ಲೈಫ್ ಅಂತ. ನಿಮ್ ಹಳೆ ಲೈಫ್ ಬಗ್ಗೆ ಏನಾದ್ರೂ ಹೇಳ್ತೀರಾ? ನೋಡಿ, ಅಂದ್ರೆ ನೀವು ನಾನ್ ಸರ್ವರ್ ಆಗಿದ್ದ ದಿನಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ಹೌದು. ನಾನು ಅವತ್ತು ದುಡ್ಡು ತಗೊಳ್ದೆ ಎಲ್ಲರೂ ನಗಿಸ್ತಾ ಇದ್ದೆ, ಆದ್ರೆ ಇವತ್ತು ದುಡ್ಡು ತಗೊಂಡು ನಗ್ಸಕ್ ಪ್ರಯತ್ನ ಪಡ್ತಾ ಇದೀನಿ. ನೀವು ಜೀವನದಲ್ಲಿ ಅನುಭವಿಸಿರೋ ಕಷ್ಟಗಳ ಬಗ್ಗೆ ಏನ್ ಹೇಳ್ತೀರಾ ಸೋಮಣ್ಣವ್ರೆ? ಕಷ್ಟ, ನನ್ನ ಪ್ರಕಾರ ಕಷ್ಟ ಅಂದ್ರೆ ಒಂದು ಸಣ್ಣ ಕಲ್ಲಿದ್ದಾಗೆ. ಅದನ್ನ ಕಣ್ಣತ್ರ ಇಟ್ಕೊಂಡು ನೋಡಿದ್ರೆ ಇಡೀ ಪ್ರಪಂಚನೇ ಮರೆ ಮಾಡತ್ತೆ. ಸ್ವಲ್ಪ ದೂರ ಇಟ್ಟು ನೋಡಿದ್ರೆ ಸಣ್ಣ ಕಲ್ಲಾಗೆ ಇರುತ್ತೆ. ಕಾಲ್ ಕೆಳಗೆ ಹಾಕಿದ್ರೆ ಪುಡಿ ಆಗುತ್ತೆ. ದಟ್ಸ್ ಆಲ್. ದಾಟ್ಸ್ ಗ್ರೇಟ್. ನೀವ್ ಸರ್ವರ್ ಆಗಿದ್ದ ದಿನಗಳನ್ನ ಈಗ್ಲೂ ಜ್ಞಾಪಿಸ್ಕೋತೀರಾ? ವೈ ನಾಟ್? ಹಳೆದನ್ನ ಯಾವನ್ ಮರಿತಾನೆ, ಅವನ್ ಮನುಷ್ಯನೆಲ್ಲ. ಅಲ್ಲಿ ನೋಡಿ. ರಘು, ರಘು ಸರ್, ಎಲ್ಲ ನನ್ನ ಯೂನಿಫಾರ್ಮ್. ಸರ್, ಇಂತ ಅಂದವಾದ ಮನೆಯಲ್ಲಿ ಆ ಸರ್ವರ್ ಡ್ರೆಸ್ ಯಾಕೆ ಅಂತ ನಾನೇ ತೆಗೆದು ಬೇರೆ ಕಡೆ ಇಟ್ಟಿದ್ದೀನಿ ಸರ್. ನಾನ್ ಸೆನ್ಸ್. ಹೋಗ ತಂದಿಡೋದನ್ನ. ಸರಿ ಸರ್. ಸಾರಿ, ನಾನು ಈ ಯೂನಿಫಾರ್ಮ್ ಯಾವಾಗಲೂ ನನ್ನ ಕಣ್ಮುಂದೆ ಇಡತರ ಯಾಕೆ ಇಡ್ತೀನಿ ಗೊತ್ತಾ? ನನ್ನಲ್ಲಿ ಶ್ರೀಮಂತಿಕೆ ಅನ್ನೋದು, ಅಹಂಕಾರ ಅನ್ನೋದು ಬರದೇ ಇರ್ಲಿ ಅಂತ. ಒಂದೊಂದ್ಸರಿ ನನಗೇ ಗೊತ್ತಿಲ್ಲದೆ ಇರಾಗ ಅಹಂಕಾರ ನನ್ನ ತಲೆಗೆ ಹತ್ತು ಬಿಡುತ್ತೆ. ಆಗ ನಾನು ಈ ಯೂನಿಫಾರ್ಮ್ ನೋಡಿ ಅನ್ಕೊಂತಾ ಇರ್ತೀನಿ, ಏನಯ್ಯ ನಾನು ಈ ಯೂನಿಫಾರ್ಮ್ ಆಗ್ತಾ ಇದ್ದೆ ಅಂತ. ಆಗ ಯೂನಿಫಾರ್ಮ್ ನಾನು ನೋಡಿ ಏನಂತ ಗೊತ್ತಾ? ಏ ಹುಚ್ಚಪ್ಪ, ನೀನ್ ಈ ಡ್ರೆಸ್ ಹಾಕೋದಕ್ಕೆ ಮುಂಚೆ ನನ್ನನ್ನೇ ಆಗ್ತಾ ಇದ್ದು, ಮರಿಬೇಡ, ಒದ್ದು ಬಿಡ್ತೀನಿ ಅಂತ ಎಚ್ಚರಿಸುತ್ತೆ. ನನ್ನ ಹಳೆ ಜೀವನ
ಒಂಥರ ಹಳೆ ಬೇರಿದ್ದಾಗೆ, ನಾಳೆ ಜೀವನ ಹೊಸ ಚಿಗುರಿದ್ದಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ತಾಯಿ ಕೊಟ್ಟಿರೋ ಭಾಷೆ, ಆ ತಾಯಿ ಆಶೀರ್ವಾದ ನನ್ನ ಯಾವತ್ತೂ ತಪ್ಪುದಾರಿಗೆ ಎಳೆದಿರೋ ತರ ನನ್ನ ಪಾಲಿಗೆ ಅಂಕುಶವಾಗಿರುತ್ತೆ. ನಿಮ್ಮ ದೃಷ್ಟಿಲಿ ಅತಿ ಕಷ್ಟವಾದ ಪಾತ್ರ? ಹುಚ್ಚಿನ ಪಾತ್ರ. ಹೀಗೆ ಒಂದ್ ಚಿತ್ರದಲ್ಲಿ ಪಾತ್ರ ಮಾಡ್ಬೇಕಾದ್ರೆ ಮೈ ಮರೆತು ಡೈರೆಕ್ಟರ್ನ ಕಚ್ಚಿಬಿಟ್ಟಿದ್ದೆ. ಅದಕ್ಕೆ ಹುಚ್ಚಿನ ಪಾತ್ರ ಮಾಡ್ಬೇಕಾರೆ ಈ ಕಡೆ ಹುಚ್ಚನು ಆಗದೆ ಆ ಕಡೆ ನೋಡೋರು ಹುಚ್ಚು ಹಿಡಿಸ್ದೆ ಪಾತ್ರ ಮಾಡಿದ್ರೆ ಅದು ನಟನ ಸಾಮರ್ಥ್ಯ ಅನ್ಕೋತೀನಿ. ಒಬ್ಬ ದೊಡ್ಡ ಮನುಷ್ಯನಾಗಿ ಮಾಡೋದಕ್ಕೂ ನಿಜವಾಗ್ಲೂ ದೊಡ್ಡ ಮನುಷ್ಯನಾಗಿರೋದಕ್ಕೂ ಏನ್ ವ್ಯತ್ಯಾಸ? ದೊಡ್ಡ ಮನುಷ್ಯನ ಪಾತ್ರ ಮಾಡಿ ದೊಡ್ಡ ನಟ ಅನ್ಸ್ಕೋಬಹುದು, ಆದ್ರೆ ದೊಡ್ಡ ಮನುಷ್ಯನ ವೇಷ ಹಾಕಿ ಯಾವತ್ತೂ ದೊಡ್ಡ ಮನುಷ್ಯ ಅನ್ಸ್ಕೊಳಕ್ಕಾಗಲ್ಲ. ದಟ್ಸ್ ಗ್ರೇಟ್. ಒನ್ ಲಾಸ್ಟ್ ಕ್ವೆಶ್ಚನ್, ಯಾವಾಗ ನಿಮ್ ಮದ್ವೆ? ಖಂಡಿತ ಆಗುತ್ತೆ, ಆದ್ರೆ ಪ್ರೇಮ ವಿವಾಹ ಸದ್ಯದಲ್ಲೇ. ಬರ್ತೀರಾ ತಾನೇ? ಶ್ರೀಧರ್, ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟು ಸುಧಾ. ಮತ್ತೆ ಅದೇ ತಪ್ಪನ್ನ ಬೆಳೆಸ್ದೆ ಸೋಮು ನಂಬಿರೋ ವಿಷಯನ ಸುಳ್ಳು ಅಂತ ಅವ್ರಿಗೆ ತಿಳಿಸ್ಬಿಡಿ. ಅದು ಸಾಧ್ಯ ಇಲ್ಲ ಸುಧಾ. ಇಷ್ಟಕ್ಕೆಲ್ಲ ಕಾರಣ ನಾನು. ಸೋಮಣ್ಣ ನಿನ್ ಮೇಲೆ ಬಹಳ ಕನಸುಗಳು ಇಟ್ಕೊಂಡಿದ್ದ. ಇವತ್ತೆಲ್ಲ ನಾಳೆ ಖಂಡಿತ ನನಸಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಅವನ ಮನಸ್ಸಲ್ಲಿದ್ದ ಆಸೆ ಹಕ್ಕಿಗೆ ಒಂದೊಂದಾಗಿ ರೆಕ್ಕೆ ಜೋಡಿಸ್ದ. ಈಗ ಅದ್ ಬಹಳ ದೂರ ಹಾರಿದ ಮೇಲೆ ಆ ರೆಕ್ಕೆನ ಕತ್ತರಿಸೋ ಶಕ್ತಿ ನನಗಿಲ್ಲ ಸುಧಾ. ಈಗ ಅದನ್ನ ಉಳಿಸ್ಕೊಳ್ಳಕ್ ಉಳಿದಿರೋದು ಒಂದೇ ದಾರಿ, ಅದು ಸೋಮಣ್ಣನ ನೀನ್ ಮದ್ವೆ ಆಗೋದು. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀರಲ್ಲಿ ಒದ್ದಾಡೋ ಮೀನನ್ನ ನೆಲದ ಮೇಲೆ ಬಿಟ್ಟು ಬಿಡುಗಡೆ ಅಂತ ಹೇಳ್ತಿದ್ದೀರಾ ಅಲ್ಲ? ಹಾಗಲ್ಲ ಸುಧಾ, ನನ್ನ ಸ್ನೇಹಿತನಿಗೋಸ್ಕರನಾದ್ರೂ ನೀನನ್ ಮರಲೇಬೇಕು. ಆದ್ರೆ ನನ್ನಿಂದ ಮರೆಯೋಕ್ಕಾಗಲ್ಲ. ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಸಾರಿ, ಮರ್ತ್ಬಿಟ್ಟಿದ್ದೆ. ನಿನ್ನನ್ನು ಒತ್ತಾಯ ಮಾಡೋ ಹಕ್ಕು, ಆ ಅಧಿಕಾರ ನನಗಿಲ್ವಲ್ಲ. ಶ್ರೀಧರ್, ನನಗಿರೋದು ಒಂದೇ ಹೃದಯ. ಅವನಿಗೂ ಅಷ್ಟೇ. ನಿನಗೆ ಸ್ಪಂದಿಸೋ ಮನಸ್ಸು, ಅವನೇ ಸೋಲೋ ಧೈರ್ಯ. ಶ್ರೀಧರ್, ಅದೇನ್ ಬೇಗ ಹೇಳೋ. ಅಮ್ಮ ಅಮ್ಮ ಅಂತ ಸುಮ್ಮನೆ ಕರಿತಿದೀಯ. ಅದನ್ನ ಹೀಗೆ ಕೇಳಿದ್ರೆ ಹೇಗೆ? ಹೇಗೆ? ಈಗ ಒಬ್ಬ ಮಗನಿಗೆ ಅಮ್ಮ ಕೇಳ್ತಾಳೆ, ಮಗನೇ ನಿನ್ ಮದ್ವೆ ಯಾವಾಗ್ಲೂ ಅಂತ. ಅದಕ್ಕೆ ಮಗ ಹೇಳ್ತಾನೆ, ಸದ್ಯಕ್ ಬೇಡಮ್ಮ ಅಂತ. ಆಗ ಅಮ್ಮ ಯಾಕೋ ಬೇಡ ಅಂತ ಕೇಳ್ತಾಳೆ. ಅದು ಹಾಗಲ್ಲಮ್ಮ. ಅಮ್ಮ ಮಗನ್ ಕೇಳ್ತಾಳೆ, ಲೋ ಮಗನೇ ನಿನ್ ಮದುವೆ ಯಾವಾಗ್ಲೋ ಯಾರೋ ಹುಡುಗಿ ಅಂತ. ಅದಕ್ಕೆ ನಾನು ಹೇಳಲ್ಲ. ಏನ್ ಹೇಳಲ್ಲ? ಹುಡುಗಿ ಯಾರಂತ ಹೇಳಲ್ಲ. ನೋಡು, ಆಮೇಲೆ ಆಮೇಲೆ ಅಂತ ಎಳಿಬೇಡ, ಎಲ್ಲ ಒಂದೇ ಸಲ ಹೇಳ್ಬಿಡು ನೋಡೋಣ. ನಾನ್ ಹೇಳ್ಬಾರ್ದಮ್ಮ, ನೀನ್ ಕೇಳ್ಬೇಕು, ನಾನ್ ಹೇಳ್ಬೇಕು. ಎಲ್ಲಿ ಕೇಳು? ಅಪ್ಪ ಸೋಮು, ಯಾವಾಗಪ್ಪ ಮದುವೆ ಮಾಡ್ಕೋತೀಯ? ಈಗ ಕೇಳ್ತಾರೆ, ಮಗನ ಒಳ್ಳೆ ಮದರ್ ಇಂಡಿಯಾ ಕೇಳ್ದಂಗೆ ಸ್ಟೈಲ್ ಆಗಿ ಕೇಳ್ಬೇಕು. ಕೇಳು. ಕರೆಕ್ಟ್. ಸೋಮು, ಯಾವಾಗಪ್ಪ ಮದುವೆ ಮಾಡ್ಕೋತೀಯ? ಸದ್ಯಕ್ ಬೇಡಮ್ಮ. ಸರಿ ಬಿಡು. ಅಮ್ಮ. ಸುಧಾ. ಓ ಬನ್ನಿ, ಕೂತ್ಕೊಳ್ಳಿ. ಕಾಫಿ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ. ನಿಮ್ ತಂದೆ ಮನೇಲಿಲ್ವಾ? ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಸರಿ, ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ, ಏನು ಅಂತ ಹೇಳಿ. ಅದು ಧೈರ್ಯವಾಗಿ ಹೇಳಿ. ಹೆದರಿಕೆ ಏನಿಲ್ಲ. ಇಂಥ ವಿಷಯ ನಾನು ಒಬ್ನೇ ಮಾತಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ಹ್ಯಾಕ್ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ಸಿನಿಮಾಲ್ ಬಿಡಿ, ಇಂಥ ಸೀನ್ ತುಂಬಾ ಆಕ್ಟ್ ಮಾಡ್ಬಿಟ್ಟಿದೀನಿ, ಆದ್ರೆ ಅಲ್ಲೇ ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ಹೀಗೆ ಹೀಗೆ ನಾನ್ ತಪ್ಪು ಮಾಡ್ದಾಗೆಲ್ಲ ನಮ್ ಡೈರೆಕ್ಟರ್ ನಗ್ತಾನೆ ಇರ್ತಾರೆ. ನಾನೊಬ್ಬ ಹುಚ್ಚ ಬಿಡಿ, ತಪ್ಪು ಮಾಡ್ತಾನೇ ಇರ್ತೀನಿ. ನಾನ್ ಮಾಡೋದು ಇನ್ನೊಂದು ದೊಡ್ಡ ತಪ್ಪೇನಂದ್ರೆ, ನನ್ ಮನ್ಸಲ್ಲಿರೋದ್ನ ನನ್ಗೆ ಹೇಳಕ್ಕೆ ಬರೋದಿಲ್ಲ. ನೋಡಿ, ನಾನು ಇಲ್ಲಿ ಬಂದ್ ವಿಷಯ ಬಿಟ್ಟು ಸುತ್ತಿ ಬಳಸಿ ಏನೇನೋ ಮಾತಾಡ್ತಾ ಇದ್ದೀನಿ. ಈಗ ನಾನು ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನನಗ್ ಗೊತ್ತಾಯ್ತು, ಟಿವಿನಲ್ಲಿ ನೋಡ್ದೆ. ಟಿವಿಲಿ ನೋಡಿದ್ರಾ? ನೀವು ನೋಡಿರ್ತೀರಾ ಅಂತ ನಂಗೆ ಗೊತ್ತು. ನೀವು ನೋಡಿದ್ದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಅದೇನು ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರೆ ಮದ್ವೆ ಮಂಟಪದಲ್ಲಿ ಇದ್ದಷ್ಟೇ ಖುಷಿ ಆಗ್ತಾ ಇದೆ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಸಮಯನೇ ಸಿಗ್ಲಿಲ್ಲ. ತಗೊಳ್ಳಿ. ತಮಾಷೆ ಮಾಡ್ತಾ ಇಲ್ಲ ಸುಧಾ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ತಾನೇ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಸೋಮು, ಇಲ್ಲ, ನನ್ನನ್ನ ಕ್ಷಮಿಸ್ಬಿಡು. ಸೋಮು, ಕಪಟನೇ ಇಲ್ದೆ ನೀನ್ ಆಡೋ ಮಾತು, ಎಲ್ರನ್ನು ನಗ್ಸೋ ಗುಣ, ಮಗುವಿನಂತ ಮುಕ್ತ ಮನಸ್ಸು ನನ್ನನ್ನ ನಿಮ್ಮ ಹತ್ರಕ್ಕೆ ತಂದಿತ್ತು. ನಿಮಗೊಬ್ಳು ತಂಗಿ ಇತ್ತು,
ನಿಮ್ಮ ಹತ್ರ ಎಷ್ಟು ಪ್ರೀತಿಯಿಂದ ನಡ್ಕೋತಿದ್ಲೋ ಅದೇ ರೀತಿ ನಾನು ನಿಮ್ ಜೊತೆ ನಡ್ಕೊಂಡೆ. ಸುಧಾ, ನನಗೆ ಅಂತ ಒಬ್ಳು ತಂಗಿ ಇದ್ದಿದ್ದೆ. ಅವಳು ತೋರ್ಸೋ ವಾತ್ಸಲ್ಯನ ನಾನು ಪ್ರೀತಿ ಅನ್ಕೊಂತಿರ್ಲಿಲ್ವೋ ಏನೋ. ಆದ್ರೂ ಮನ್ಸ್ ತಡಿದೆ ಕೇಳ್ತಾ ಇದ್ದೀನಿ, ನೀನ್ ತಪ್ಪು ತಿಳ್ಕೋಬೇಡ. ನೀನು ನಿಜವಾಗ್ಲೂ ನಾನು ಪ್ರೀತಿಸ್ಲಿಲ್ವಾ? ಇಲ್ಲ ಸೋಮಣ್ಣ. ಸೋಮಣ್ಣ ಸೋಮಣ್ಣ ನನ್ನೆಲ್ರು ಸೋಮಣ್ಣ ಸೋಮಣ್ಣ ಅಂತ ಕರೆದಾಗ ನನಗದ ಅರ್ಥ ಗೊತ್ತಾಗ್ಲಿಲ್ಲ. ಇವತ್ ನೀನ್ ಸೋಮಣ್ಣ ಅಂತ ಕರೆದಾಗಲೇ ನನಗೆ ಗೊತ್ತಾಗಿದ್ದು ನಾನು ನಿನ್ಗೆ ಯಾವತ್ತೋ ಅಣ್ಣ ಆಗ್ಬಿಟ್ಟೆ ಅಂತ. ನಾನು ಬರ್ತೀನಿ. ಸುಧಾ, ನಾನು ಇದನ್ನ ನಿನ್ ಕೈ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇ ಆಗ್ಲಿಲ್ಲ. ಅದಕ್ಕೆ ವಿತ್ ಯುವರ್ ಪರ್ಮಿಷನ್ ಇದನ್ನ ಇಲ್ಲೇ ಎಲ್ಲಾರು ಮೂಲೆಯಲ್ಲಿ ಇಟ್ಬಿಟ್ಟು ಹೋಗ್ಲಾ? ಯಾಕೆಂದ್ರೆ ಇದನ್ನ ನಾನು ನಿನ್ ಕೊಡ್ಬೇಕು ಅಂತ ಸಂತೋಷದಿಂದ ಬರ್ಬೇಕಾದ್ರೆ ಹೊರಗಡೆ ಎಲ್ಲರೂ ನೋಡ್ತಾ ಇದ್ರು. ಸ್ಟಾರ್ ಅಲ್ವಾ? ಮತ್ತೆ ಇದನ್ನ ವಾಪಸ್ ತಂದಿನ ಇಲ್ಲೇ ಎಲ್ಲಾರು ಇಟ್ಬಿಡ್ಲಾ ಪ್ಲೀಸ್? ಸುಧಾ, ನಾನು ಹೋಗೋದಕ್ಕೆ ಮುಂಚೆ ನಿನ್ನ ಹತ್ರ ಒಂದು ಸಣ್ಣ ಉಡುಗೊರೆ ಕೇಳ್ತೀನಿ. ಅದೇನು ಅಂತ ನಿನ್ ಗೊತ್ತಾದ್ರೆ ಸಾಧಾರಣವಾಗಿ ಕಾಣಿಸ್ಬೋದು, ಆದ್ರೆ ನನಗದು ಬಹಳ ಬೆಲೆ ಬಾಳದು. ಅದು ಈ ಕಸದ ಬುಟ್ಟಿ. ನಾನು ಇದನ್ನ ಯಾತಕ್ಕೆ ತಗೊಂಡೋಗ್ತಾ ಇದೀನಿ ಗೊತ್ತಾ? ನಾನು ಇಲ್ಲಿ ಬಿಟ್ಟು ಹೋಗ್ತಾ ಇದೀನಲ್ಲ, ಅದು ಸಾಧಾರಣ ಹೂವಲ್ಲ, ನನ್ನ ಪ್ರಾಣ, ನನ್ನ ಉಸಿರು. ಒಂದ್ ವೇಳೆ ನಾನು ಹೋದ್ಮೇಲೆ ಈ ಹುಚ್ಚ ಕೊಟ್ಟಿದ್ದು ಅಂತ ಆ ಹೂ ತೆಗೆದು ಇದ್ರಲ್ಲಿ ಹಾಕ್ಬಿಟ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಇದನ್ನ ತಗೊಂಡೋಗ್ಲಾ? ಸೋಮಣ್ಣ ಪ್ಲೀಸ್, ನಿನ್ನ ಮಾತುಗಳಿಂದ ನನ್ನ ಕೊಲ್ಲಬೇಡ ಸೋಮಣ್ಣ, ಕೊಲ್ಲಬೇಡ. ನಿನ್ನ ನಾನ್ ಕೊಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ, ನನ್ನ ನಾನೇ ಸಾಯಿಸ್ಕೊಂಡಂಗೆ. ನಾನ್ ನಿನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಪಾಪ ನೀನೇನ್ ಮಾಡ್ತೀಯಾ? ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಎಷ್ಟೋ ಸಿನಿಮಾದಲ್ಲಿ ನಾನು ಎಷ್ಟೋ ಜನ ಪ್ರೀತಿ ಮಾಡಿದೀನಿ. ಅದ್ ಮಾತ್ರಕ್ಕೆ ಅವ್ರನ್ನೆಲ್ಲ ನಾನು ಮದುವೆ ಮಾಡ್ಕೊಳಕ್ ಹೋದ್ರೆ ನನ್ನನ್ನ ಮೂರ್ಖ ಅಂತಾರೆ. ಅದು ನನ್ ಜೀವನದಲ್ಲಿ ನಿಜ ಆಯ್ತು ನೋಡಿದ್ಯಾ? ನೀವು ಮೋಸ ಹೋಗೋಕೆ ನಾನೇ ಕಾರಣ. ನೋಡಿ, ಇದನ್ನ ನೀವು ಮರಿಬೇಕು, ಮರಿಲೇಬೇಕು, ಖಂಡಿತ ಮರಿಬೇಕು. ನೀವು ಮರಿತೀರಾ ಅಂತ ನನಗ್ ಗೊತ್ತು. ಎಸ್ ಎಸ್, ಮರಿತೀನಿ. ಹಾಗೆ ಒಂದ್ ದೊಡ್ಡ ನಿರ್ಧಾರಕ್ಕೂ ಬಂದಿದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ಸಾಯ್ತೀನಿ. ಏನು? ಖಂಡಿತ ನಾನ್ ಸಾಯ್ತೀನಿ. ಸೋಮಣ್ಣ, ಆದ್ರೆ ಈಗಲ್ಲ, ಒಂದ್ 70 ವರ್ಷದ ಮುತ್ತಾಗ. ಹೀಗೆ ಹೀಗೆ ಬೇರೆಯವ್ರ ದುಃಖದಲ್ಲಿದ್ದಾಗ ನಾನ್ ಜೋಕ್ ಮಾಡಿ ನಗಿಸ್ತಾ ಇರ್ತೀನಿ. ಅದೇ ನನಗ್ ದುಃಖ ಆದಾಗ ನನಗ್ ನಾನೇ ಜೋಕ್ ಮಾಡ್ಕೊಂಡು ನಗ್ತಾ ಇರ್ತೀನಿ. ದಟ್ಸ್ ಮೈ ಸ್ಟೈಲ್, ದಟ್ಸ್ ಮೈ ಸ್ಟೈಲ್. ಲೈಫ್ ಇಸ್ ಎ ಗೇಮ್ ಆಫ್ ಚಾನ್ಸ್. ಐ ಲಾಸ್ಟ್ ಇಟ್ ಇನ್ ದ ಫೈನಲ್. ಸುಧಾ, ಇನ್ನೊಂದು ಮಾತು ಕೇಳೋಕೆ ಸಿನಿಮಾ ಡೈಲಾಗ್ ತರಾನೇ ಇರುತ್ತೆ. ತಾಳಿ ಕಟ್ಟಬೇಕು ಅಂತ ನಾನ್ ಬಂದೆ, ರಾಖಿ ಕಟ್ಟು ಅಂತ ನೀನ್ ನಿಂತೆ. ತಾಳಿ ಕಟ್ಟು ಅದೃಷ್ಟವಂತ ಯಾರು ಅಂತ ನಾನ್ ಕೇಳ್ಬೋದಾ? ನಿಮ್ಮ ಪ್ರಾಣ ಸ್ನೇಹಿತ ಶ್ರೀಧರ್. ಶ್ರೀಧರ್ ನನ್ನ ಪ್ರಾಣ ಸ್ನೇಹಿತ? ಅವನು ಯಾವಾಗ್ಲೂ ಅದೃಷ್ಟವಂತ. ಅರೆ, ನಾನ್ ಸೋತಿದ್ದು ನನ್ನ ಸ್ನೇಹಿತ ಶ್ರೀಧರ್ ಹತ್ರ ತಾನೆ. ಶ್ರೀಧರ್ ವಿನ್ನರ್ ಆದ್ರೆ ನಾನ್ ರನ್ನರ್. ಅವನ್ ಗೆದ್ದಿದ್ದಕ್ಕೆ ನಾನು ಈಗ್ಲೇ ಹೋಗಿ ಶುಭಾಶಯ ತಿಳಿಸ್ಬಿಡ್ತೀನಿ. ನಾವು ಯಾವ ಕಾರಲ್ಲಿ ಬಂದಿದ್ದು? ಮಾರುತಿ 1000 118 ಅಲ್ಲಿ ಮಾರ್ಕೆಟ್ ಹೋಗಿದೆ ಸರ್. ತರಕಾರಿ ತರಕ. ಸರಿ ಸರ್. ಸರಿ, ನೀನು ಹೋಗು. ಮುಂದಿನ ವಾರ ಶೂಟಿಂಗ್ ಬಾಂಬೆಲ್ ತಾನೆ? ಹೌದು ಸರ್, ಫ್ಲೈಟ್ ಟಿಕೆಟ್ ಕಳಿಸಿದ್ದಾರೆ. ಎಷ್ಟು ಜನ ಹೋಗ್ತಾ ಇರೋದು? 12 ಜನ. ಆಕ್ಟ್ ಮಾಡ್ತಾ ಇರೋದು ನೀವು ಒಬ್ರೇ ಸರ್? ಖರ್ಚೆಲ್ಲ ಪ್ರೊಡ್ಯೂಸರ್. ಸರಿ, ನೀವು ಹೋಗು. ಸರಿ ಸರ್. ನೀನೇನ್ ಮಾಡ್ತಾ ಇದ್ಯಾ? ನಿಮ್ ಜೊತೆ ಬರ್ತೀನಿ, ಕುಡಿತೀನಿ, ಕಾರ್ಡ್ಸ್ ಆಡ್ತೀನಿ, ಹರಟೆ ಹೊಡಿತೀನಿ. ಸರಿ, ನಿನ್ ಕಾರಲ್ಲಿ ಹೋಗಿ ರೆಸ್ಟ್ ತಗೋ. ಓಕೆ ಸರ್. ಸೆಕ್ರೆಟರಿ ಸರ್, ನಮ್ ಪ್ರೋಗ್ರಾಮ್ ಏನು? ಈಗಲಿಂದ 6 ಗಂಟೆವರೆಗೂ, ಸಾರಿ ಸರ್, ಈಗಲಿಂದ 2 ಗಂಟೆವರೆಗೂ LVS ಪ್ರೊಡಕ್ಷನ್ ಶೂಟಿಂಗ್. 2 ಗಂಟೆಯಿಂದ 6 ಗಂಟೆವರೆಗೂ ಈಶ್ವರಿ ಪ್ರೊಡಕ್ಷನ್. 6 ಗಂಟೆಯಿಂದ 9 ಗಂಟೆವರೆಗೂ ಸುಷ್ಮಾ ಫಿಲಮ್ಸ್. ಸೂಪರ್ ನನ್ ಮಗ. ಯಾವ ನನ್ ಮಗ? ಸೂಪರ್ ನನ್ ಮಗ. ಆಮೇಲೆ ರಾತ್ರಿ 9:30ಕ್ಕೆ ಡೈರೆಕ್ಟರ್ ಕೆ ವಾಸು ಅವ್ರ ಜೊತೆ ಡಿಸ್ಕಷನ್. ಡೇಟ್ಸ್ ಬಗ್ಗೆನಾ? ನಾನು ಮಾತಾಡ್ತೀನಿ, ನೀನು LVS ಪ್ರೊಡಕ್ಷನ್ ಇರು, ನಾನು ಬರ್ತೀನಿ. ಹೋಗ್ತಾ ಈ ಡಸ್ಟ್ಬಿನ್ ತಗೊಂಡೋಗಿ ಅಲ್ಲಿಡು. ಆಯ್ತು. ನೋಡ್ದ್ಯಾ ಸುಧಾ, ಇವತ್ ನಾನು ಚುಟ್ಕಿ ಹೊಡೆದ್ರೆ ಕೈಗೊಬ್ಬ ಕಾಲ್ಗೊಬ್ಬ
ಅದೇ ಅವತ್ತು ಸೋಮು ಏನೇನು ಇಲ್ಲದೆ ನಿಮ್ ಹೋಟ್ಲಲ್ಲಿ ಆರ್ಡರ್ ಸರ್ವರ್ ಆಗಿದ್ದಾಗ ನಿಮ್ ಜ್ಞಾಪಕ ಇದೆಯಾ? ನೀ ಹೇಳ್ತಾ ಇದೆಯಲ್ಲ, ಟು ಬಿ ಫ್ರಾಂಕ್ ವಿತ್ ಯು, ಐ ಲೈಕ್ ಯುವರ್ ಇನೋಸೆನ್ಸ್. ಅವತ್ತು ನನ್ಗೆ ಏನಂದ್ರೆ ಏನು ಅರ್ಥ ಆಗ್ತಾ ಇರಲ್ಲ. ಆದ್ರೆ ಇವತ್ತು ಯುವರ್ಸ್ ಎವರ್ ಲಾಸ್ಟಿಂಗ್, ಅನ್ಡೈಯಿಂಗ್, ಅನ್ಫೇಲಿಂಗ್, ಅನ್ಲಿಮಿಟೆಡ್, ಅನ್ಸೀಸನ್, ಪಾರ್ಲಿಮೆಂಟ್, ಸುಪ್ರೀಂ, ಆಫ್ ಕೋರ್ಸ್. ಇದನ್ನೆಲ್ಲ ನಾನು ಹೆಮ್ಮೆಗೋಸ್ಕರ ಹೇಳ್ತಾ ಇಲ್ಲ. ಇವತ್ತಿನ ದಿನ ನನ್ನ ಈ ಅಂತಸ್ತು ಗೌರವಕ್ಕೆ ಕಾರಣ ಇರುತ್ತಾ? ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಶ್ರೀಧರ್ ಇವತ್ತು ನನಗ್ ಸಿಕ್ಕದೆ ಇರೋದು ಅವನಿಗೆ ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ಸಂತೋಷ ಬೇರೆ ಇನ್ನೇನಿದೆ? ಎನಿವೆ, ಬೆಸ್ಟ್ ಆಫ್ ಲಕ್. ಬರ್ತೀನಿ. ಸುಧಾ, ಅಳ್ತಾ ಇದೀಯಾ? ಅಳ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿತ್ತು, ನಾನು ಅಳ್ತಾ ಇದ್ದೀನಿ. ಆದ್ರೆ ನನ್ ಮುಂದೆ ಯಾರ ಹತ್ರ ನನಗಾಗೋದಿಲ್ಲ. ನೋಡು, ನೀನ್ ಅಳೋದ್ ನಿಲ್ಸೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಬೇಬೇ, ಸುಧಾ ನೋಡಿದ್ಯಾ? ಇವ್ ನನ್ ಜ್ಯೂಸ್ ಕೊಡೋ ಹುಡುಗ, ಜ್ಯೂಸ್ ಕೊಡೋ ನೋಡಿ ಆಗಿದ್ದಾನೆ, ಕುಡಿಯೋ ನೋಡಿ ಆಗಿದ್ದೀನಿ. That's good. Keep it up. Keep it up. ಏನು ಇದು? ಸೋತೋ ನಾನೇ ಧೈರ್ಯವಾಗಿರ್ಬೇಕಾದ್ರೆ ನೀನ್ ಗೆದ್ದು ಅನ್ಕಣೋ. ಚಿರಪೈಸೆ, ಕಂಗ್ರ್ಯಾಚುಲೇಷನ್ಸ್. ಈ ವಿಷಯನ ನೀನೇ ನನಗೆ ಹೇಳಿರ್ಬೋದಾಯ್ತಲ್ಲೋ. ನಾನೇ ಹಿಂಗ ಅನ್ಯಾಯ ಮಾಡ್ಬಿಟ್ಟಲ್ಲೋ. ನನ್ನ ಕ್ಷಮಿಸ್ಬಿಡ. ನಿನ್ನ ನಾನು ಯಾಕೋ ಕ್ಷಮಿಸ್ಲಿ? ನನಗ್ ನಾನೇ ಮೋಸ ಹೋಗ್ಬಿಟ್ಟೆ ಕಣೋ, ಮೋಸ ಹೋಗ್ಬಿಟ್ಟೆ. ಸೋಮು, ಆವತ್ತೇ ನಿನಗೆ ಈ ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಎಲ್ಲಿ ನಿನ್ನ ಭವಿಷ್ಯ ಹಾಳಾಗುತ್ತೋ ಅನ್ನೋ ಒಂದೇ ಒಂದು ಕಾರಣದಿಂದ ಹೇಳಿಲ್ಲಪ್ಪ. ನೀನ್ ಅವತ್ತೇ ಹೇಳ್ಬಿಟ್ಟಿದ್ರೆ ಆ ಸೋಮಣ್ಣ ಈ ಸೋಮಣ್ಣ ಆಗ್ತಿರ್ಲಿಲ್ಲ. ಆ ಸೋಮಣ್ಣ ತುಂಬಾ ಮಾತಾಡ್ತಾ ಇದ್ದ, ಯೋಚನೆ ಮಾಡ್ತಾ ಇರ್ಲಿಲ್ಲ. ಈ ಸೋಮಣ್ಣ ಯೋಚನೆ ಮಾಡ್ತಾನೆ, ಆದ್ರೆ ಮಾತಾಡಕ್ ಬರಲ್ಲ. ನಿನಗ್ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಸ್ನೇಹಿತನಾಗಿ ನಾನ್ ನನ್ನ ಕರ್ತವ್ಯನ ಮಾಡಿದ್ದೀನಿ. ಇದರಿಂದ ನಿನ್ನ ಮನಸ್ಸಿಗೇನಾದ್ರೂ ನೋವಾಗಿದ್ರೆ ಕ್ಷಮಿಸ್ಬಿಡು. ಕ್ಷಮಿಸೋದ? ನಿನ್ನ ನಿಜವಾಗ್ಲೂ ಪ್ರೀತಿಸಿದ್ದು ಸುಧಾ. ಆದ್ರೆ ನಾನು ಆ ಸುಧನ್ ಬಗ್ಗೆ ಏನೆಲ್ಲಾ ಮಾತಾಡ್ದೆ, ನೀನು ಅದನ್ನೆಲ್ಲ ಸಹಿಸ್ಕೊಂಡಿಲ್ಲೋ. ಎಷ್ಟೋ ನಿನಗೆ ತಾಳ್ಮೆ. ನೀನ್ ನನ್ನ ಕ್ಷಮಿಸ್ಬೇಕಣೋ. ನಿನ್ನಲ್ಲಿರೋ ತಾಳ್ಮೆ ತಾಯಲ್ಲಿ ಬಿಟ್ರೆ ಮತ್ತೆ ನಾನು ನೋಡಿದ್ದು ನಿನ್ನಲ್ಲೇ ಕಣೋ. ನೀನ್ ನನ್ನ ಕ್ಷಮಿಸ್ಬೇಕಣೋ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ, ಬಟ್ ಅವರ್ ಫ್ರೆಂಡ್ಶಿಪ್ ಇಸ್ ಬಿಲ್ಟ್ ಆನ್ ಅರ್ತ್. Cheer up. ಅಮ್ಮ, ಶೂಟಿಂಗ್ ಹೋಗ್ತಾನೆ, ಆಶೀರ್ವಾದ ಮಾಡು. ಬಾಪ ಕೂತ್ಕೋ. ನಿನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತ ತುಂಬಾ ಹೊತ್ತಿನಿಂದ ಕಾಯ್ತಿದ್ದೀನಿ. ಅಲ್ವೋ, ಅವತ್ತೇನೋ ಹುಡುಗಿ ಮದ್ವೆ ಅದು ಇದು ಅಂತ ಹೇಳಿ ಮಾತು ಮರ್ಸ್ಬಿಟ್ಟೆ. ಇವತ್ ನಾನ್ ನಿನ್ ಬಿಡಲ್ಲ. ಆ ಹುಡುಗಿ ಯಾರು? ಯಾವಾಗ ಮದ್ವೆ ಆಗ್ತೀಯ ಹೇಳು? ಅದೆಲ್ಲ ಕಥೆ ಅಮ್ಮ. ಕಥೆ? ಜೀವನದಲ್ಲಿ ಏನ್ ನಡೆಯಲ್ವೋ ಅದೆಲ್ಲ ಕಥೆ ತಾನೆ. ತಮಾಷೆ ಮಾಡ್ಬೇಡಕಂದ. ನಾನ್ ನಿಜವಾಗ್ಲೂ ಕೇಳ್ತಿದ್ದೀನಿ. ನೀನ್ ಮದ್ವೆ ಮಾಡ್ಕೊಳ್ಳೇಬೇಕು. ಯಾವಾಗ ಮಾಡ್ಕೊಳ್ತೀಯ ಹೇಳು? ಅಮ್ಮ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ನನ್ನ ಮದ್ವೆ ಯಾಕಮ್ಮ? ಹಾಗಾದ್ರೆ ಈ ಮನೆಗ್ ದೀಪ ಹಚ್ಚೋರು ಯಾರೋ? ಈ ಮನೆ ದೇವ್ರು ನೀನಿರ್ಬೇಕಾದ್ರೆ ಬೇರೆ ಯಾರೆಲ್ಲ ಒಂದ್ ಯಾಕಮ್ಮ ದೀಪ ಹಚ್ಬೇಕು? ಸಾಕು, ಸುಮ್ನಿರೋ. ಹಾಗೆಲ್ಲ ಹೊಗಳ್ಬೇಡ. ಅಂತದ್ದೇನೋ ನಾನ್ ಮಾಡಿರೋದು. ಅಮ್ಮ, ಎಲೆಡ್ಕೆ ಹಾಕೋ ಅಭ್ಯಾಸ ಇರೋರು ಕೂಡ ಸಣ್ಣ ಸುಣ್ಣು ಡಬ್ಬಿನ ಅಪ್ಪಿ ತಪ್ಪಿ ಭಾರ ಅಂತ ಕೆಳಗಿಟ್ಬಿಡ್ತಾರೆ. ಅಂತದ್ರಲ್ಲಿ ನೀನು ಈ ನಿನ್ ಮಗನ 10 ತಿಂಗಳು 10 ಜನ್ಮ ಕೊಟ್ಟಿದ್ಯಲ್ಲ, ಅದು ಸಲೀಸೇನಮ್ಮ? ಈ ಸಿನಿಮಾ ಡೈಲಾಗ್ ಎಲ್ಲ ಹೇಳಿ ನನ್ನ ಮರಳು ಮಾಡೋಣ ಅಂತಿದ್ದೀಯಾ? ಈ ಸಲ ನಾನ್ ಮೋಸ ಹೋಗಲ್ಲ. ಸರಿ, ನಿನ್ ಮನಸ್ಸಲ್ಲಿ ಏನಿದೆ ಹೇಳು. ನಿನ್ನ ಆಸೆನ ನೆರವೇರಿಸೋದು ಒಂದೇ ನನ್ನ ಜೀವನದ ಗುರಿಮ್ಮ. ನಿಜವಾಗ್ಲೂ ಹೇಳ್ತಿದ್ಯಪ್ಪ? ನೀನ್ ಮದ್ವೆ ಮಾಡ್ಕೋತೀಯ? ಅವ, ನಾನು ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಮ್ಮ. ಅದೆಲ್ಲ ಸಾಧ್ಯವಿಲ್ಲ. ಇವತ್ತೇ ಹೇಳ್ಬಿಡ್ಬೇಕು. ಸರ್, ಜ್ಯೂಸ್. ಅಮ್ಮ, ಇದನ್ನ ನಿನ್ ಕೈಯಲ್ಲಿ ಕುಡಿಸ್ತೀಯಾ? ಯಾಕಪ್ಪ ಹಾಗೆ ನೋಡ್ತಿದ್ದೀಯಾ? ಏನಿಲ್ಲಮ್ಮ, ಬರ್ತೀನಿ.
ಹೌದು ಕ್ಲೈನ್ ಶಾಟ್ ಅಪ್ ಟು ಡೌನ್. ಅಣ್ಣ ತಮ್ಮಂದ್ರ ಮಧ್ಯೆ ಬರೋ ಭಾವನಾತ್ಮಕ ಸನ್ನಿವೇಶ. ಅದು ಅಲ್ಲದೆ ಇದು ಬಹಳ ಚೆನ್ನಾಗಿ ಆಕ್ಟ್ ಮಾಡಬೇಕು. ವೆಂಕಟೇಶ ಚೆನ್ನಾಗಿ ಆಕ್ಟ್ ಮಾಡ್ಬೇಕಪ್ಪ, ಒಳ್ಳೆ ಇನ್ವಾಲ್ವ್ಮೆಂಟ್ ಇರಬೇಕು. ಹೌದು ರಂಗ, ನಿನ್ನೆ ಕರೆದಿದ್ದು ನೋಡು. ಇವತ್ತು ಕ್ಲೈಮ್ಯಾಕ್ಸ್ ತೆಗಿತಾ ಇದ್ದೀನಿ. ನನಗೆ ಶೂಟಿಂಗ್ ತೊಂದರೆ ಆಗಬಾರ್ದು. ಸೋಮಣ್ಣಂದು ಬೇರೆ ಡೇಟ್ ಇಲ್ಲ. ನೀನೇ ಹೊರಗಡೆ ನಿಂತ್ಕೊಂಡು ಎಂಟ್ರೆನ್ಸ್ ಅಲ್ಲಿ ಯಾರನ್ನೂ ಒಳಗ್ ಬಿಡಬಾರ್ದು. ಓಕೆ, ಹೋಗ್ಬೇಕು, ಮೊದ್ಲು ಹೋಗು, ಅಲ್ಲೇ ನಿಂತ್ಕೋ. ಕ್ಯಾಮರಾಮನ್ ಜಿ ರೆಡಿನಾ? ಓಕೆ, ಆಲ್ ಲೈಟ್ಸ್. ಯಾಕೋ ನಿನಗೆ ದುರ್ಬುದ್ಧಿ? ಬುದ್ಧಿ ಕಟ್ಕೊಂಡು ನಾನೇನೋ ಮಾಡ್ಲಿ? ನನಗೆ ಬೇಕಾದ್ರೆ ಈ ಪತ್ರಿಕೆ ಒಂದು ಸೈನ್, ಮರ್ಯಾದೆಗೆ ಈ ಪೇಪರ್ ಸೈನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಯಾರು ಅಂತ ಯೋಚನೆ ಮಾಡಿ ಶೂಟ್ ಮಾಡ್ಬೇಕಾಗುತ್ತೆ. ಇದು ಯಾವ ನ್ಯಾಯನೋ? ನೀನ್ ಪ್ರೀತಿಸಿದ ಹುಡುಗಿಗೋಸ್ಕರ ಅಯ್ಯೋ ಹೆತ್ತು ತಾಯಿನ ಕೊಲ್ತೀಯನೋ? ಅಮ್ಮ ಹಾಳಾಗೋಗ್ಲಿ, ಸೈನ್ ಹಾಕ್ಬಿಡಮ್ಮ. ಇಲ್ಲ, ಆಗೋಲ್ಲ. ನನ್ ಪ್ರಾಣ ಹೋದ್ರು ಸರಿ, ಇದಕ್ ನಾನ್ ಸೈನ್ ಹಾಕೋಲ್ಲ. ಸೈನ್ ಹಾಕಲ್ಲ ಅಣ್ಣ? ದಯವಿಟ್ಟು ಸೋಮಣ್ಣ ಅವ್ರ ಕರಿಯಪ್ಪ. ಪಾಪ ಅವ್ರ ತಾಯಿ ಮೆಟ್ಲಿ ಮೇನಿಂದ ಬಿದ್ದು ತುಂಬಾ ಏಟ್ ಬಿದ್ದಿದೆ. ಏಟ್ ಬಿದ್ದಿದ್ಯಾ? ಅರ್ಜೆಂಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಒಳಗಡೆ ಟೇಕ್ ನಡೀತಾ ಇದೆ. ನಾನು ಬೇಗ ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ. ಯಾರ್ ಬೇಕು ಸರ್? ಸೋಮಣ್ಣ ನೋಡ್ಬೇಕು ಸರ್. ಸೋಮಣ್ಣ ಈಗ ಬರೋ ಸ್ಥಿತಿಯಲ್ಲಿಲ್ಲ, ಆಮೇಲೆ ಬನ್ನಿ ಸರ್. ಅವ್ರ ತಾಯಿ ಮಹಡಿ ಮೇಲಿಂದ ಬಿದ್ದು ತುಂಬಾ ಸೀರಿಯಸ್ ಆಗಿದ್ದಾರೆ ಸರ್. ಅದಕ್ಕೆ ಸೋಮಣ್ಣ ಕರ್ಕೊಂಡು ಹೋಗೋಣ ಅಂತ ಬಂದೆ ಸರ್. ನೋಡಿ, ಒಳಗಡೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಈಗ ಅವ್ರು ಬರೋ ಸ್ಥಿತಿಲಿ ಇಲ್ಲ. ಇಲ್ಲೇನ್ ಸರ್ ನಡೀತಾ ಇದೆ? ಅಲ್ಲಿ ಪ್ರಾಣನೇ ಹೋಗ್ತಾ ಇದೆ ಸರ್. ನಮ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂತದ್ದೇನ್ ಸರ್ ನಿಮ್ ಪರಿಸ್ಥಿತಿ? ಈಗ ಅವ್ರೇನಾದ್ರೂ ಅರ್ಧ ಗಂಟೆ ಆಚೆ ಬಂದ್ರೆ, ಶೂಟಿಂಗ್ ನಿಂತೋದ್ರೆ ಪ್ರೊಡ್ಯೂಸರ್ಗೆ ದುಡ್ಡು ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ದುಡ್ಡು ಅಂತ ಸಾಯ್ತಿದ್ದೀರಲ್ಲ, ನನ್ನ ಪ್ರಾಣ ಹೋಗ್ತಾ ಇದೆ ಗೊತ್ತಾ ಸರ್? ನೋಡಿ, ಸೋಮಣ್ಣ ಬಂದ್ ಮಾಡೋ ಕೆಲಸನ ನಾನೇ ಮಾಡ್ತೀನಿ. ಬೆಂಗಳೂರಿನಲ್ಲಿರೋ ಡಾಕ್ಟರ್ನೆಲ್ಲ ಕರ್ಸೋಣ, ಬನ್ನಿ. ಕಟ್ ಪ್ಲೀಸ್. ಯಾಕೆ ಸೋಮಣ್ಣ ಅವರೇ? ಯಾಕೋ ಡೈಲಾಗ್ ಬರ್ತಿಲ್ಲ. ಯಾವ ಹೀಗಾಗ್ಲಿಲ್ಲ, ಏನೋ ತರ ಸಂಕಟ ಸರ್. ಒಂದ್ ಕೆಲಸ ಮಾಡ್ಲಾ? ಕಟ್ ಶಾರ್ಟ್ಸ್ ಅಲ್ಲಿ ಸೀನ್ ಮುಗಿಸ್ಬಿಡ್ಲಾ? ನಿಮ್ಗೆ ಈಸಿ ಆಗುತ್ತೆ. ಬೇಡ ಬೇಡ, ಚೆನ್ನಾಗಿರೋದಿಲ್ಲ. ಒಂದೇ ಶಾರ್ಟ್ ಟ್ರೈ ಮಾಡೋಣ. ದಟ್ಸ್ ಗುಡ್. ಕಮ್ ಆನ್, ಗೆಟ್ ರೆಡಿ. ಓಕೆ, ರೆಡಿ, ಆಲ್ ಲೈಟ್ಸ್. ಸರ್ ವೆಟ್ಲಾ ಬೇಡ ಹೋಗಪ್ಪ. ರನ್ನಿಂಗ್ ಸರ್. ಸ್ಟಾರ್ಟ್ ಸೌಂಡ್. 60/1 ಟೇಕ್ 4 ಕ್ಲಾಪ್. ಆಕ್ಷನ್. ಅವ್ರು ನನಗೂ ತಾಯಿ ಅಂತ ಚೆನ್ನಾಗ್ ಗೊತ್ತು, ಮರ್ತಿಲ್ಲ. ಅದಕ್ಕೆ ಈ ಪೇಪರ್ ಒಂದು ಸೈನ್ ಹಾಕಿ ಅಂತ ಕೇಳ್ತಾ ಇರೋದು. ಅಣ್ಣ, ತಾಯಿ ಮಮತೆ ಏನು ಅಂತ ನಿಂಗೆ ಗೊತ್ತಿದ್ರೆ ನೀನ್ ಈ ರೀತಿ ಮಾಡ್ತಾ ಇರಲಿಲ್ಲ. ನಾನ್ ನಿನಗಿಂತ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ನನಗೆ ಗೊತ್ತಿರೋ ವಿಷಯ ಹೇಳ್ತೀನಿ. ಒಂದ್ ಸಣ್ಣ ಕತೆ ಹೇಳ್ತೀನಿ ಕೇಳು. ದೇವರಂತ ಅವಳು ತಾಯಿ ಇದ್ಲು. ಅವಳು ನಿಂತರ ಒಬ್ಬ ದುಷ್ಟ ಮಗ ಇದ್ದ. ಅವ್ನು ನಿಂತರ ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ಪ್ರೀತಿ ಮಾಡಿದ ಹುಡುಗಿ ಪ್ರೇಮದ ಕಾಣಿಕೆ ಆಗಿ ತನ್ನ ತಾಯಿ ಹೃದಯನ ಕೆಡದು. ಅದಕ್ಕೆ ಮುಟ್ಟಾಳ ಏನ್ ಮಾಡ್ದ ಗೊತ್ತಾ? ತನ್ನ ತಾಯಿನ ಕೊಂದು ಅವಳ ಹೃದಯನ ಬಗದು ಆ ಹೃದಯನ ಒಂದು ತಟ್ಟೆಲ್ ಹಾಕೊಂಡು ಓಡ್ತಾ ಇದ್ದ. ಇದ್ದಕ್ಕಿದ್ದಾಗ ಎಡವಿ ಕೆಳಗ್ ಬಿದ್ದಾಗ ಸತ್ತ ತಾಯಿ ಹೃದಯ ಮಗನ್ ನೋಡಿ ಏನ್ ಹೇಳ್ತು ಗೊತ್ತಾ? ಮಗನೇ, ನೋಡ್ಕೊಂಡ್ ಬರಕ್ ಆಗ್ಲಿಲ್ವಪ್ಪ, ಪೆಟ್ಟಿತ್ತು ಕಂದ ಅಂತು. ಅದಕ್ಕೆ ಅಣ್ಣ ಹೇಳುದು, ಪ್ರಪಂಚದಲ್ಲಿ ಎಲ್ಲಾ ಕಡೆ ದೇವ್ರು ಇರಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿರೋದು. ಅಂತ ತಾಯಿ ಹೊಟ್ಟೆಲ್ ಹುಟ್ಟಿ ಅವಳನ್ನೇ ಕೊಲ್ಬೇಕು ಅಂತ ಇದ್ದಿಲ್ಲ. ಇದು ನಿನ್ ಸರಿನೇನೋ? ಈ ಪ್ರಪಂಚದಲ್ಲಿ ಕೆಟ್ಟ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಬಂಧು ಬಾಂಧವರು ಎಲ್ಲಾ ಕಡೆ ಇರ್ಬೋದು. ಆರ ತಾಯಿ ಮಾತ್ರ ಕೆಟ್ಟವಳಾಗಲ್ಲ ಕಣೋ. ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಕಣೋ. ಬೇಡು ಅಣ್ಣ, ಹೀಗ್ ಮಾಡ್ಬೇಡ ಕಣೋ. ವಿಜಯ್, ಕ್ಷಮಿಸ್ಬಿಡು ವಿಜಯ್, ಕ್ಷಮಿಸ್ಬಿಡು. ಸೂಪರ್ ಸೋಮಣ್ಣ, ಬೆಸ್ಟ್ ಪರ್ಫಾರ್ಮೆನ್ಸ್. ಯು ಆಕ್ಟೆಡ್ ಸೋ ವೆಲ್. ಥ್ಯಾಂಕ್ ಯು. ಬರ್ತೀನಯ್ಯ ವೆಂಕಟೇಶ. ನಮಸ್ಕಾರ. ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ನೀವ್ ಆಕ್ಟೇ ಮಾಡ್ಬೇಕಾಗಿಲ್ಲ ಸೋಮಣ್ಣ. ಯಾಕೆ? ಹಾಗಲ್ಲ, ನೀವು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಾ ಅಂದ್ರೆ. ಆಗ ನಿಜ ಹೇಳ್ಬೇಕು ಅಂದ್ರೆ ಈ ಚಿತ್ರದಲ್ಲಿ ನಿಮ್ಮೊಬ್ಬರಿಗೆ ಅಲ್ಲ, ನಮ್ಮೆಲ್ಲರಿಗೂ ಪ್ರಶಸ್ತಿ ಸಿಗುತ್ತೆ ನಂಬಿಕೆ. ಡೆಫಿನೆಟ್ ಆಗಿ ಸಿಗ್ಲಿ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ಲಾ? ಸರ್, ನಿಮ್ ತಾಯಿ ಮಹಡಿ ಮೇಲಿಂದ ಬಿದ್ದು ರಕ್ತ ತುಂಬಾ ಹೋಗಿದೆಯಂತೆ. ಅರ್ಚಿಕೆರೆ ರಾಜು ಬಂದ್ ಹೇಳ್ದ, ಅದಕ್ಕೆ ಡಾಕ್ಟರ್ಸ್ನೆಲ್ಲ ಅರೇಂಜ್ ಮಾಡಿ ಬಂದಿದ್ದೀನಿ ಸರ್. ಸೋಮಣ್ಣ ಬರ್ತೀನಿ. ಅಲ್ಲ ಕಣರಂಗ, ಯಾವ್ದನ್ನ ಹೇಳಬೇಕು ಬಿಡಬೇಕು. ಅವ್ರ ತಾಯಿಗಿಂತ ನಮ್ಗೆ ಶೂಟಿಂಗ್ ಇತ್ತು. ನಿಮ್ಮನ್ನ ಕಟ್ಕೊಂಡು ನಾವೇನೋ ಮಾಡೋದು. ನೋಡಿ ಈಗ ಇಷ್ಟು ತೊಂದರೆ ಆಗಿದೆ, ಮೊದಲು ಕಾರ್ ರೆಡಿ ಮಾಡಬಾ. ಅಮ್ಮ,
ಅಮ್ಮ, ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಯಾ? ನನ್ನ ಬಿಟ್ಟು ನೀನೆಲ್ಲೂ ಹೋಗ್ಕೂಡ್ದು. ಅದಕ್ಕೆ ನೋಡು, ನಿನ್ನ ನಿನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಭದ್ರವಾಗಿ ಇಟ್ಕೊಂಡಿದ್ದೀನಿ. ನನ್ನಿಂದ ಯಾರೂ ದೂರ ಮಾಡಕ್ ಸಾಧ್ಯವಿಲ್ಲ. ಒಂದೇ ಒಂದು ಆಸೆ ಕಣಪ್ಪ. ಅದೇನ್ ಕೇಳಮ್ಮ? ನಿನ್ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಎಳಿಬೇಕು ಅಂತ. ಸೋಮು, ಹೀಗೆ ಎಷ್ಟು ದಿನ ಅಂತ ಕೂತಿರ್ತೀಯೋ? ಸಮಾಧಾನ ಮಾಡ್ಕೊಳ್ಳೋ. ಶ್ರೀಧರ, ನಮ್ ತಾಯಿ ಕೊನೆ ಆಸೆ ಏನ್ ಗೊತ್ತಾ? ನನ್ ತೊಡೆ ಮೇಲೆ ಪ್ರಾಣ ಬಿಡ್ಬೇಕು ಅಂತ ಕಣೋ. ಈ ಪಾಪಿ ಮಗನಿಗೆ ಅವಳ ಕೊನೆ ಆಸೆ ನೆರವೇರ್ಸಕ್ ಆಗ್ಲಿಲ್ಲ ಕಣೋ. ಅವಳು ಅವಾಗ ಹೇಳ್ತಾ ಇದ್ಲು, ಸಿನಿಮಾ ಬದುಕು ಟೊಳ್ಳು ಅಂತ. ಅದ್ ನನಗೆ ಅರ್ಥ ಆಗ್ಲಿಲ್ಲ. ಇವತ್ ನನಗೆ ಅರ್ಥ ಆಗ್ತದೆ ಕಣೋ. ವಿಧಿ ಯಾರನ್ ಬಿಡುತ್ತೆ ಸೋಮಣ್ಣ, ಅದನ್ನ ಯಾರು ಬದಲಾಯಿಸೋಕಾಗಲ್ಲ. ನೀನ್ ಹೇಳ್ತಾ ಇರೋದು ಸುಳ್ಳು ಸುಧಾ. ನಾನು ಹಳೆ ಸೋಮಣ್ಣ ಆಗಿದ್ದಿದ್ರೆ ಯಾವಾಗ ನಮ್ ತಾಯಿ ಪಕ್ಕದಲ್ಲೇ ಇರ್ತಿದ್ದೆ. ಈ ರೀತಿ ಆಗ ಬಿಡ್ತಾ ಇರ್ಲಿಲ್ಲ. ಯೋಚನೆ ಮಾಡ್ಬೇಡ ಸೋಮಣ್ಣ, ಕಾಲ ಎಲ್ಲ ಮರೆಸುತ್ತೆ. ಮರೆಯೋದಕ್ಕೆ ಇರೋದು ಒಂದೇ ದಾರಿ. ಅದನ್ನ ನೀವು ನಡ್ಸ್ಕೊಡ್ತೀರಾ ಸರ್? ಏನಪ್ಪಾ ಅದು? ಹಲೋ, ನಮಸ್ಕಾರ. ಥ್ಯಾಂಕ್ ಯು. ಹಾಯ್ ಹಾಯ್. ಕಂಗ್ರ್ಯಾಚುಲೇಷನ್. ಮಗಳ ಭಾರ ಇಳಿಯಿತು, ಅಳಿನ ಭಾರನಾದ್ರೂ ಹೊರೋಣ ಬಿಡಿ. ಎಲ್ಲ ಚೆನ್ನಾಗಿದೆ ತಾನೆ? ನಿಧಾನವಾಗ್ಲಿ. ನಿಮ್ದು ಅಷ್ಟೇ, ನಿಧಾನವಾಗ್ಲಿ, ಸಂಕೋಚ ಪಟ್ಕೋಬೇಡಿ. ಬರ್ತೀವಿ. ಬಾಯ್ ಬಾಯ್. ಹಾಯ್, ಫೈನ್ ಆಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತಪ್ಪ ಅರೇಂಜ್ಮೆಂಟ್ಸ್ ಎಲ್ಲ. ಮರಿದೆ ಭಾವಿನ ಮನೆ ಕರ್ಕೊಂಡ್ಬಿಡು. ಖಂಡಿತ ಭಾವಿ, see you. ಬಾಯ್. ಇದು ಮದುವೆನಾ? ಅಲ್ಲ, ಉತ್ಸವ ಬಹಳ ಚೆನ್ನಾಗಿತ್ತು. ನಾ ಬರ್ತೀನಿ. ಅಮ್ಮಯ್ಯ, ಯಾರು ಇಲ್ಲ, ಕೂತ್ಕೋ. ಅದು ಸೋಮಣ್ಣ, ಏನೋ ಈ ವೇಷ? ಇದಲ್ಲ ಕಣೋ ವೇಷ, ಇಷ್ಟು ದಿನ ಹಾಕಿದ್ದೆ ವೇಷ. ನಾನು ಈ ವೇಷ ಹಾಕೊಂಡು ಇವ್ರಿಗೆಲ್ಲ ಜ್ಯೂಸ್ ಸರ್ವ್ ಮಾಡ್ತಾ ಇದ್ರೆ, ನಾನ್ ಸರ್ವ್ ಮಾಡಿರೋ ಜ್ಯೂಸ್ ಕುಡಿದು ಇವ್ರು ಬಾಯಿ ಚಪ್ಪರಿಸಿ ತೋರ್ಸೋ ಖುಷಿ ಮುಂದೆ ಆ ವೇಷ ಹಾಕಿದ್ರಲ್ಲಿ ಸಿಗಲ್ಲ ಕಣೋ. ಅದ್ಯಾಗಾದ್ರೂ ಇರ್ಲಿ ಬಿಡು. ಏಯ್, ನಿನಗೇನಾದ್ರೂ ಒಬ್ಬ ಮಗ ಆದ್ರೆ ಏನು ಹಾಗೆ ಆಗತ್ತೆ, ನೀನ್ ಬಿಡ್ತೀಯಾ? ಆಗ ನಿನ್ ಮಗ ನನ್ನ ಹೋಟ್ಲಿಗೆ ಬರ್ತಾನೆ. ಬಂದಾಗ ನಾನು, ಪಾಪು ನಿನ್ ಹೆಸರೇನಪ್ಪಾ ಅಂತೀನಿ. ಆಗ ಅವನು ಗೋಪಿ ಅಂತಾನೆ. ಆಗ ನಾನೇನ್ ಹೇಳ್ತೀನಿ ಹೇಳು? 2 ಕಾಪಿ. ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳೇ, ಆರ್ ಯು ಹ್ಯಾಪಿ?